ಅನ್ನ ದಯಮಲ್ತದು ಗಮನಿಸೋಡು ಒಂದು ನಮ್ಮ ಕಾರ್ಯಕ್ರಮ ಒಂದು ನಿಕ್ಲೆ ಮಾತ ಗೊತ್ತುಂಟು ಉಲಾಯಿಲ ಎಂಕ್ಲ ಅವು ಒಂದು ಐತ ಅಧ್ಯಕ್ಷರು ಒಂದೇತ ಅಧ್ಯಕ್ಷರು ಪನ್ಪರ ತಪ್ಪತ್ತು ಉಲಾಯಿ ಗಾಡಿ ಬಿಡೊಂದುಲ್ಲೇರು 5 ನಿಮಿಷೋಡು ಈ ಗಾಡಿ ಮುಟ್ಪದ್ದು ತೆಪ್ಪೋಡು ಹಾಕೊಂಡು ದಯಮಲ್ತು ಉಲಾಯಿ ಬರ್ಚಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಕೊರಲಿ ದಯವಿಟ್ಟು ಗಮನಿಸಬೇಕು. ಅಲ್ಲಿ ಮೈದಾನಕ್ಕೆ ಬೇರೆ ಬೇರೆ ದಾರಿಗಳಿಂದ ವಾಹನಗಳು ಬರ್ತಾ ಇದೆ. ದಯವಿಟ್ಟು ಗಮನಿಸಬೇಕು, ಬರುವವರು ಕೂಡ ಗಮನಿಸಬೇಕು. ಇದು ನಮ್ಮ ಕಾರ್ಯಕ್ರಮದ ಯಶಸ್ವಿಗಾಗಿ ತಾವುಗಳು ಸಹಕಾರವನ್ನು ನೀಡಬೇಕು. ಅಲ್ಲಿ ಒಳಗೆ ಖಂಡಿತವಾಗಿ ಬರುವುದು ಬೇಡ, ಯಾರನ್ನು ಬಿಡುವುದು ಕೂಡ ಬೇಡ. ದಯವಿಟ್ಟು ಗಮನಿಸಬೇಕು. ಟ್ರಸ್ಟ್ನ ಬೆಳಿಗ್ಗೆ ಈಗ ಬಂದಿರುವ ಸ್ವಯಂ ಸೇವಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯ ಎಡಭಾಗದಲ್ಲಿ ನಮ್ಮ ಕುರ್ಚಿಗಳಿದೆ. ದಯವಿಟ್ಟು ಬಿಡಿಸುವಂಥ ವ್ಯವಸ್ಥೆಗಳನ್ನು ನಾವು ಸ್ವಯಂ ಸೇವಕರು ಮಾಡಬೇಕು. ದಯವಿಟ್ಟು ಆ ಜವಾಬ್ದಾರಿಯ ಸ್ವಯಂ ಸೇವಕರು ಅಲ್ಲಿ ಕುರ್ಚಿಗಳನ್ನು ಇಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಾಲಕೃಷ್ಣರವರು ಸನ್ಮಾನ ಸಮಿತಿಯ ಬಾಲಕೃಷ್ಣ ಪೂಜಾರಿ ಅವರು ಒಮ್ಮೆ ಇಲ್ಲಿ ಬರಬೇಕಣ್ಣ.
ಆದರಣೀಯರೇ, ರೈ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇದರ ವತಿಯಿಂದ ಅಶೋಕ ಜನಮನ 2024 ಇವತ್ತು ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಮಿತಿಯ ಸದಸ್ಯರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತ, ನೀರಾವರಿ ಸಮಿತಿಯ ಸಂಬಂಧಪಟ್ಟ ಸಂಚಾಲಕರಿಗೆ ವಿಶೇಷ ಸೂಚನೆ. ವೇದಿಕೆಯಲ್ಲಿ ಇಡುವುದಕ್ಕೆ ಬೇಕಾಗಿರುವಂತಹ ನೀರಿನ ವ್ಯವಸ್ಥೆ ತುರ್ತಾಗಿ ಆಗಬೇಕಾಗಿದೆ. ನಮ್ಮ ವೇದಿಕೆಯ ಬಲಭಾಗದ ಕೊಠಡಿಯ ಪಕ್ಕಕ್ಕೆ ಸುಮಾರು 5 ಬಾಕ್ಸ್ ನೀರಿನ ಬಾಟಲ್ಗಳನ್ನ ತರುವಂತ ಕಾರ್ಯ ನೀರಾವರಿ ಸಮಿತಿಯಿಂದ ಆಗಬೇಕಾಗಿದೆ. ಸೊ ದಯವಿಟ್ಟು ನೀರಾವರಿ ಸಮಿತಿಯವರು ತುರ್ತು ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ಶ್ರೀಯುತ ರಾಜ, ನೀವು ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದೀರಿ. ನೀರಿನ ವ್ಯವಸ್ಥೆಯನ್ನ ಆದಷ್ಟು ಬೇಗ ಮಾಡಿಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಸೊ ದಯವಿಟ್ಟು ಎಲ್ಲ ಸಮಿತಿಯವರ ಗಮನಕ್ಕೆ ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ನೆರವೇರುತ್ತಿರುವಂತಹ ಅಶೋಕ ಜನಮನ 2024 ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸರ್ವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಕ್ರೀಡಾಂಗಣದ ಒಳಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ತೆರೆಯುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಎಲ್ಲ ಅಂಗಡಿಯ ಮಾಲೀಕರ ಗಮನಕ್ಕೆ, ಕ್ರೀಡಾಂಗಣದ ಒಳಭಾಗದಲ್ಲಿ ನೋಡಿ ಸ್ವಾಗತ ಸಮಿತಿಯವರು ಈಗಾಗಲೇ ಅತಿಥಿಗಳು ಬರುವುದಕ್ಕೆ ಆರಂಭ ಆಗಿದೆ. ಚಂಡೆಯ ಮುಖಾಂತರ ಅತಿಥಿಗಳನ್ನ ಸ್ವಾಗತಿಸಬೇಕಾಗಿದೆ. ಸೊ ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರು, ಅದರ ಸಂಚಾಲಕರು ನಮ್ಮ ಬಂಟರ ಭವನದ ಪಕ್ಕದ ಪ್ರವೇಶ ದ್ವಾರದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸೊ ಗೆಸ್ಟ್ಗಳು 11 ಗಂಟೆಗೆ ಬರ್ತಾರೆ ಅನ್ನುವ ಲೆಕ್ಕಾಚಾರ ನಮ್ಮಲ್ಲಿ ಇಡುವುದಿಲ್ಲ. ಈಗಾಗಲೇ ಅತಿಥಿಗಳ ಆಗಮನ ಆಗ್ತಾ ಇದೆ. ಆದ್ರಿಂದ ಈ ಕ್ಷಣದಿಂದ ಅತಿಥಿಗಳನ್ನ ಸ್ವಾಗತಿಸುವರೆ ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರು ಬಂಟರ ಭವನದ ಪಕ್ಕಕ್ಕೆ ತೆರಳಬೇಕು ಅನ್ನುವ ವಿನಂತಿ. ನೋಡಿ ಸ್ವಯಂ ಸೇವಕ ಸಮಿತಿಯ ಸದಸ್ಯರ ಗಮನಕ್ಕೆ ರೈ ಎಸ್ಟೇಟ್ ಅಂಡ್ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಅಶೋಕ ಜನಮನ 2024 ಇಂದಿನ ಸಮಾರಂಭಕ್ಕೆ ಈ ಕಾರ್ಯಕ್ರಮದ ಘನ ನೇತೃತ್ವವನ್ನ ವಹಿಸಿಕೊಂಡಿರುವ ಪುತ್ತೂರು ಬಡವರ ಬಂಧು, ಜನ ಮೆಚ್ಚಿದ ಜನನಾಶ್ಮತಿ ಸುಮಾ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ನೇತೃತ್ವದಲ್ಲಿ ಅಶೋಕ್ ಕುಮಾರ್ ರೈ ಇವರ ಕುಟುಂಬದ ಬಂಧು ಮಿತ್ರರ ಆಗಮನ ಇದೀಗ ವೇದಿಕೆಯ ಕಡೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಬಂದಿರುವಂತ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ, ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ಅಭಿಮಾನಿಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಇವರನ್ನ ಸ್ವಾಗತಿಸ್ತಾ ಇದ್ದೇವೆ. ನೋಡಿ, ಗೊಂಬೆಟ್ಟು ರಸ್ತೆಯಲ್ಲಿ ಐಸ್ ಕ್ರೀಮ್ ವಾಹನವನ್ನ ನಿಲ್ಲಿಸಿ ರಸ್ತೆ ಬ್ಲಾಕ್ ಆಗಿದೆ.
ಪ್ರಶ್ನಾರ್ಥಕ ಚಿಹ್ನೆ ಮತ್ತೊಮ್ಮೆ ಬರ್ತಾ ಇದೆ. ಸ್ವಯಂ ಸೇವಕರ ನೇತೃತ್ವವನ್ನ ವಹಿಸಿಕೊಂಡವರು ಅಲ್ಲಿ ಯಾವ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀರಿ ಅಂತ ದಯವಿಟ್ಟು ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅಣ್ಣ ಒಂಜಿ ಕಾಡ್ಲೆ ಸಿದ್ಧ ಕೊರ್ಲೆ ಬುಕ್ಕ ಕೊರು. Hollow, hollow. Sound hollow. Mic check hollow. Sound hollow. 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 ನೋಡಿ, ಅತಿಥಿ ಸತ್ಕಾರ ಸಮಿತಿಯವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ಕೋರಿಕೆ. ಅತಿಥಿ ಸತ್ಕಾರ ಸಮಿತಿಯವರು ದಯವಿಟ್ಟು ತುರ್ತಾಗಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು.
ಅತಿಥಿ ಸತ್ಕಾರದ ಸಮಿತಿಯವರ ಗಮನಕ್ಕೆ ಆದಷ್ಟು ಬೇಗ ವೇದಿಕೆ ಮುಂಭಾಗಕ್ಕೆ ಬಂದು ಸಹಕರಿಸಬೇಕು ಅನ್ನುವ ವಿನಂತಿ. ಹಲೋ 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 ವೇದಿಕೆ ಸಮಿತಿ ದಾಖಲೆ ಬರ್ತೀರಾ? ನಮ್ಮ ಕಾರ್ಯಕ್ರಮಕ್ಕೂ ಶ್ರೀಯುತ ಸವಣೂರು ಅಂಚೆ ಒಂಜೊಂಜೆ ದೀವೋಡು ಅಕ್ಕ ಡೈರೆಕ್ಟ್ ಅಕ್ಕ ಒಂಜೊಂಜೆ ದೀವೋಣಿ ಬಲಿ ಬಲ್ಡ ಈರ್ ಪಂಡಾರ ನಾನು ಸರಿ. ಸವಣೂರು ಸೀತಾರಾಮರಯ್ಯ ಅವರು ನಮ್ಮ ಅಶೋಕ ರೈ ಅವರ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಸವಣೂರು ಸೀತಾರಾಮರಯ್ಯ ಅವರನ್ನು ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಉದ್ಯಮಿಗಳಾದ MR ಜಯಕುಮಾರ್ ರೈ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶಿವರಾಮ್ ಆಲೂರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಮಾಸ್ಟರ್ ಪ್ಲಾನರಿಯ ಮಾಲಕರು ಯುವ ಉದ್ಯಮಿಗಳು ಆಗಮಿಸಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಯಿಂದ ಪ್ರಭಾಕರ್ ಅವರು ಕೂಡ ಆಗಮಿಸಿದ್ದಾರೆ. ಇಬ್ಬರು ಉದ್ಯಮಿಗಳು ಮಾಸ್ಟರ್ ಪ್ಲಾನರಿಯಿಂದ ಮೂಲಕ ಕ್ರಾಂತಿಯನ್ನು ಮಾಡಿದ ಆನಂದರವರ ಸುಪುತ್ರರವರು ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಅವರು ಮಾಸ್ಟರ್ ಪ್ಲಾನರಿಯ ವ್ಯವಸ್ಥಾಪಕರಾದ ಪ್ರಭಾಕರ್ ಅವರು ಇದ್ದಾರೆ. ಅವರನ್ನು ಕೂಡ ಅಶೋಕ್ ರೈ ಅವರ ಪರವಾಗಿ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಬಂದೆ 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 ಮಾಸ್ಟರ್ ಪ್ಲಾನರಿಯ ಅರ್ಜುನ್ ಆಕಾಶ್ ಅವರು ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಜಯರಾಮ್ ಭಟ್ ಅವರು ಸುಳ್ಯ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಬೆಟ್ಟ ಜಯರಾಮ್ ಭಟ್ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. LIC DK ವೆಂಕಟರಮಣ ಭಟ್ರು ಬೇರ್ಕಾಜಿ ಇವರು ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. LICಯ BK ಪ್ರಸನ್ನರವರು ನಮ್ಮೊಂದಿಗಿದ್ದಾರೆ. ಅವರನ್ನ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಸಾಲಿಯಾನ್ ಸರ್ವಿಸ್ ವತಿಯಿಂದ ಒಬ್ಬರು ದಯವಿಟ್ಟು ವೇದಿಕೆಗೆ ಬರಬೇಕು. ಗೋವಿಂದ ಭಟ್ರು ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸಾಲಿಯಾನ್ ಸರ್ವಿಸ್ ಇವರಿಂದ ಒಬ್ಬರು ವಸಂತ ಕುಮಾರ್ ಅವರು ನಮ್ಮ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಭೀಮ್ ಭಟ್ ಕೆದಿಲ ಇವರು ಈ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಸ್ವಾಗತಿಸ್ತಾ ಇದ್ದೇವೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹರಿಪ್ರಸಾದ್ ಹೋಟೆಲ್ನ ಮಾಲಕರು ಹರಿನಾರಾಯಣ ಹೊಳ್ಳರ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪುತ್ತೂರು ನಗರಸಭೆಯ ಸದಸ್ಯರಾಗಿರುವಂತಹ ಶ್ರೀಯುತ ರಮೇಶ್ ರೈ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕೂಡ ಪ್ರೀತಿ ಇಟ್ಟು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರನ್ನ ಪ್ರೀತಿಯಿಂದ ಅಶೋಕ್ ರೈ ಅವರ ಪರವಾಗಿ ಕೂಡ ಸ್ವಾಗತಿಸ್ತಾ ಇದ್ದೇವೆ. ಸುಧಾನ ಶಾಲೆಯ
ಸಂಚಾಲಕರಾಗಿರುವಂತಹ ರೆವರೆಂಡ್ ಫಾದರ್ ವಿಜಯ ಹಾರಿಯನ್ರವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಪ್ರೀತಿಯಿಂದ ವಿಜಯ ಹಾರಿಯನ್ರವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಕೃಷ್ಣ ಪ್ರಸಾದ್ ಆಳ್ವರ್ ಅವರು ನಮ್ಮೊಂದಿಗಿದ್ದಾರೆ. ಆಳ್ವರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಅವರು ಇಲ್ಲಿಯ ಸದಸ್ಯರು ಕೂಡ. ಆಯ್ತು, ದಯವಿಟ್ಟು ಅಲ್ಲಿ ನಿಂತಿರುವ ವಿದ್ಯಾರ್ಥಿಗಳು ಶ್ರೀಯುತ ರವಿರಾಮ್ ಭಟ್ರವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಇವರನ್ನ ಅಶೋಕ್ ಕುಮಾರ್ ಅವರ ಪರವಾಗಿ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿರುವ ಎಲ್ಲರನ್ನ ಅಶೋಕ್ ರೈ ಅವರ ಪರವಾಗಿ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದು ನಮ್ಮ ಕಾರ್ಯಕ್ರಮ, ನಮ್ಮ ಪ್ರೀತಿಯ ಕಾರ್ಯಕ್ರಮ, ನಮ್ಮೆಲ್ಲರ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಯಶಸ್ಸು ಇದು ನಮ್ಮ ಯಶಸ್ಸು. ಪ್ರೀತಿ ಇಟ್ಟು ಮಾಡಿರುವ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳೋಣ ಎಂಬುದಾಗಿ ಎಲ್ಲರಲ್ಲಿ ಪ್ರೀತಿ ಇಟ್ಟು ಸ್ವಾಗತಿಸಿಕೊಳ್ಳುತ್ತಾ ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಹಲೋ, ನಮ್ಮ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಶೋಕ್ ಕುಮಾರ್ ರೈ ಅವರ ಮಾತೃಶ್ರೀ. ಈ ಕಾರ್ಯಕ್ರಮದ ಬೆಳಗಿನ ಉದ್ಘಾಟನೆಯನ್ನು ಮಾಡಲಿಕ್ಕಿರುವ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ಶ್ರೀಮತಿ ಗಿರಿಜಾ ಸಂಜೀವ ರೈ ಅವರು, ಮಾತೃಶ್ರೀ ಗಿರಿಜಾ ಸಂಜೀವ ರೈ ಅವರು ಆಗಮಿಸಿದ್ದಾರೆ. ಎಲ್ಲರ ಪ್ರೀತಿಯಿಂದ ಮಾತೃಶ್ರೀ ಅವರಾದಂತಹ ಗಿರಿಜಾ ಸಂಜೀವ ರೈ ಅವರನ್ನ ಈ ಕಾರ್ಯಕ್ರಮಕ್ಕೆ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಅಶೋಕ್ ಕುಮಾರ್ ರೈ ಅವರ ಸಹೋದರ ಉದ್ಯಮಿಗಳಾಗಿರುವಂತಹ ಶ್ರೀಯುತ ರಾಜ್ಕುಮಾರ್ ರೈ ಅವರು ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ರಾಜ್ಕುಮಾರ್ ರೈ ಅವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ.
Bari buka oke, ikut industri dasar sejauh. ಆದರಣೀಯರೇ, ಪ್ರಸಾದ್ ಇಂಡಸ್ಟ್ರೀಸ್ ಪುತ್ತೂರು ಇದರ ಮಾಲಕರಾಗಿರುವ ಶ್ರೀಯುತ ಪ್ರಸಾದ್ ಶೆಟ್ಟಿ ಇವರು ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ನಮ್ಮ ಮಾಧ್ಯಮ ಮಿತ್ರರ ಗಮನಕ್ಕೆ, ಪ್ರತಿ ಅತಿಥಿಗಳು ಬರುವಾಗ ಎಂಟ್ರೆನ್ಸ್ ಅಲ್ಲಿ ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಗತ್ತೆ. ಎಲ್ಲ ಕ್ಯಾಮರಾ ಒಂದು ಸಲ ಆ ಕಡೆಗೆ ತಿರುಗಬೇಕು ಪ್ರತಿ ಸಂದರ್ಭದಲ್ಲಿ, ಮತ್ತು ಫೋಟೋಗ್ರಾಫರ್ ಸದಬಿಟ್ಟು ನಿಮ್ಮ ಗಮನಕ್ಕೆ ಅತಿಥಿಗಳು ಚೆಂಡೆಯ ಸೌಂಡ್ ಕೇಳುವಾಗ ನಿಮ್ಮ ಕ್ಯಾಮರಾ ಆ ಕಡೆ ತಿರುಗಬೇಕು ಅನ್ನುವ ಸೂಚನೆಯನ್ನ ಸಂಘಟಕರ ಪರವಾಗಿ ನೀಡುತ್ತಾ, ನಮ್ಮೆಲ್ಲ ಕ್ಯಾಮರಾಮ್ಯಾನ್ಗಳು ಕೂಡ ಆ ಸಂದರ್ಭದಲ್ಲಿ ಪ್ರವೇಶ ದ್ವಾರದಲ್ಲಿ ತಯಾರಿಯನ್ನ ಮಾಡಿಕೊಂಡಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇದರ ವತಿಯಿಂದ 12ನೆಯ ವರುಷದ ಅಶೋಕ ಜನಮನ ಕಾರ್ಯಕ್ರಮ ಇವತ್ತು ಅತ್ಯಂತ ವ್ಯವಸ್ಥಿತವಾಗಿ ಬೆಳಗ್ಗೆಯಿಂದಲೇ ಎಲ್ಲ ವ್ಯವಸ್ಥೆಗಳನ್ನ ಸಿದ್ಧಪಡಿಸಿಕೊಂಡು ಎಲ್ಲ ವಿಭಾಗದಲ್ಲೂ ಕೂಡ ನಮ್ಮ ಕಾರ್ಯಕರ್ತ ಬಂಧುಗಳು ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಪ್ರವೃತ್ತರಾಗಿ ಅಶೋಕ ಜನಮನದ ಯಶಸ್ವಿಗಾಗಿ ಸ್ವಾರ್ಥರಹಿತವಾಗಿ ದುಡಿಯುತ್ತಿರುವುದನ್ನ ಕಂಡುಕೊಂಡಿದ್ದೇವೆ. ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇನ್ನು ಕೆಲವೇ ನಿಮಿಷಗಳಲ್ಲಿ ಅತಿಥಿಗಳ ಆಗಮನ ವೇದಿಕೆಯತ್ತ ಆಗತ್ತೆ. ಆ ನಿಟ್ಟಿನಲ್ಲಿ ಅತಿಥಿ ಸತ್ಕಾರದವರು ಕೂಡ ಅಂತಿಮ ಸಿದ್ಧತೆಯೊಂದಿಗೆ ಪ್ರತಿ ಕ್ಷಣದಲ್ಲೂ ಕೂಡ ಸನ್ನದ್ಧರಾಗಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಈಗಾಗಲೇ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೇಕ್ಷಕ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗಿ ಬರುತ್ತಾ ಇದ್ದಾರೆ. ಅವರಿಗೂ ಕೂಡ ಕುಳಿತುಕೊಳ್ಳುವಂತ ವ್ಯವಸ್ಥೆಗೆ ನಮ್ಮ ಸ್ವಯಂ ಸೇವಕ ಬಂಧುಗಳು ವಿಶೇಷವಾದ ಸಹಕಾರವನ್ನ ನೀಡುತ್ತಾ ಇದ್ದೀರಿ. ಇವತ್ತು ಸನ್ಮಾನವನ್ನ ಸ್ವೀಕರಿಸಲಿರುವ 20 ಎಲೆಮರ ಕಾಯಿಯಂತೆ ಸಾಧಕರಾಗಿದ್ದುಕೊಂಡು ಇವತ್ತು ಸನ್ಮಾನವನ್ನ ಸ್ವೀಕರಿಸಲಿರುವ ಎಲ್ಲ ಸಾಧಕರಿಗೂ ಕೂಡ ವೇದಿಕೆಯ ಬಲಭಾಗದ ಹಿಂಭಾಗದಲ್ಲಿ ಕುಳಿತುಕೊಳ್ಳುವಂತ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸೊ ವಿಶೇಷವಾಗಿ ಸನ್ಮಾನದ ಸಾಧಕರಿಗೆ ಬ್ಯಾಚ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಇದನ್ನ ಕೂಡ ಸ್ವೀಕರಿಸಿಕೊಂಡು ಉದ್ಘಾಟನಾ ಸಮಾರಂಭದಲ್ಲಿ ತಾವುಗಳು ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಕಿನಾರ ಶಿವಪ್ರಸಾದ್ ರೈಗಳು ಆಗಮಿಸಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಿನಾರ ಶಿವಪ್ರಸಾದ್ ರೈಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಪ್ರಸಾದ್ ಇಂಡಸ್ಟ್ರೀಸ್ ಇದರ ಮಾಲಕರಾಗಿರುವ ಶ್ರೀಯುತ ಪ್ರಸಾದ್ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಅಶೋಕ ಜನಮನ ಕಾರ್ಯಕ್ರಮ 2024 ಬೆಳಗಿನ ಗಣಹೋಮದ ಪೂರ್ಣಾವಧಿ ಇದೀಗ ಅಂತಿಮ ಕ್ಷಣ ಮಂಗಳಾರತಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಬಂಧು ಮಿತ್ರರು, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು ಕೂಡ ಮುಖ್ಯ ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಸೊ ದಯವಿಟ್ಟು ಗಣಹೋಮದ ಪೂರ್ಣಾಹುತಿಯತ್ತ ಸಾಗಿ ಬರ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ಎಲ್ಲ ಬಂಧು ಮಿತ್ರರು, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು, ಟ್ರಸ್ಟಿನ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ.
ಸಮಾಜದಲ್ಲಿ ಏನೆಲ್ಲ ಒಳ್ಳೆಯ ಕೆಲಸ ಕಾರ್ಯಗಳು ನಿಮ್ಮ ಕೈಯಿಂದ ಆಗಬೇಕಾಗಿದೆ ಅದೆಲ್ಲ ಕಾಲಕಾಲಕ್ಕೆ ದೇವರು ನಡೆಸಿಕೊಟ್ಟು ಮೈಸೂರು ಕ್ಷೇತ್ರವನ್ನು ಗಂಟಾದಂತೆ ಬೆಳಗಿಸುವಂತಹ ಎಲ್ಲ ಶಕ್ತಿಯನ್ನು ದೇವರು ನಿಮ್ಮ ಪಾಲಿಗೆ ಅನುಗ್ರಹ ಮಾಡಿ ಮತ್ತು ಜನರ ಪ್ರೋತ್ಸಾಹ ಸಹಕಾರ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಿ ಒಳ್ಳೆಯ ಶಾಸಕರಾಗಿ ಇದಕ್ಕೆ ಒಳ್ಳೆಯ ಸ್ಥಾನಮಾನವನ್ನು ನೀಡುವಂತಹ ಎಲ್ಲ ಅವಕಾಶವನ್ನು ದೇವರು ಅನುಗ್ರಹ ಮಾಡಬೇಕು. ಹಾಗೆ ಶ್ರೇಯೋವಂತರಾಗಿ ಜ್ಞಾನವಂತರಾಗಿ ಕೀರ್ತಿವಂತರಾಗಿ ಜೀವನ ಬೆಳಗುವಂತೆ ಉತ್ತಮ ಆರೋಗ್ಯವನ್ನು ದೀರ್ಘ ಆಯುಷ್ಯವನ್ನು ಮಾನಸಿಕವಾದಂತಹ ಎಲ್ಲ ನೆಮ್ಮದಿಯನ್ನು ದೇವರು ಅನುಗ್ರಹ ಮಾಡಿ ಇವತ್ತು ನೀವು ಮಾಡುವಂತಹ ಈ ವಸ್ತ್ರದಾನ ಅನ್ನದಾನದ ಸಂಪೂರ್ಣ ಫಲವನ್ನಿಂದ ದೇವರು ನಿಮ್ಮ ಪಾಲಿಗೆ ಅನುಗ್ರಹ ಮಾಡಿ ಹಾಗೆ ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ಒಂದು ಅಂಶವನ್ನು ದಾನ ಮಾಡಿದರೆ ಎಲ್ಲ ಪಾಪಗಳು ಕೂಡ ನಿವಾರಣೆಯಾಗ್ತದೆ, ಜೀವನಕ್ಕೆ ಪುಣ್ಯ ಇರುವಂಥದ್ದು ಪ್ರಾಪ್ತಿಯಾಗ್ತದೆ. ಹಾಗೆ ನಾವು ಮಾಡುವಂತಹ ಎಲ್ಲ ದೇವತಾ ಕಾರ್ಯಗಳಿಗೆ ವಿಶೇಷವಾಗಿ ಶಾಖೋಪಾಲಶ್ರೀ ಮಹಾಂತೇಶ್ವರ ದೇವರ ಪೂರ್ಣ ಅನುಗ್ರಹ ಹಾಗೆ ಮಠೋತ್ತಮೆಂಟುವಿನ ಮಹಿಷಮರ್ದಿನಿ ದೇವರ ಪೂರ್ಣ ಅನುಗ್ರಹ ಮಲ್ನಾಡು ಉಳ್ಳಾಟಿ ಅಮ್ಮನ ಆಶೀರ್ವಾದ ನೀವು ನಮ್ಮನ್ನು ಬರುವಂತಹ ಇಷ್ಟ ದೇವರ ಕುಲದೇವರ ಎಲ್ಲ ದೈವ ಸಾನ್ನಿಧ್ಯಗಳ ಅನುಗ್ರಹ ಆಶೀರ್ವಾದ ಬಲದಿಂದ ಗುರುಹಿರಿಯರ ಆಶೀರ್ವಾದ ಬಲದಿಂದ ಲೋಕಕ್ಕೆ ಸಮಸ್ತ ಸನ್ಮಂಗಲ ಪ್ರಾಪ್ತಿಯಾಗಲಿ. ಕಾಲಕಾಲಕ್ಕೆ ಮಳೆ ಬೀಳಬೇಕಾದ್ರೆ ಇಂತಹ ಕಾರ್ಯಕ್ರಮವನ್ನು ಮಾಡಬೇಕು. ಭೂಮಿಯಲ್ಲಿ ಸಸ್ಯ ಸಂಪತ್ತಿಗೆ ಕೊರತೆ ಬರಬಾರದು, ಸಸ್ಯ ಸಂಪತ್ತು ಬೆಳಗಬೇಕಾದ್ರೆ ಇಂತಹ ದೇವತಾ ಕಾರ್ಯಗಳನ್ನು ಮಾಡಬೇಕು. ದೇಶಕ್ಕೆ ಬರುವಂತಹ ಆಪತ್ತು ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ದೂರವಾಗಬೇಕಾದ್ರೆ ಇಂತಹ ದಾನ ಧರ್ಮಗಳನ್ನು ಮಾಡಬೇಕು. ಹಾಗೆ ಸಜ್ಜನರು ಅಂತ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ರಕ್ಷಣೆ ಸಿಗಬೇಕಾದ್ರೆ ಇಂತಹ ಒಂದು ದೇವತಾ ಕಾರ್ಯವನ್ನು ಮಾಡಿ ದಾನ ಮಾಡುವಂತಹ ವಿಶೇಷ ಇದ್ದಾರೆ. ಹಾಗೆ ಈ ದಾನದ ವ್ಯಕ್ತಿಯ ಉಚಿತವಾಗದ 11 ರಿಕ್ಷಾದಕ್ಕಲು ನಮ್ಮ ಅಶೋಕ ಜನಮನ ಕಾರ್ಯಕ್ರಮಡು ಅಶಕ್ತರೇನು ಪ್ರಾಯದಕ್ಕಲು ನೆತ್ತೊಂದು ಬರ್ಪಣ ವ್ಯವಸ್ಥೆ ಕರಿಯೋತ್ಸವ ಲೆಕ್ಕನೆ ಈ ವರ್ಷ 11 ರಿಕ್ಷಾದಕ್ಕಲು ತಯಾರಾತೀರು ಸಭಾಂಗಣದ ಎದುರುಳ್ಳೇರು ಅಲ್ಪಾಕ್ಲಿಗಳ ಒಂದು ಚಾಲನೆ ಕೊರಿಯರೆ ಆಯ್ತಾ ಪ್ರಮುಖರು ಪೋಡು ಪಣದು ವಿನಂತಿ ಮಲ್ತೊಂದುಲೆ ಉಚಿತ ರಿಕ್ಷಾದಕ್ಕಲಿಗೆ ಚಾಲನೆ ಕೊರಿಯರೆ ಸುದೇಶರೇ ಉಚಿತ
ಸಭಾಂಗಣದ ಎದುರು ಪೋದು ಆ ರಿಕ್ಷಾಗೆ ಉಚಿತವಾದ ಕೊರ್ಪುಣ ಎಡ್ಡೆ ಮನಸ್ಸು ದಾಖಲೆಗೆ ನಮ್ಮ ಎಡ್ಡೆಪ್ಪುನ ಬಯಸೊಂದು ಅದಕ್ಕೆ ಚಾಲನೆ ಕೊರಡು ಪಣ್ಣದು ವಿನಂತಿ ಮಲ್ತೊಂದುಲ್ಲ. ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ನೇತೃತ್ವದಲ್ಲಿ 12ನೆಯ ವರ್ಷದ ಅಶೋಕ ಜನಮನ 2024 ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಿದ ಇಂದಿನ ಸಮಾರಂಭಕ್ಕೆ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಯುತ ಅಬ್ದುಲ್ ಕರೀಂ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್. ತಮ್ಮನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಕರುಣಾಕರ್ ರೈ ದೇರ್ಲಾ, ಮಾಲಕರು ಹೋಟೆಲ್ ಅಶ್ವಿನಿ ದರ್ಬೆ ಪುತ್ತೂರು, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಡಾಕ್ಟರ್ ರಾಜಾರಾಮ್ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ದಂತ ವೈದ್ಯರು, ತಮಗೂ ಹೃತ್ಪೂರ್ವಕ ಸ್ವಾಗತ. ಶ್ರೀಯುತ ಕಾರ್ಯಕ್ರಮದಲ್ಲಿ ಯುಟಿ ತೌಶಿಫ್ ಅಧ್ಯಕ್ಷರು, ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಪದ್ಮನಾಭ ಪೂಜಾರಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ನಜೀರ್ ಮಠ, ಕಾರ್ಮಿಕ ಘಟಕದ ಅಧ್ಯಕ್ಷರು, ಕರ್ನಾಟಕ, ತಮ್ಮನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸೀತಾರಾಮ ಶೆಟ್ಟಿ ಹೆಗ್ಡಗಿತ್ಲು, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಇದರ ಮಾಜಿ ಅಧ್ಯಕ್ಷರಾಗಿರುವ ಎಂಬಿ ವಿಶ್ವನಾಥ ರೈ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಆಶ್ರಯದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರ ಸಾರಥ್ಯದಲ್ಲಿ ನಡೀತಾ ಇರುವಂತಹ ಅಶೋಕ ಜನಮನ 2024 ವಸ್ತ್ರ ವಿತರಣಾ ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಾಬು ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ತಮ್ಮನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವಂತಹ ಡಾಕ್ಟರ್ ರಾಜಾರಾಮ್, ಖ್ಯಾತ ದಂತ ವೈದ್ಯರು, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಅದೇ ರೀತಿ ಶ್ರೀಯುತ ಪದ್ಮನಾಭ ಪೂಜಾರಿ, ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ಇದೀಗ ನಜೀರ್ ಮಠ, ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ, ತಮಗೂ ಕೂಡ ಗೌರವಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ, ಹಿತೈಷಿಗಳಿಗೂ, ಬಂಧುಗಳಿಗೂ ಗೌರವ ಆದರಾತಿಥ್ಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದೀಗ ಆ ಮಹಾಗಣಪತಿಯ ಗಣಹೋಮದ ಪೂರ್ಣಾಹುತಿಯ ಹೊತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ಸಾಂಸ್ಕೃತಿಕ ವೇದಿಕೆಯ ಶುಭಾರಂಭ ನಡೆಯೋದಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ವೇದಿಕೆ ಅಧಿಕೃತವಾಗಿ ಚಾಲನೆಗೊಳ್ಳೋದಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪರಮೇಶ್ವರ ಭಂಡಾರಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ತಮಗೂ ಕೂಡ ಗೌರವಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಶಶಿಕರಣ್ ರೈ ನುಜ್ಜಿಬೈಲು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಗೌರವಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ.
ಆದರಣೀಯರೇ, ಅಶೋಕ ಜನಮನ 2024ಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಹಾಲಿ ಅಕ್ರಮ ಸಕ್ರಮ ಸಮಿತಿಯ ಪುತ್ತೂರು ತಾಲೂಕಿನ ಸದಸ್ಯರಾಗಿರುವಂತಹ MH ಮಹಮ್ಮದ್ ಬಡಗನ್ನೂರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗೆ ಗೌರವ ಪೂರ್ವಕ ಸ್ವಾಗತ. ಹಲೋ ಹಲೋ. ಕಾರ್ತಿಕದ ಚಂದ್ರನಿರದ ಅಮಾವಾಸ್ಯೆಯ ಇರುಳಿಗೆ ಜ್ಞಾನ ದೀವಿಗೆಯ ಹಚ್ಚಿಟ್ಟು ಮನೆ ಮನಗಳಿಗೆ ಪ್ರಫುಲ್ಲತೆಯನ್ನ ಹಂಚುವ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನ ತಮಗೆಲ್ಲರಿಗೂ ತಿಳಿಸ್ತಾ, ಹಚ್ಚಿಟ್ಟ ದೀಪಗಳ ಸಾಲು ನಿಮ್ಮೆಲ್ಲರ ಬಾಳಲ್ಲೂ ಹರುಷದ ಹೊನಲಾಗಲಿ ಎಂಬ ಸದಾಶಯದೊಂದಿಗೆ ಅಶೋಕ ಜನಮನ 2024 ಈ ಕಾರ್ಯಕ್ರಮಕ್ಕೆ ಬಂದು ಸೇರಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ ಮತ್ತೊಮ್ಮೆ ತುಂಬು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಆದರಣೀಯರೇ, ಅಶೋಕ ಜನಮನ 2024 ಈ ಕಾರ್ಯಕ್ರಮಕ್ಕೆ ಯಾಕೂಬ್ ಮುಲ್ಲಾರ್, ಉಪಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಪುತ್ತೂರು, ತಮಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಸಂಜೀವ ಪೂಜಾರಿ, ಯುವ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಆದರಣೀಯರೇ, ಅಶೋಕ ಜನಮನ 2024 ನೋಂದಾವಣೆ ಕೌಂಟರ್ ಅಲ್ಲಿ ಇರುವಂತಹ ನಮ್ಮ ಸ್ವಯಂ ಸೇವಕ ಸಿಬ್ಬಂದಿಗಳ ಗಮನಕ್ಕೆ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಕರುಣಾಕರ್ ರೈ, ಮಾಲಕರು ಹೋಟೆಲ್ ಅಶ್ವಿನಿ ಪುತ್ತೂರು, ತಮಗೆ ಅತ್ಯಂತ ಗೌರವ ಪೂರ್ವಕ ಸ್ವಾಗತ. ಅವರ ಮಗ ಅಶ್ವಿನ್ ರೈ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಲೋ ಹಲೋ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಪುತ್ತೂರಿನ ಹೆಮ್ಮೆಯ ಮನೆಮಗ. ಕ್ಷೇತ್ರದ ಎಲ್ಲರ ಕಾರ್ಯಕ್ರಮದಲ್ಲಿ ಕೃಷ್ಣವೇಣಿ ರೈ, ಹೋಟೆಲ್ ಅಶ್ವಿನಿ ಪುತ್ತೂರು, ಮೇಡಮ್ ತಮಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನೋಂದಾವಣೆ ಕೌಂಟರ್ ಬಳಿ ಇರುವಂತಹ ಅದರ ನೇತೃತ್ವವನ್ನ ವಹಿಸಿಕೊಂಡಿರುವ ಸಂಚಾಲಕರ ಗಮನಕ್ಕೆ, ಅಲ್ಲಿ ನೋಂದಾವಣೆ ಕೌಂಟರ್ ಅಲ್ಲಿ ನೋಂದಣಿ ಆದ ತಕ್ಷಣ ಅಲ್ಲಿಂದ ಸರ್ವರ್ ಅನ್ನ ಕೂಡ ವೇದಿಕೆ ಮುಂಭಾಗದ ಆಸನಕ್ಕೆ ಕರೆ ತಂದು ಕುಳ್ಳಿರಿಸುವಂತ ಕಾರ್ಯಕ್ರಮ ಕೂಡ ಸಾಗಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ಚಿಲ್ಮೆತ್ತಾರು ಜಗನ್ ಜೀವನ್ ದಾಸ್ ರೈ, AGM ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು, ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಚಿಲ್ಮೆತ್ತಾರು ಜಗನ್ ಜೀವನ್ ದಾಸ್ ರೈ. ಅದೇ ರೀತಿ AK ಜಯರಾಮ್ ರೈ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ದಿನೇಶ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮುಲಾರ್ ಇಬ್ರಾಹಿಂ, ಹಿರಿಯ ಮುಖಂಡರು, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೆ. AK ಜಯರಾಮ್ ರೈ, ಹಿರಿಯ ಮಂಡಲ ಪಂಚಾಯತ್ ಸದಸ್ಯರು, ತಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಐತಿಹಾಸಿಕ ಕಾರ್ಯಕ್ರಮದ ಸಾಂಸ್ಕೃತಿಕ ವೇದಿಕೆ ಅಧಿಕೃತವಾಗಿ ಚಾಲನೆಗೊಳ್ಳುವುದಕ್ಕಿದೆ.
ಆದರಣೀಯರೇ, ಕಳೆದ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿದ್ದಂತಹ ರವೀಂದ್ರ ಶೆಟ್ಟಿ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ರವೀಂದ್ರ ಶೆಟ್ಟಿ ನುಳಿಯಾಲು ಇವರಿಗೆ, ಅದೇ ರೀತಿ ಹಂಸಾ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಯುವ ಮುಖಂಡರು ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇಸ್ಮಾಯಿಲ್ ಮುಂಡೂರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮನ್ನ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ರವೀಂದ್ರ ಶೆಟ್ಟಿ ನುಳಿಯಾಲು ಉದ್ಯಮಿಗಳು, ಕಳೆದ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ತಮಗೂ ಪ್ರೀತಿಯ ಸ್ವಾಗತ. ಸುಜಿತ್ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ಈ ಕಾರ್ಯಕ್ರಮದಲ್ಲಿ ಪುತ್ತೂರು ಕೋಟಿ ಚೆನ್ನಯ್ಯ ಬರ್ಲಿ. ಹಲೋ, ವೇದಿಕೆ ಸಮಿತಿ ಅಣ್ಣ, ವೇದಿಕೆ ಅವರು ಪೂರ್ಣೇಶ್. ಆದರಣೀಯರೇ, ಕೋಟಿ ಚೆನ್ನಯ್ಯ ಕನ್ನಡ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಕಾರ್ಯಕ್ರಮ ದಯವಿಟ್ಟು ವೇದಿಕೆ ಸಮಿತಿಯವರು ಗಣಹೋಮದ ಇದನ್ನ ತೆರವುಗೊಳಿಸಬೇಕು. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಸಮಯ ಬಂದಿದೆ. ದಯವಿಟ್ಟು ಅಣ್ಣ ನೆಕ್ಕೊಂಜಿ ಬ್ಯಾಟ್ರಿ ಪಾಡ್ತಿಕೊರ್ಲಿ, ಸ್ವಿಚ್ ಆಫ್. ಆದರಣೀಯರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹುಸೇನ್ ದಾರಿಮಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸೌಹಾರ್ದ ಸಂಗಮ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿರುವ ಎಸ್.ಬಿ. ಹುಸೇನ್ ದಾರಿಮಿ, ಎಸ್.ಬಿ. ದಾರಿಮಿ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಚಂದ್ರಹಾಸ ಶೆಟ್ಟಿ, ಮಾನ್ಯ ಅಧ್ಯಕ್ಷರು ಕೋಟಿ ಚೆನ್ನಯ್ಯ ಕಂಬಳ ಸಮಿತಿ ಪುತ್ತೂರು, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಪ್ರಣಾಮ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪಳ್ಳಪೂಜೆ ಆದರಣೀಯರೇ, ಹಲೋ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಂಯೋಜಕರಾಗಿರುವಂತಹ ಸನ್ಮಾನ್ಯ ಹೇಮನಾಥ ಶೆಟ್ಟಿ ಕಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಶೋಕ ಜನಮನ 2024 ಪರವಾಗಿ ಸನ್ಮಾನ್ಯ ಹೇಮನಾಥ ಶೆಟ್ಟಿ ಕಾವು ಇವರಿಗೆ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀಮತಿ ಅನಿತಾ ಹೇಮನಾಥ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮೇಡಮ್, ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವ ಮಹೇಶ್ ಚಂದ್ರ ಸಾಲಿಯಾನ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಶೋಕ ಜನಮನ 2024 ವಸ್ತ್ರ ವಿತರಣಾ ಕಾರ್ಯಕ್ರಮ ಹಾಗೂ ಗೂಡು ದೀಪ ಸ್ಪರ್ಧೆಯೊಂದಿಗೆ ವಿಜೃಂಭಣೆಯಿಂದ ನಡೆಯುವ ಈ ಕಾರ್ಯಕ್ರಮದ ಸಾಂಸ್ಕೃತಿಕ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮ ಅಧಿಕೃತವಾಗಿ ಚಾಲನೆಗೊಳ್ಳುವುದಕ್ಕಿದೆ.
ಮೂಜಿ ಲೋಕೊಡು ಸುರು ಪೂಜೆನು ಕೈಕೊನುನ ಮಹಾಗಣಪತಿ ದೇವರೇನು ಉಡಲ ಗುಂಡಡು ಸುಗಿತೊಂದು ಸೀಮೆಡು ಅಧಿಕಾರಡು ಮೆರೆಯೊಂದು ಪುನಂಚಿತಿನ ನಮ್ಮ ಮಾತೆರ್ನಲ ಆರಾಧ್ಯ ಮೂರ್ತಿ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವರನ ಪಾದಗ ಪುಟ್ಯನು ಪಾಡೊಂದು ಅಪ್ಪೆ ಉಳ್ಳಾಲ್ತಿನ ನೆನವರಿಕೆ ಮಲ್ತೊಂದು ಸ್ಥಳ ಸಾನ್ನಿಧ್ಯ ಮೂರ್ತಿಲಿನ ಆಶೀರ್ವಾದನು ನಟ್ಟೊಂದು ಇತ್ತೆ ಪೊರ್ಲ ಪೊಲಿಕೆದ ಹೆಸರು ಶುರು ಕಾರ್ಯಕ್ರಮದಲ್ಲಿ ರಾಜೇಶ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅಶೋಕ ಜನಮನ 2024 ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಸಾಂಸ್ಕೃತಿಕ ವೇದಿಕೆದ ಉದಿಪನದ ಲೇಸನು ಶುರು ಮಲ್ಪರೆ ನಿಖಿಲ್ನ ಮಾತೆರ್ನಲ ಅನುವನು ಕೇನೊಂದುಲೆ ಯಾನ್ ನಿಖಿಲ್ನ ಮೋಕೆದ ಹೇಮಾ ಜಯರಾಮ್ ರೈ ಮಹೇಶ್ ಎಸ್ ಇದೀಗ ನಮ್ಮ ಜೊತೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಕಡಬ ಶ್ರೀನಿವಾಸ ರೈಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ಅಶೋಕ ಜನಮನ 2024 ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಸನ್ಮಾನ್ಯ ಕಡಬ ಶ್ರೀನಿವಾಸ ರೈಗಳು, ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೂಡಿಂಬಾಡಿ ಇವರಿಗೆ ಶಾಲು ಹಾರ ಮತ್ತು ಫಲಪುಷ್ಪದೊಂದಿಗೆ ಗೌರವಿಸಿ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಕೌಶಲ್ ಪ್ರಸಾದ್ ಶೆಟ್ಟಿ, ಸಹಕಾರಿ ಯೂನಿಯನ್ನ ಅಧ್ಯಕ್ಷರು. ತಮಗೂ ಕೂಡ ಅತ್ಯಂತ ಗೌರವಪೂರ್ವಕ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ ಸೇವಾದಳದ ಜಿಲ್ಲಾಧ್ಯಕ್ಷರಾಗಿರುವ ಜೋಕಿಂ ಡಿಸೋಜ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಪ್ರೀತಿಯ ಸ್ವಾಗತ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಪ್ರಖ್ಯಾತ ವಾಗ್ಮಿಗಳು ಆಗಿರುವಂತಹ MS ಮಹಮ್ಮದ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗೂ ಕೂಡ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಆಶ್ರಯದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರ ಸಾರಥ್ಯದಲ್ಲಿ ನಡೀತಾ ಇರುವಂತಹ ಅಶೋಕ ಜನಮನ 2024 ವಸ್ತ್ರ ವಿತರಣಾ ಹಾಗೂ ಗೂಡು ದೀಪ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನ ಮತ್ತೊಮ್ಮೆ ತುಂಬು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅಶೋಕ ಜನಮನ 2024 ಈ ಕಾರ್ಯಕ್ರಮಕ್ಕೆ ಪುತ್ತೂರು ಅಮೆಚೂರ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಸುರೇಂದ್ರ ರೈಗಳು ಆಗಮಿಸಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಅಶೋಕ ಜನಮನ 2024 ವಸ್ತ್ರ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆ ಇದೀಗ ನೆರವೇರುತ್ತೆ. ಈ ಕಾರ್ಯಕ್ರಮದ ನಿರ್ವಹಣೆ ಇದೀಗ ಸದೆಬಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಸರ್ವರು ಕೂಡ ಉಪಸ್ಥಿತರಿರಬೇಕು. ಅಶೋಕ ಜನಮನ 2024 ಈ ಕಾರ್ಯಕ್ರಮವನ್ನ ಇದೀಗ ಆರಂಭಿಸುತ್ತಿದ್ದೇವೆ. ಪುತ್ತೂರು ಉಪವಿಭಾಗದ ಪೊಲೀಸ್ ಅಧೀಕ್ಷಕರಾಗಿರುವ ಅರುಣ್ ನಾಗೇಗೌಡ ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ರಾಜೇಂದ್ರ DS ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಆಶ್ರಯದಲ್ಲಿ ಸನ್ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಇವರ ಸಾರಥ್ಯದಲ್ಲಿ ನಡೀತಾ ಇರುವಂತಹ ಅಶೋಕ ಜನಮನ 2024 ಈ ಕಾರ್ಯಕ್ರಮದ ಸಾಂಸ್ಕೃತಿಕ ವೇದಿಕೆಯ ಉದ್ಘಾಟನೆಯ ಕಾರ್ಯಕ್ರಮ ಇದೀಗ
ಅಶೋಕ್ ಕುಮಾರ್ ರೈ ಅವರ ಮಾತೃಶ್ರೀಯಾದಂತಹ ಗಿರಿಜಾ ಎಸ್ ರೈ ಇವರ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನೆಯ ಮೂಲಕ ಶುಭಾರಂಭಗೊಳ್ಳುವುದಕ್ಕಿದೆ. ಅಶೋಕ ಜನಮನ 2024 ಈ ಕಾರ್ಯಕ್ರಮಕ್ಕೆ ಪುತ್ತೂರು ನಗರ ಠಾಣೆಯ ಪೊಲೀಸ್ ನಿರೀಕ್ಷಕರಾಗಿರುವ ಜಾನ್ಸನ್ ಡಿಸೋಜ ಅವರು ಆಗಮಿಸಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪೊಲೀಸ್ ಉಪ ನಿರೀಕ್ಷಕರಾಗಿರುವ ಶ್ರೀಯುತ ಆಂಜನೇಯ ರೆಡ್ಡಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸಾಂಸ್ಕೃತಿಕ ವೇದಿಕೆಯ ಉದ್ಘಾಟನೆಯನ್ನ ಮಾಡಲಿಕ್ಕಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಸಂತೋಷ್ ರೈಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಶ್ರೀಯುತ ವಿನಯ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಡಿಂಬ್ರಿ ರಮೇಶ್ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ರೈ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಅಶೋಕ್ ಒಳಮೊಗರು ಯುವ ಮುಖಂಡರು, ತಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಶೋಕ ಜನಮನ 2024 ಈ ಐತಿಹಾಸಿಕ ಕಾರ್ಯಕ್ರಮದ ಸಾಂಸ್ಕೃತಿಕ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯುವುದಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಅಕ್ಕರ ನ್ಯೂಸ್ ಇದರ ಸಂಸ್ಥಾಪಕರಾಗಿರುವ ಶ್ರೀಯುತ ಜಯಪ್ರಕಾಶ್ ಬದಿನಾರು, ಪ್ರಧಾನ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್, ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಇದೀಗ ಅಶೋಕ ಜನಮನ 2024 ಉದ್ಘಾಟನಾ ಸಮಾರಂಭ ನೆರವೇರುತ್ತೆ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಸರ್ವರು ಕೂಡ ಕಡ್ಡಾಯವಾಗಿ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ಕೋರಿಕೆಯೊಂದಿಗೆ ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವ ಎಲ್ಲ ಜನಸ್ತೋಮದವರಲ್ಲಿ ವಿನಂತಿ, ಆದಷ್ಟು ಬೇಗ ವೇದಿಕೆ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಿ. ಸಾಂಕೇತಿಕ ವಸ್ತ್ರ ವಿತರಣಾ ಕಾರ್ಯಕ್ರಮ ಇದೀಗ ಆರಂಭಗೊಳ್ಳುತ್ತೆ. ಆ ಕಡೆಯಿಂದ ಬರ್ತಾ ಇರುವ ಎಲ್ಲ ಜನರು ಆದಷ್ಟು ಉಪಸ್ಥಿತರಿರಬೇಕು. ಸಂಬಂಧಪಟ್ಟ ಎಲ್ಲ ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು ಗಮನಿಸಬೇಕು. ಇದು ಅಶೋಕ್ ಕುಮಾರ್ ಅವರ ಹೃದಯಾಂತರಾಳದ ಪ್ರೀತಿಯ, ಮಮತೆಯ, ಭಾವೈಕ್ಯದ, ವಾತ್ಸಲ್ಯದ ಕಾರ್ಯಕ್ರಮ. ಈಗ ಶಾರದ ಅಂಧ ಗಾಯಕರ ಮಂಗಳೂರು ಇವರಿಂದ ಮೊದಲು ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಆಗಲಿಕ್ಕಿದೆ. ನಂತರ ಆ ಗಾಯನ ಪ್ರಾರಂಭವಾಗಲಿಕ್ಕಿದೆ. ಈ ಉದ್ಘಾಟನೆಯನ್ನ ಮಾಡಲಿಕ್ಕಿರುವ ಮಾತೃಶ್ರೀ ಶ್ರೀಮತಿ ಗಿರಿಜಾ ಸಂಜೋರಯ್ಯವರು ಮತ್ತು ಕುಟುಂಬದವರೆಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕು. ಅಶೋಕ್ ಕುಮಾರ್ ರೈ ಅವರು ಕೂಡ ಈ ಕಾರ್ಯಕ್ರಮವನ್ನ ಉದ್ಘಾಟನೆಗಾಗಿ, ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಗಾಗಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಮಾತೃಶ್ರೀಯವರಾದ ಗಿರಿಜಾ ಎಸ್ ರೈ ಅವರು ಅತ್ಯಂತ ಗೌರವಯುತವಾಗಿ ನಿಮ್ಮನ್ನ ಸಾಂಸ್ಕೃತಿಕ ವೇದಿಕೆಯ ಉದ್ಘಾಟನೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅಮ್ಮ, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಹಾಗೆ ಅವರ ಸಹಧರ್ಮಿಣಿ ಸುಮಾ ಎ ರೈ ಅವರು, ಜೊತೆಗೆ ಅವರ ಮಕ್ಕಳಾದ ರಿಧಿ ರೈ, ಪ್ರದಿಲ್ ರೈ ಹಾಗೆ ಶ್ರದಿ ರೈ
ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ ಅವರ ಸಹೋದರ ಸುಬ್ರಹ್ಮಣ್ಯ ರೈ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ರಿತೇಶ್ ಶೆಟ್ಟಿ ಅವರು, ವಿಶಾಲಾಕ್ಷಿ ವಿ ರೈ ಅವರು, ಹಾಗೆ ನಳಿನಿ ಪಿ ರೈ ಅವರು, ಜೊತೆಗೆ ನಮ್ರತಾ ಪ್ರೀತಮ್ ಶೆಟ್ಟಿ, ಹಾಗೆ ರಾಜ್ಕುಮಾರ್ ರೈ ಅವರು, ನಿಹಾಲ್ ಪಿ ಶೆಟ್ಟಿ, ಹಲೋ ಹಲೋ ನೋಡಿ KA-21P 3621 ಓಮಿನಿ ಕಾರ್ ನೀವು ಪಾರ್ಕ್ ಮಾಡಿದ ಜಾಗವನ್ನೊಮ್ಮೆ ನೋಡಿ. ದಯವಿಟ್ಟು ತಕ್ಷಣ ತೆರವುಗೊಳಿಸಬೇಕು. ದಯವಿಟ್ಟು ಮೈಕ್ ವಾಲ್ಯೂಮ್ ಕಡಿಮೆ ಇದೆ, ದಯವಿಟ್ಟು ಗಮನ ಹರಿಸಿ. ಮೈಕಿನವರ ಗಮನಕ್ಕೆ ಸೌಂಡ್ ವಾಲ್ಯೂಮ್ ಇದರಿಂದ ಕಡಿಮೆ ಬರ್ತಾ ಇದೆ, ದಯವಿಟ್ಟು ಹಲೋ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಸಹಧರ್ಮಿಣಿ ಸುಮಾ ಎ ರೈ ಅವರು, ಹಾಗೆ ಮಕ್ಕಳಾದ ರಿಧಿ ರೈ, ಪ್ರದಿಲ್ ರೈ, ಶ್ರೀಧಿ ರೈ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ರಿತೇಶ್ ಶೆಟ್ಟಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ವಿಶಾಲಾಕ್ಷಿ ವಿ ರೈ ನಿಮ್ಮನ್ನ ಕೂಡ ವೇದಿಕೆಗೆ ತುಂಬು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಳಿನಿ ಪಿ ರೈ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ರತಾ ಪ್ರೀತಮ್ ಶೆಟ್ಟಿ ಅವರು ನೀವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ರಾಜ್ಕುಮಾರ್ ರೈ ಅವರು, ಅಶೋಕ್ ಕುಮಾರ್ ರೈ ಅವರ ಸಹೋದರ, ತಾವು ತುಂಬು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರುವ ಕಿಟ್ಟಣ್ಣಗೌಡ ಬಪ್ಪಳಿಗೆ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇಂದಿನ ಸಾಂಸ್ಕೃತಿಕ ವೇದಿಕೆಯ
ಉದ್ಘಾಟನೆಯನ್ನ ಮಾಡೋದಕ್ಕಿರುವಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರ ಮಾತೃಶ್ರೀಯಾದಂತಹ ಗಿರಿಜಾ ಎಸ್ ರೈ ಅಮ್ಮ, ನಿಮ್ಮನ್ನ ಕಾರ್ಯಕ್ರಮಕ್ಕೆ ವೇದಿಕೆಗೆ ತುಂಬು ಪ್ರೀತಿಯಿಂದ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಅಮ್ಮನಿಗೆ ಶಾಲನ್ನ ಹೊದಿಸಿ ಅವರ ಆಶೀರ್ವಾದವನ್ನ ಬೇಡ್ತಾ ಕಾರ್ಯಕ್ರಮಕ್ಕೆ ಶುಭವನ್ನ ಯಾಚಿಸಬೇಕು. ಅವರನ್ನ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಪ್ರವೇಶ ದ್ವಾರದ ಪಕ್ಕದಲ್ಲಿ ಒಂದು ಓಮಿನಿ ಕಾರು ನಿಂತಿದೆ. ಅದನ್ನ ತೆರವುಗೊಳಿಸಬೇಕು ಅನ್ನುವ ವಿನಂತಿಯನ್ನ, ಅಣ್ಣ ಅಲ್ಲಿ ನೀವೇ ಇದ್ದೀರಿ, ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಬೇಕು ಓಮಿನಿ ಕಾರ್. ತೌಳವ ಮಣ್ಣಿನ ಸಂಪ್ರದಾಯದಂತೆ ಅಮ್ಮನಿಗೆ ಶಾಲನ್ನ ಹೊದಿಸಿ ಅತ್ಯಂತ ಗೌರವದಿಂದ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು. ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ಕೊಡೋದಕ್ಕೆ, ಅವರ ಆಶೀರ್ವಾದವನ್ನ ಬೇಡ್ತಾ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡೋದಕ್ಕೆ ಅರ್ಚನೆಯನ್ನ ಮಾಡಬೇಕು ಅಂತ ಕೇಳಿಕೊಳ್ತಾರೆ. ಇದೀಗ ಮಾತೃಶ್ರೀಯವರಿಗೆ ಶಾಲನ್ನ ಹೊದಿಸಿ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತಹ ಕ್ಷಣ. ಈ ಮಣ್ಣದ ಸಂಪ್ರದಾಯದಂಚನೆ ಅಮ್ಮಗ ಶಾಲನ್ನು ಪಾಡ್ದು ಅರೆ ಆಶೀರ್ವಾದನು ನಟ್ಟು ನೋಡು ಪಂದ ಭಿನ್ನ ಇತ್ತುನ್ವ ಅಮ್ಮಗ ಶಾಲದ ಮಾನಾದಿಕೆನು ಮಂತಿನ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಇರೆಗ್ ಸೊಲ್ಮೆಲು ಅಂಚನೆ ವೇದಿಕೆಡು ನಂಚಿತಿನ ಮಾತ ಬಂಧುಲೆಗಲ ಪುಷ್ಪನ ಕೊರದು ಅಕ್ಲೇನು ವೇದಿಕೆಗೆ ಪ್ರೀತಿಡ್ ಬರಮಲ್ತು ನೋಡು ಪಂದು ಅಶೋಕ್ ಕನ್ನಡ ಕುಡೋರ ಭಿನ್ನ ಇತ್ತುನ್ವೆ. ವೇದಿಕೆಯಲ್ಲಿರುವ ಎಲ್ಲ ಬಂಧುಗಳಿಗೂ ಮಗದೊಮ್ಮೆ ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮಕ್ಕೆ ಶುಭವನ್ನ ಯಾಚಿಸಬೇಕು ಅನ್ನುವಂತಹ ಮನವಿ. ಪುಷ್ಪ ನೀಡಿ ಎಲ್ಲರನ್ನ ವೇದಿಕೆಗೆ ಮತ್ತೊಮ್ಮೆ ಆದರಾತಿಥ್ಯಗಳಿಂದ ಬರಮಾಡಿಕೊಂಡಂತಹ ಶಾಸಕರಿಗೆ ನಲ್ಮೆಯ ಅಭಿನಂದನೆಗಳು. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈಯವರ ಮಾತೃಶ್ರೀಯವರಿಂದ ದೀಪ ಪ್ರಜ್ವಲನೆಯ ಮೂಲಕ ಸಾಂಸ್ಕೃತಿಕ ವೇದಿಕೆ ಶುಭ ಚಾಲನೆಯನ್ನ ಪಡೆಯುವುದಕ್ಕಿದೆ. ಆತ್ಮ ಮತ್ತು ಪರಮಾತ್ಮನ ನಡುವೆ ಭಕ್ತಿಯ ಸೇತುವೊಂದು ನಿರ್ಮಾಣವಾಗಬೇಕಾದರೆ ಕಣ್ಣಿಗೆ ಕಾಣದ ವಿಶ್ವವ್ಯಾಪಿಯಾಗಿರುವಂತಹ ಪರಮಾತ್ಮನನ್ನ ಜ್ಯೋತಿ ಸ್ವರೂಪದಲ್ಲಿ ಆಹ್ವಾನ ಮಾಡಿ ಬೇಡುವುದು ವಾಡಿಕೆ. ಅಂತೆಯೇ ಇಂದಿನ ಕಾರ್ಯಕ್ರಮಕ್ಕೆ ದೀಪವನ್ನ ಬೆಳಗಿಸಿ ಶುಭವನ್ನ ಯಾಚಿಸಬೇಕು ಅಂತ ಮಾತೃಶ್ರೀಯವರಲ್ಲಿ ವಿನಮ್ರ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು. ದೀಪ ಹಚ್ಚುತ್ತೇನೆ ನಾನು, ಕತ್ತಲನ್ನು ಓಡಿಸುತ್ತೇನೆಂಬ ಹಮ್ಮಿನಿಂದಲ್ಲ, ಆದರೂ ದೀಪ ಹಚ್ಚುತ್ತೇನೆ ನಾನು, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಅದಾವ ಶಕ್ತಿ ಸೂರ್ಯನಲ್ಲಿ ಬೆಳಕಾಗಿ, ತಾರೆಯಲ್ಲಿ ಹೊಳಪಾಗಿ, ಬೆಂಕಿಯಲ್ಲಿ ಬಿಸಿಯಾಗಿ ಪ್ರವಹಿಸುವುದು. ಆ ದಿವ್ಯ ಶಕ್ತಿಗೆ ಈ ಮಣ್ಣ ಹಣತೆಯಲ್ಲಿ ಹರಿಯುತ್ತಿರೆ ಹಣತೆ ಕಿರಿದಾದರೇನು, ಬೆಳಕ ತೇರುವ ಪರಿ ಹಿರಿದಲ್ಲವೇನು. ಹಚ್ಚಿರುವ ದೀಪ ಇಡೀ ಜಗವನ್ನೇ ಬೆಳಗಲಿ,
ಒವೇ ಒಂಜಿ ಲೇಸಗ್ ಜತ್ತು ಪಿದಾಂಡಲ ಏತೆ ಅಟ್ಟಣೆ ಮಲ್ತಂಡಲ ನೂಲುದಾತ್ ನುಗುತೆ ಬಾರದಾತ್ ಕೋರೆದಂತೆ ಒಂಜಿ ಕಾರ್ಯಕ್ರಮ ನಡೆಪರೆ ಸಾಧ್ಯ ಏಜಿಗೆ ಅಂಚಾದು ಬರ್ಪಿ ವಿಘ್ನಲಿನ ಮಾತ ಆ ಸರ್ವ ಶಕ್ತಿಲು ತಟ್ಟು ಪಾರಾದು ಲೇಸಗ್ ಶುಭನ ಕೊರಡು ಈ ಗಳಿಗೆನು ಅಮೃತ ಗಳಿಗೆಯಾದ ಮಲ್ತು ಕೊರಡು ಪಂದು ನಡ್ಡೊಂದು ಐತೆ ಕಾರ್ಯಕ್ರಮದ ಉದಿಪನದ ಲೇಸ್ ಪೊರ್ಲುಡೆ ನಡತುಕೊಂಡು ಅಂಚನೆ ಅಶೋಕರ್ನೆ ಏಪಲ ವಿಭಿನ್ನ ಶೈಲಿಡು ಕಾರ್ಯಕ್ರಮನು ಮಲ್ಪುನಾರು ಅಂಚಾದು ಆರು ನಾಡದ ಮಗೆ ಅಂಚಾದು ಪುನಗ ಐತೆ ನಾಡ ಗೀತೆದ ಮೂಲಕ ನಮ್ಮ ಕಾರ್ಯಕ್ರಮ ಪೊರ್ಲ ಚಾಲನೆ ಪಡೆಯರುಂಡು ಸುಧಾನ ಶಾಲೆದ ಜೋಕುಲು ನಾಡ ಗೀತೆದ ಮೂಲಕ ಈ ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನು ಕೊರಿಯರೊಲ್ಲೆರು ಇದೀಗ ನಾಡ ಗೀತೆಯ ಮೂಲಕ ಕಾರ್ಯಕ್ರಮ ವಿನೂತನ ಶೈಲಿಯಲ್ಲಿ ಶುಭಾರಂಭಗೊಳ್ಳುತ್ತಾ ಇದೆ. ಸುಧಾನ ಶಾಲಾ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ನಾಡ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ. All of you attention. ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಜೊತೆಯಾಗಬೇಕು ಅನ್ನುವ ಕೋರಿಕೆ. ಸೊ ಎಲ್ಲರೂ ಎದ್ದು ನಿಂತ್ಕೊಳ್ಳಿ. All of you attention. ನಾಡಗೀತೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ಹೇ ರಸ ಋಷಿಗಳ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದ್ರದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪುನ್ನಾ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕನ ಚಕನರ ನೆಚ್ಚಿನ ಬೀಡಿ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ರುದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಕಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಜೈ ಜೈ ತಾಯಿ ಭಾರತಾಂಬೆಗೆ ಶಿರಸ ನಮಿಸ್ತಾ ಹಣವಂತನಾಗುವ ಮುನ್ನ ಗುಣವಂತನಾಗು ಅನ್ನೋದನ್ನ ತಾಯಿಯ ಪಾಠವನ್ನ ಶಿರಸ ಪಾಲಿಸ್ತಾ ಬಂದಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು
ಬರೀ ಅಮ್ಮನ ಮಾತಿಗಷ್ಟೇ ಅಲ್ಲ, ಈ ತೌಳವ ಮಣ್ಣಿನ ತುಳು ಭಾಷೆಗಾಗಿ ಕೂಡ ವಿಧಾನಸೌಧದಲ್ಲಿ ಗಟ್ಟಿ ದನಿ ಎತ್ತಿದವರು. ಹಾಗಾಗಿ ಇವರು ಬರೀ ಪುತ್ತೂರಿನ ಶಾಸಕರಷ್ಟೇ ಅಲ್ಲ, ನಮ್ಮ ತೌಳವ ಮಣ್ಣಿನ ಹೆಮ್ಮೆಯ ಶಾಸಕರು ಕೂಡ ಹೌದು. ಇದೀಗ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ಮಾತೃಶ್ರೀಯವರು ಕಾರ್ಯಕ್ರಮಕ್ಕೆ ಶುಭವನ್ನ ಯಾಚಿಸಿದ್ದಾರೆ. ಹಾಗೆಯೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಲೋಕದ ಅನಾವರಣ ಆಗೋದಕ್ಕಿದೆ. ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಹಾಗೆ ಅಶೋಕ್ ಕುಮಾರ್ ರೈ ಅವರ ಮಾತೃಶ್ರೀಯವರಿಗೂ ಗೌರವದ ನಮನಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಜನಸೇವಕ ಜನನಾಯಕ ಅನ್ನುವಂತಹ ಸಿಡಿ ಬಿಡುಗಡೆಗೊಳ್ಳುವುದಕ್ಕಿದೆ. ಹಾಗೆ ಇದೇ ವೇದಿಕೆಯಲ್ಲಿ ಇಂದಿನ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿರುವಂತಹ ವಸ್ತ್ರ ವಿತರಣಾ ಕಾರ್ಯಕ್ರಮದ ಸಾಂಕೇತಿಕ ವಸ್ತ್ರ ವಿತರಣಾ ಕಾರ್ಯಕ್ರಮ ಕೂಡ ನಡೆಯೋದಕ್ಕಿದೆ. ಇದೀಗ ವೇದಿಕೆಯಲ್ಲಿ ಸಿಡಿ ಬಿಡುಗಡೆಯ ಕಾರ್ಯಕ್ರಮ ನಡೀತಾ ಇದೆ. ಆದರಣೀಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ರೆವರೆಂಡ್ ವಿಜಯ್ ಹಾರ್ಬೈನ್ ಮಾನ್ಯ ಸಂಚಾಲಕರು ಸುದಾನ ವಸತಿಯುತ ಪ್ರೌಢಶಾಲೆ ನೆಹರು ನಗರ ವೇದಿಕೆಗೆ ಆಗಮಿಸಬೇಕು. ಅಂತೆಯೇ ಮಹಮ್ಮದ್ ಬಡಗನ್ನೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಅಶೋಕ ಜನಮನ 2024ರಲ್ಲಿ ಅಶ್ಮಿತ್ ಎಜೆ ಮತ್ತು ಸೋನಿಕಾ ಜನಾರ್ದನ್ ಇವರ ಸುಮಧುರ ಕಂಠದಿಂದ ಬಿಡುಗಡೆಗೊಳ್ಳಲಿರುವ ಹಾಡು ಅಶೋಕ್ ರೈ ಕುರಿತಾದ ಜನಸೇವಕ ಜನ ನಾಯಕ ಅನ್ನುವ ಸುಂದರ ಹಾಡನ್ನ ಸೋನಿಕಾ ಜನಾರ್ದನ್ ಅವರು, ಅಶ್ಮಿತ್ ಎಜೆ ಅವರು ಇವತ್ತು ನಮ್ಮ ಜೊತೆ ವೇದಿಕೆಯಲ್ಲಿ ಬಿಡುಗಡೆಗೊಳಿಸಬೇಕು ಅನ್ನುವಂತ ಇಚ್ಛೆಯನ್ನ ವ್ಯಕ್ತಪಡಿಸಿ ಅಡ್ವೊಕೇಟ್ ಜನಾರ್ದನ್ ಇವರ ಸುಪುತ್ರಿ ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ಜನಸೇವೆಯನ್ನ ಕೊಂಡಾಡುವ ಸುಂದರ ಹಾಡಿಗೆ ಪುಟ್ಟ ಬಾಲಕಿ ಕಂಠದಾನ ಮಾಡಿದ್ದಾಳೆ. ಅಶ್ಮಿತ್ ಎಜೆ ಮತ್ತು ಸೋನಿಕಾ ಜನಾರ್ದನ್, ಅಡ್ವೊಕೇಟ್ ಜನಾರ್ದನ್ ಅವರ ಸುಪುತ್ರಿ. ಈ ಸುಂದರ ಹಾಡು ಇದೀಗ ವಿಡಿಯೋ ಎಬಿ ಪ್ಲೇ ಆಗುತ್ತೆ, ಎಲ್ಲರ ವೀಕ್ಷಣೆ ಮಾಡಬೇಕು ಅನ್ನುವ ವಿನಂತಿಯ ಮೇರೆಗೆ ನಮ್ಮ ಅನೌನ್ಸ್ಮೆಂಟ್ ವಾಹನದಲ್ಲೂ ಕೂಡ ಇದರ ಒಂದು ತುಣುಕನ್ನ ಬಳಕೆ ಮಾಡಲಾಗಿತ್ತು. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ದೊಡ್ಡ ಕೈ ಚಪ್ಪಾಳೆ ಬಾಲಕಿ ಸೋನಿಕಾ ಜನಾರ್ದನ್ ಅವರಿಗೆ. ಇದೀಗ ಹಾಡು ಬಿಡುಗಡೆಗೊಳ್ಳುತ್ತಿದೆ. ಶಾಸಕ ಜನನಾಯಕ ಜನನಾಯಕ ನಮ್ಮ ಸಾಧಕ ಜನಮನದ ಅಶೋಕ ರೈಗಳು ಸರಳತೆಯ ಪ್ರತೀಕ. ಜನಮನದ ಅಶೋಕ ರೈಗಳು ಸರಳತೆಯ ಪ್ರತೀಕ. ಜನಸೇವೆ ಇವರ ಕಾಯಕ, ಜನಸೇವೆ ಇವರ ಕಾಯಕ, ಜನಸೇವೆ ಇವರ ಕಾಯಕ, ಜನಸೇವೆ ಇವರ ಕಾಯಕ, ಜನಸೇವಕ ಜನಸೇವಕ. ಆದರಣೀಯರೇ, ಈಗ ಸಾಂಕೇತಿಕ ವಸ್ತ್ರ ವಿತರಣೆ ವೇದಿಕೆಯಲ್ಲಿ ಸಾಗಿ ಬರುತ್ತೆ. ಅದಾದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಆದರಣೀಯರೇ, ಜನ ಸೇವಕ ಜನ ನಾಯಕ ಅನ್ನುವ ಹಾಡನ್ನ ಬಿಡುಗಡೆಗೊಳಿಸಿದ ಅಡ್ವೊಕೇಟ್
ಜನಾರ್ದನ್ ಅವರಿಗೆ ರೈಸ್ ಸ್ಟೇಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ವಸ್ತ್ರ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುತ್ತೆ. ಅಶೋಕ ಜನಮನ 2024 ಕಾರ್ಯಕ್ರಮದ ಪ್ರಮುಖ ಭಾಗವಾಗಿರುವಂತಹ ಎಲ್ಲ ದಾನಗಳಲ್ಲೂ ಶ್ರೇಷ್ಠ ದಾನವಾಗಿರುವಂತಹ ವಸ್ತ್ರ ದಾನದ ಮೂಲಕ ಜನ ಮನ್ನಣೆಯನ್ನು ಗಳಿಸಿಕೊಂಡಿರುವಂತಹ ಅಶೋಕ್ ಕುಮಾರ್ ರೈ ಅವರ ಈ ಕಾರ್ಯಕ್ರಮದ ವಸ್ತ್ರ ವಿತರಣೆಯ ಸಾಂಕೇತಿಕ ವಸ್ತ್ರ ವಿತರಣೆ ಇದೀಗ ವೇದಿಕೆಯಲ್ಲಿ ನಡೆಯುವುದಕ್ಕಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಎಲ್ಲ ಕುಟುಂಬದವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಹಾಗೆ ಸುಮಾ ಎ ರೈ ಅವರು ಹಾಗೆ ಅಶೋಕ್ ಕುಮಾರ್ ರೈ ಅವರ ಕುಟುಂಬದ ಬಂಧುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ವಸ್ತ್ರ ವಿತರಣಾ ಕಾರ್ಯಕ್ರಮದ ಸಾಂಕೇತಿಕ ಭಾಗವಾಗಿ ಇದೀಗ ನಡೀತಾ ಇರುವಂತಹ ವಸ್ತ್ರ ವಿತರಣೆಯ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಬಲ್ನಾಡಿನ ಪಾರ್ವತಿ ಭಟ್, ತಿಂಗಳಾಡಿಯ ಶ್ಯಾಮಲಾ, ಕಾಣಿಯೂರಿನ ಅಕ್ಕು ಹಾಗೂ ಎಂಗಜೆಯ ಧರ್ಮಾವತಿ ಹಾಗೆ ಪುತ್ತೂರಿನ ನೀಲು ಇವರು ಈ ಸಾಂಕೇತಿಕವಾಗಿ ವಿತರಣೆಯಾಗುವಂತಹ ವಸ್ತ್ರವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಸಾಂಕೇತಿಕ ವಸ್ತ್ರ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ. ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರು ದೀನರ ಪಾಳಿಗೆ ಬೆಳಕಾಗಿ ಕಂಡವರು. ಈ ಬೆಳಕಿನ ಹಬ್ಬ ದೀಪಾವಳಿಯ ಸುಸಂದರ್ಭದಲ್ಲಿ ಹೊಸ ಅಣ್ಣನ ಉಡುಗೊರೆ ಎಂಬಂತೆ ವಸ್ತ್ರ ವಿತರಣೆಯ ಮೂಲಕ ಸರ್ವರ ಆಶೀರ್ವಾದವನ್ನ ಬೇಡ್ತಾ ಇದ್ದಾರೆ. ಈಗಾಗಲೇ ಹೇಳಿದಂತೆ ಅಶೋಕ್ ಕುಮಾರ್ ರೈ ಅವರು ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಕೂಡ ಅದು ವಿಭಿನ್ನ ಶೈಲಿಯಲ್ಲಿರುತ್ತೆ. ಸದಾ ನೊಂದವರ ದೀನರ ಪಾಲಿಗೆ ಬೆಳಕಾಗುವಂತಹ ಹಸ್ತ ಅವರದು. ಇದೀಗ ನಮ್ಮ ವೇದಿಕೆಯಲ್ಲಿ ಸಾರಸ್ವತ ಲೋಕದ ಅನಾವರಣ ಆಗೋದಕ್ಕಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಶ್ರೀ ಶಾರದಾ ಅಂಧರ ಗೀತ ಗಾಯನ ತಂಡದ ಪ್ರಮುಖರಿಗೆ ಶಾಲನ್ನ ಹೊದಿಸಿ ಅವರನ್ನ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಅಶೋಕ್ ಕುಮಾರ್ ರೈ ದಂಪತಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಶ್ರೀ ಶಾರದಾ ಅಂಧರ ಗೀತ ಗಾಯನ ತಂಡ ಮಂಗಳೂರು ಇದರ ಪ್ರಮುಖರಿಗೆ ಶಾಲನ್ನ ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಗೆ ಬರಬೇಕು. ಎಲೆಕ್ಟ್ರಿಷಿಯನ್ ರವರು ಸಾಲಿಯಾನ್ ಸೌಂಡ್ಸ್ನ ಸಿಬ್ಬಂದಿಗಳು ಬರ್ತೇವೆ. ಆದರಣೀಯರೇ, ಅಶೋಕ ಜನಮನ 2024 ಈ ಸಮಾರಂಭಕ್ಕೆ ಪಾಣಾಜೆ ರಣಮಂಗಳ ಸುಬ್ರಹ್ಮಣ್ಯ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿರತಕ್ಕಂತ ಸನ್ಮಾನ್ಯ ಶ್ರೀಕೃಷ್ಣ ಬುಳ್ಳಿಲಾಯ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಅಂತೆಯೇ ಪುತ್ತೂರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವ ಉಮಾನಾಥ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಇದೀಗ ಸಾಂಸ್ಕೃತಿಕ ವೇದಿಕೆಯಲ್ಲಿ ಶ್ರೀ ಶಾರದಾ ಅಂಧರ ಗೀತ ಗಾಯನ ತಂಡ ಮಂಗಳೂರು ಇವರಿಂದ ಗೀತ ಗಾಯನ ಕಾರ್ಯಕ್ರಮ ನಡೆಯೋದಕ್ಕಿದೆ. ಸನ್ಮಾನ್ಯ ಶಾಸಕರು ಈ ತಂಡದ ಪ್ರಮುಖರಿಗೆ ಶಾಲನ್ನ ಹೊದಿಸಿ ಗೌರವಯುತವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಫೀಸಾ ಪಿರವಾಯಿ ನೋಡಿ ಮಾಹಿತಿ ಕೇಂದ್ರದವರ ಗಮನಕ್ಕೆ ನೋಡಿ, ಇಲ್ಲಿ ಎಲ್ಲೂ ಸೀರೆ ವಿತರಣೆ ಈಗ ನಡೆಯೋದಿಲ್ಲ. ಏನಿದ್ರು 12:30 ಗಂಟೆಯ ನಂತರ
12 ಗಂಟೆಯ ನಂತರವೇ ನಡೆಯುತ್ತೆ. ಯಾರೂ ಕೂಡ ಲೈನ್ಗೆ ಹೋಗಬೇಡಿ. ಮಾಹಿತಿ ಕೇಂದ್ರದಿಂದ ಸಂಪೂರ್ಣ ಮಾಹಿತಿ ರವಾನೆ ಆಗಬೇಕಾಗಿದೆ. ಸೊ ದಯವಿಟ್ಟು ವಿನಂತಿ, ಯಾವುದೇ ಸೀರೆ ವಿತರಣೆ ಇದೀಗ ನಡೆಯಲ್ಲ. ಸಾಂಕೇತಿಕ ವಿತರಣೆಯನ್ನ ಮಾತ್ರ ಉದ್ಘಾಟನಾ ಸಮಾರಂಭದಲ್ಲಿ ಮಾಡಿದ್ದೇವೆ. ಅದರಿಂದ ಅಲ್ಲಿ ಲೈನ್ ನಿಂತಿರುವಂತ ಸರ್ವರು ಕೂಡ ವೇದಿಕೆ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು. 11 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಪರಂಗಿಪೇಟೆಯನ್ನ ದಾಟಿ ಬಿಸಿ ರೋಡ್ ಕಡೆಗೆ ಸಾಗಿ ಬರ್ತಾ ಇದ್ದಾರೆ. 11:30 ಗಂಟೆಗೆ ಸರಿಯಾಗಿ ಗೊತ್ತಿಲ್ಲ ಮಾಹಿತಿ ಕೇಂದ್ರ ದಯವಿಟ್ಟು ಈ ಮಾಹಿತಿಯನ್ನ ನೀಡುತ್ತಾ ಇರಿ. ಇನ್ನು 30 ನಿಮಿಷದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಇರ್ತಾರೆ. ಅವರು ಬಂದು ಮಾತನಾಡಿದ ನಂತರವೇ ಸೀರೆ ವಿತರಣೆ ನಡೆಯುತ್ತೆ. ಎಲ್ಲ ಸಜ್ಜನ ನಾಗರಿಕ ಬಂಧುಗಳು ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಿ ಎನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಶಾರದಾ ಅಂಧರ ಗೀತ ಗಾಯನ ತಂಡ ಮಂಗಳೂರು ಇವರಿಂದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಗೀತ ಗಾಯನ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳೋದಕ್ಕಿದೆ. ತಮ್ಮನ್ನ ಈ ಸಾಂಸ್ಕೃತಿಕ ವೇದಿಕೆಗೆ ತುಂಬು ಪ್ರೀತಿಯಿಂದ ಅತ್ಯಂತ ಗೌರವಾಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. ಇದು ಅಶೋಕ ಜನಮನ 2024ರ ಸಾಂಸ್ಕೃತಿಕ ಕಾರ್ಯಕ್ರಮ. ಆದರಣೀಯರೇ, ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ನಿರ್ಮಲ್ ಕುಮಾರ್ ಜೈನ್ ಹಿರಿಯ ವಕೀಲರು ಪುತ್ತೂರು ಉಪಸ್ಥಿತರಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಉಲ್ಲಾಸ್ ಕೋಟ್ಯಾನ್ ಕಾರ್ಯದರ್ಶಿಗಳು ಗೆಜ್ಜೆಗಿರಿ ಕ್ಷೇತ್ರ ಪಡುಮಲೆ, ನಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಹರಿಪ್ರಸಾದ್ ರೈಗಳು HSR ಫೌಂಡೇಶನ್ ಇದರ ಅಧ್ಯಕ್ಷರು, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಿರಿಯ ವಕೀಲರಾಗಿರುವ ಅಬೂಬಕರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಸರ್. ತಮ್ಮನ್ನ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಶೋಕ ಜನಮನ 2024 ಇದು ಜಾತಿ ಧರ್ಮಗಳ ಎಲ್ಲೆಯನ್ನ ಮೀರಿದ, ರಾಜಕೀಯ ಪರಿಧಿಯನ್ನ ದಾಟಿದ ಸಮಾನ ಮನಸ್ಕರ ಸಮ್ಮಿಲನದ ಹಬ್ಬ. ಇದು ಮನೆ ಮನಗಳ ಹರುಷದ ಹಬ್ಬ. ಮತ್ತೊಮ್ಮೆ ಸೇರಿರುವ ಎಲ್ಲ ಬಂಧುಗಳನ್ನ, ಆತ್ಮೀಯರನ್ನ, ಹಿತೈಷಿಗಳನ್ನ, ದೂರಿನ ನೆಂಟರನ್ನ, ತಾಲೂಕಿನ ಎಲ್ಲ ಸಹೃದಯಿ ಬಂಧುಗಳನ್ನ ಮತ್ತೊಮ್ಮೆ ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಗೌರವಾದರಗಳಿಂದ ಸ್ವಾಗತಿಸುತ್ತಿದ್ದೇವೆ. ಹಾಗೆ ಪತ್ರಿಕಾ ಮಾಧ್ಯಮದವರಿಗೆ ಹಾಗೆ ದೃಶ್ಯ ಮಾಧ್ಯಮದವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಗೌರವಗಳಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಫೀಸಾ ಪೆರ್ವಾಯಿ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪೆರ್ವಾಯಿ ಆಗಮಿಸಿದ್ದಾರೆ. ಮೇಡಮ್, ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಮಾರಪ್ಪ ಶೆಟ್ಟಿ ಬೈಲುಗುತ್ತು, ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲರು ಮಹಿಳಾ ಕಾಲೇಜ್ ಪುತ್ತೂರು ಸನ್ಮಾನ್ಯ ಝೇವಿಯರ್ ಡಿಸೋಜ ಆಗಮಿಸಿದ್ದೀರಿ ಸರ್. ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಝೇವಿಯರ್ ಡಿಸೋಜ ಇವರಿಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಸರಿ, ನಿಮ್ಮನ್ನ ಒಮ್ಮೆ ಅಲ್ಲಿ ಕರೀತಾರೆ. ಅಲ್ಲಿ ಸನ್ಮಾನ್ಯ ಝೇವಿಯರ್ ಡಿಸೋಜ ಇವರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಾರ್ತಿಕೇಯ ಇಂಡಸ್ಟ್ರೀಸ್ ಇದರ ಮಾಲಕರಾಗಿರುವಂತಹ ಜಗನ್ಮೋಹನ್ ರೈ, ಕಾರ್ತಿಕೇಯ ಇಂಡಸ್ಟ್ರೀಸ್ ಸಂಟ್ಯಾರು, ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಸದಾ ಅಶಕ್ತರಿಗೆ ಮಿಡಿಯುವ ಸಜ್ಜನ ಹೃದಯ ಅಶೋಕ್ ಕುಮಾರ್ ರೈ ಅವರದು. ಈ ಕಾರ್ಯಕ್ರಮವನ್ನ ಎಷ್ಟೇ ವಿಜೃಂಭಣೆಯಿಂದ ನಡೆಸಿದ್ರು ಇದು ಪಕ್ಕ ಬಡವರ ನಿರಾಶ್ರಿತರ ಕೇಂದ್ರಿತವಾಗಿಯೇ ನಡೆಯುತ್ತಿರುವಂತಹ ಕಾರ್ಯಕ್ರಮ. ಹಾಗಾಗಿ ಕಲಾ ಸೇವೆಯಲ್ಲೂ ಕಲಾ ರಣಮಂಗಳ ಸುಬ್ರಹ್ಮಣ್ಯ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪಾಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಮೈಮನತ್ತುಲ್ ಮೈನಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮೇಡಮ್ ತಮ್ಮನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಸದಾಶಿವರಿಗಳು ಉಪಸ್ಥಿತರಿದ್ದಾರೆ. ಬೆಳ್ಳಿಪಾಡಿ ಸದಾಶಿವರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮನ್ನ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪೆರುವಾಯಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ರಶ್ಮಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಆಶುಕಣ್ಣ ನಡೆಸ್ತಾ ಇರುವಂತಹ ಕಾರ್ಯಕ್ರಮ. ಹಾಗಾಗಿ ಎಲ್ಲ ಗಣ್ಯರು ಹಾಗೆ ಹಿತೈಷಿಗಳು ಬಂಧುಗಳು ಅಲ್ಲಲ್ಲಿ ನಿಂತ್ಕೊಂಡಿದ್ದೀರಿ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಆಸೀನರಾಗಬೇಕು ಅಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ಚಂದಗಾಣಿಸುವ ಸಂಪೂರ್ಣ ಹಕ್ಕು ನಮ್ಮೆಲ್ಲರ ಮೇಲಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಸ್ಯಾಕ್ಸೋಫೋನ್ ವಾದಕ ವೇಣುಗೋಪಾಲ್ ಪುತ್ತೂರು ಆಗಮಿಸಿದ್ದೀರಿ. ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಮೈಮನತ್ತುಲ್ ಮೆಹರಾ ಉಪಸ್ಥಿತರಿದ್ದಾರೆ. ಮೇಡಮ್ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪುತ್ತೂರು ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರುವ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ತಮ್ಮನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಪುರಸಭೆಯ ಮಾಜಿ ಸದಸ್ಯರಾಗಿರುವ ನವೀನ್ ನಾಯಕ್ ಅವರು ಆಗಮಿಸಿದ್ದೀರಿ. ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಸ್ ವಿನುತಾ ರೈ ಯೂನಿವರ್ಸಿಟಿ ಪ್ರೊಫೆಸರ್ ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ರಮಾ ರೈ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಮೇಡಮ್ ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನೆಟ್ಟವಣಿಗೆ ಮುಡ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವ ರಾಮ ಮೇನಾಲ ಆಗಮಿಸಿದ್ದಾರೆ. ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸಂಗೀತ ಕಾರ್ಯಕ್ರಮ ಶಾರದ ಅಂಧರ ಗಾಯನ ಮಂಗಳೂರು ಇವರಿಂದ ಇನ್ನು 1-2 ನಿಮಿಷಗಳಲ್ಲಿ ಗಾಯನ ಪ್ರಾರಂಭ ಆಗ್ತದೆ. ಕಲಾವಿದರನ್ನ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕಳೆದ ವರ್ಷವೂ ಕೂಡ ಈ ಜನಮನ ಕಾರ್ಯಕ್ರಮಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ ನೀಡಿದ್ದೀರಾ. ತಮಗೆ ಇನ್ನಷ್ಟು ಉಜ್ವಲ ಭವಿಷ್ಯವನ್ನ ಕೋರುತ್ತಾ ಇನ್ನೊಂದೆರಡು ನಿಮಿಷಗಳಲ್ಲಿ ಸಂಗೀತ ಕಾರ್ಯಕ್ರಮ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಪ್ರಾರಂಭವಾಗ್ತದೆ. ಹಲೋ ಕಲಾ ಸೇವೆಯಲ್ಲಿ ಕಲಾ ಸರಸ್ವತಿಯ ಸೇವೆಯಲ್ಲಿ ಅಂಧರ ಗಾಯನಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ವೇದಿಕೆಯನ್ನ ಒದಗಿಸಿದ್ದು ನಮ್ಮ ಅಶೋಕ್ ರೈ ಅವರ ಹೃದಯ ವೈಶಾಲ್ಯತೆಗೆ ಸಾಕ್ಷಿ. ಇದೀಗ ವೇದಿಕೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಶ್ರೀ ಶಾರದಾ ಅಂಧರ ಗೀತ ಗಾಯನ ತಂಡ ಮಂಗಳೂರು ಇವರಿಂದ ಗೀತ ಗಾಯನ ಕಾರ್ಯಕ್ರಮ ನಡೆಯುವುದಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಉಲ್ಲಾಸ್ ಕೋಟ್ಯಾನ್ ಶ್ರೀ ಕ್ಷೇತ್ರ ಗೆಜ್ಜೆಗೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಯುತ ರಾಮ ಮೇನಾಲ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ನೆಟ್ಟಣಿಗೆ ಮುದ್ದವರು ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಉಮಾನಾಥ ಶೆಟ್ಟಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕಿನ ಅಧ್ಯಕ್ಷರು
ತಮ್ಮನ್ನ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರುವ ವೆಂಕಪ್ಪ ಗೌಡ ಸುಳ್ಯ ನ್ಯಾಯವಾದಿಗಳು ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ಸದಸ್ಯರಾಗಿರುವಂತಹ ಮುಸ್ತಫಾ ಸುಳ್ಯ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮನ್ನ ಕೂಡ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪುತ್ತೂರು ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವ ಅಬ್ದುಲ್ ರಜಾಕ್ BH ಬಪ್ಪಳಿಗೆ ಪುತ್ತೂರಿನ ಸೌಹಾರ್ದತೆಯ ರಾಯಭಾರಿ ನಮ್ಮನ್ನ ಅತ್ಯಂತ ಗೌರವವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅರ್ತ್ ಮೂವರ್ಸ್ ಅಸೋಸಿಯೇಷನ್ ಪುತ್ತೂರು ತಾಲೂಕು ವತಿಯಿಂದ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ಒಂದು ಗೌರವಾರ್ಪಣಾ ಕಾರ್ಯಕ್ರಮ ಇದೀಗ ನಡೆಯುತ್ತೆ ಮಾಧ್ಯಮ ಮಿತ್ರರ ಗಮನಕ್ಕೆ. ಇಲ್ಲೇ ಅದನ್ನ ಮುಗಿಸಿಕೊಳ್ಳುತ್ತಾ ಇದ್ದೇವೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಪುತ್ತೂರಿನ ಜನ ಮೆಚ್ಚಿದ ಜಗ ಮೆಚ್ಚಿದ ನಾಯಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ಪುತ್ತೂರು ತಾಲೂಕು ಅರ್ತ್ ಮೂವರ್ ಅಸೋಸಿಯೇಷನ್ ವತಿಯಿಂದ ಗೌರವಾರ್ಪಣಾ ಕಾರ್ಯಕ್ರಮ ನೆರವೇರುತ್ತೆ. ಸನ್ಮಾನ್ಯ ಸುರೇಂದ್ರ ರೈ ಬಳ್ಳಮಜಲು ಇವರ ನೇತೃತ್ವದಲ್ಲಿ ಪುತ್ತೂರು ತಾಲೂಕಿನ ಅರ್ತ್ ಮೂವರ್ಸ್ ಅಸೋಸಿಯೇಷನ್ ವತಿಯಿಂದ ಇದೀಗ ಗೌರವಾರ್ಪಣೆಯ ಕಾರ್ಯಕ್ರಮ. ಆದರಣೀಯರೇ, ಪುತ್ತೂರು ತಾಲೂಕಿನ ಸನ್ಮಾನ್ಯ ಶಾಸಕರು ಅಶೋಕ ಜನಮನ 2024 ರೂಪಾರಿಗಳು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ಪುತ್ತೂರು ತಾಲೂಕು ಅರ್ತ್ ಮೂವರ್ಸ್ ಅಸೋಸಿಯೇಷನ್ ವತಿಯಿಂದ ನಮಸ್ಕಾರ. ಇಂದು ರೈ ಎಜುಕೇಶನ್ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ಕೋಡಿಪಾಡಿ ಈ ಒಂದು ನೇತೃತ್ವದಲ್ಲಿ ಅಶೋಕ್ ಕುಮಾರ್ ಅಶೋಕ ಜನಮನ 2024 ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀತಾ ಇದೆ. ನಾವು 3ನೇ ವರ್ಷ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರೋದು. ಬಂದಿರ್ತಕ್ಕಂಥ ಎಲ್ಲ ಬಂಧುಗಳನ್ನ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನ ಕೇಳ್ತಾ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ನಮಗೆ ಈ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಯಾಕೆಂದ್ರೆ ದೀಪಾವಳಿ ಬಂತು ಅಂದ್ರೆ ನಮ್ಗೆ ನಮ್ಮ ಅಶೋಕ್ ಕುಮಾರ್ ಸರ್ ಅವರ ಒಂದು ಕರೆ ಬರ್ತದೆ, ನೀವು ಬಂದು ನಮ್ಮ ಕಾರ್ಯಕ್ರಮ ನಮ್ಗೆ ಒಂದು ಕಾರ್ಯಕ್ರಮ ನೀಡಬೇಕು ಅಂತ ಹೇಳಿ ಅವರು ಕೇಳ್ಕೊಳ್ತಾರೆ. ನಮ್ಮ ನಿಹಾಲ್ ಶೆಟ್ಟಿ ಸರ್ ಅವರು ಕೇಳ್ಕೊಂಡಾಗ ಈ ನಮ್ಮ ಒಂದು ತವರು ಮನೆಯ ಕಾರ್ಯಕ್ರಮ ಇದು ಖಂಡಿತ ನಮಗೆ ಪುತ್ತೂರಿನ ನಮ್ಮ ಜನಮನದ ಕಾರ್ಯಕ್ರಮದಲ್ಲಿ ನಾವು ಇಷ್ಟು ಸಂತಸದಿಂದ ಹಾಡ್ತಾ ಇದ್ದೇವೆ ಎನ್ನುವ ಒಂದು ವಿಷಯವನ್ನ ಹೇಳಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಎಲ್ಲ ಸಕ್ರಿಯ ಕಾರ್ಯಕರ್ತರನ್ನ ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯಿಂದ ಬರಮಾಡಿಕೊಂಡ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಚಾಲನೆ ನೀಡಿದ್ದಾರೆ ಶ್ರೀಮತಿ ಜ್ಯೋತಿ ಯೋಗೀಶ್ ಅವರು. ನಿಜ ಚರಿತ್ರೆ
ಶರಣು ಶರಣು ಗಣಪನ ಶರಣು ಬೆಂಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಗಣಪನ ಶರಣು ಬೆಂಕನೇ ಸಿದ್ಧಿ ಬುದ್ಧಿಗೆ ಗಣಪನ ಮೋದರನೇ ವಿದ್ಯೆಗೆ ಅಧಿಪತಿ ನೀನೇ ಬುದ್ಧಿಗೆ ಗಣಪನ ಮೋದರನೇ ವಿದ್ಯೆಗೆ ಅಧಿಪತಿ ನೀನೇ ಶರಣು 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 ಹೇ ಗಣಪನ ಶರಣು ಬೆಂಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನ ಶರಣು ಸೂಕ್ಷ್ಮ ನೇತ್ರ ಶೂರ್ಪಕರ್ಣನೆ ಕದಂಬನೆ ಡಮರುಡ ಹಸ್ತ ಸುಪುತ್ರ ಮುಕ್ತಿದಾತನೇ ಸೂಕ್ಷ್ಮ ನೇತ್ರ ಶೂರ್ಪಕರ್ಣನೆ ಕದಂಬನೆ ಡಮರುಡ ಹಸ್ತ ಸುಪುತ್ರ ಮುಕ್ತಿದಾತನೇ ಕಷ್ಟಪಾದಿ ನೋಡಿ ಹೃದಯ ಕಾಲವಾಸನೆ ಕಷ್ಟಪಾದಿ ನೋಡಿ ಹೃದಯ ಕಾಲವಾಸನೆ ಆನಂದ ಗಣಪತಿ ನಿನಗೆ ವಂದನೆ ಆನಂದ ಗಣಪತಿ ನಿನಗೆ ವಂದನೆ ಶರಣು 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 ಹೇ ಗಣಪನ ಶರಣು ಬೆಂಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನ ಶರಣು ಬೆಂಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ನಿನಗೆ ವಂದನೆ ನಿನಗೆ ಧನ್ಯವಾದಗಳು ಶ್ರೀಮತಿ ಜ್ಯೋತಿಯೋಗೇಶ್ವರ ಅವರಿಗೆ. ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯವನ್ನ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ನಮ್ಮ ಬಂಧುಗಳಿಗೆ ನಾವು ತಂಡದ ಪರವಾಗಿ ಶುಭಾಶಯವನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಇದು ರೈ ಎಜುಕೇಶನ್ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಕೋಡಿಪಾಡಿ ಈ ಒಂದು ನೇತೃತ್ವದ 12ನೇ ವರ್ಷದ ಜನಮನ ಕಾರ್ಯಕ್ರಮ 2024 ಅಶೋಕ್ ಕುಮಾರ್ ಜನಮನ ಕಾರ್ಯಕ್ರಮ ಈ ಒಂದು ನಡೀತಾ ಇದೆ. ಇದರಲ್ಲಿ ನಾವೆಲ್ಲರೂ ಕೂಡ ಹಾಡ್ತಾ ಇದ್ದೇವೆ. ಇದೇ ಒಂದು ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾವು ಮತ್ತೊಮ್ಮೆ ಈ ವಿಷಯವನ್ನು ಪ್ರಸ್ತುತಪಡಿಸುತ್ತಾ ಮಹಾಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಬೇಡ್ತಾ ಇದ್ದೇವೆ. ಸಮಸ್ತ ಬಂಧುಗಳಿಗೆ ಹಾಗೂ ನಮ್ಮ ಅಶೋಕ್ ಕುಮಾರ್ ಕುಟುಂಬದವರಿಗೂ ಕೂಡ ಸ್ವಾಮಿಯ ಆಶೀರ್ವಾದವು ಇಲ್ಲಿ ಇನ್ನಷ್ಟು ಸೇವೆಯನ್ನು ಮಾಡತಕ್ಕಂಥ ಸೌಭಾಗ್ಯವನ್ನ ಪುತ್ತೂರು ಮಹಾಲಿಂಗೇಶ್ವರ ಸ್ವಾಮಿಯು ಕರುಣಿಸಲಿ ಅಂತ ನಾವು ಪ್ರಾರ್ಥಿಸ್ತಾ ಒಂದು ಗೀತೆಯನ್ನು ಪ್ರಸ್ತುತಪಡಿಸುವುದರ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ಮಹಾಲಿಂಗೇಶ್ವರ ಸ್ವಾಮಿಯ ಒಂದು ಗೀತೆಯನ್ನು ಕೇಳೋಣ. ಮಹಾಲಿಂಗೇಶ್ವರ ಬರುವಾಗ
ನಲಿದಾಡಿತು. ಚೆಲ್ಲಿದರು ಮಲ್ಲಿಗೆಯ ಸ್ವಾಮಿ ಮಹಾಲಿಂಗೇಶ್ವರನ ಮೇಲೆ, ಚೆಲ್ಲಿದರು ಮಲ್ಲಿಗೆಯ ಸ್ವಾಮಿ ಮಹಾಲಿಂಗೇಶ್ವರನ ಮೇಲೆ, ಅಂದಾದ ಚಂದಾದ ಮೊಗವುಳ್ಳ ಸ್ವಾಮಿಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೊಗವುಳ್ಳ ಸ್ವಾಮಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಸ್ವಾಮಿ ಮಹಾಲಿಂಗೇಶ್ವರನ ಮ್ಯಾಲೆ. ಸ್ವಾಮಿಯು ಬರುವಾಗ ಈ ಭೂಮಿಯೆಲ್ಲ ನಲಿದಾಡಿತು, ಸ್ವಾಮಿಯು ಬರುವಾಗ ಈ ಭೂಮಿಯೆಲ್ಲ ನಲಿದಾಡಿತು. ಹಸಿರು ತೋರಣಗಳು ಮನೆ ಮನೆಗಳಲ್ಲಿ ಸ್ವಾಮಿಗೆ ಚೆಲ್ಲಿದರು ಮಲ್ಲಿಗೆಯ, ಹಸಿರು ತೋರಣಗಳು ಬೀದಿಯಲ್ಲಿ ಸ್ವಾಮಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಸ್ವಾಮಿ ಮಹಾಲಿಂಗೇಶ್ವರನ ಮೇಲೆ, ಅಂದಾದ ಚಂದಾದ ಮೊಗವುಳ್ಳ ಸ್ವಾಮಿಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೊಗವುಳ್ಳ ಸ್ವಾಮಿಗೆ ಚೆಲ್ಲಿದರು ಮಲ್ಲಿಗೆಯ. ಹೊತ್ತು ಮುಳುಗಿದರೇನು ಸ್ವಾಮಿ ಕತ್ತಲದರು ಏನು, ಹೊತ್ತು ಮುಳುಗಿದರೇನು ಸ್ವಾಮಿ ಕತ್ತಲದರು ಏನು, ನಿನ್ನ ದರ್ಶನ ಬಾಳಲ್ಲಿ ಬೆಳಕನ್ನು ತಂದಿಹುದು ಚೆಲ್ಲಿದರು ಮಲ್ಲಿಗೆಯ, ಸ್ವಾಮಿ ನಿನ್ನ ದರ್ಶನ ಬಾಳಲ್ಲಿ ಬೆಳಕನ್ನು ತಂದಿಹುದು ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಸ್ವಾಮಿ ಮಹಾಲಿಂಗೇಶ್ವರನ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಸ್ವಾಮಿ ಮಹಾಲಿಂಗೇಶ್ವರನ ಮ್ಯಾಲೆ, ಅಂದಾದ ಚಂದಾದ ಮೊಗವುಳ್ಳ ಸ್ವಾಮಿಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೊಗವುಳ್ಳ ಸ್ವಾಮಿಗೆ ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ. ಧನ್ಯವಾದಗಳು ಎಲ್ಲ ಬಂಧುಗಳಿಗೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ನಾವು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಅನೇಕ ಬಂಧುಗಳು ಈ ಒಂದು ಅದ್ಧೂರಿಯಾದಂತಹ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಇದ್ದೇವೆ. ನಿಜವಾಗ್ಲೂ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತದ್ದು. ಆಗ್ಲೇ ಒಬ್ಬರು ಮಹನೀಯರು ಹೇಳ್ತಾ ಇದ್ರು, ಬಡವರ ದೀನ ದಲಿತರ ಹಾಗೂ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ಅಶೋಕ್ ಕುಮಾರ್ ಸರ್ ಅವರಿಗೆ ನಾವು ನಿಜವಾಗ್ಲೂ ನಮ್ಮ ಮನದಾಳದ ಧನ್ಯವಾದಗಳನ್ನ ಹೇಳಲೇಬೇಕು. ಯಾಕೆಂದ್ರೆ ನಮಗೂ ಕೂಡ 3 ವರ್ಷ ಕಾರ್ಯಕ್ರಮಗಳನ್ನ ನೀಡಿ ನಮ್ಮ ಒಂದು ಅನ್ನದ ಒಂದು ದಿನಕ್ಕೆ, ಒಂದು ಸಂತಸದ ದಿನಕ್ಕೆ ಅವರು ಕಾರಣರಾಗಿದ್ದಾರೆ. ಇಂತಹ ಹೆಮ್ಮೆಯ ಪುತ್ರ ಕೋಟಿಗೊಬ್ಬ ಅಂತ ನಾನಾದ್ರೂ ಹೇಳ್ತಾ, ಎಲ್ಲರ ಜನಮಾನಸದಲ್ಲಿ ಇವರು ಶಾಶ್ವತವಾಗಿ ಇದ್ದಾರೆ. ಎಲ್ಲರ ಕಷ್ಟ ಸುಖಗಳಲ್ಲಿ ಇವರು ಮುಂದೆ ನಿಂತು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗಿರ್ತಾರೆ. ಅಂತಹ ಪುಣ್ಯಾತ್ಮ ನಮ್ಮೆಲ್ಲರ ಜೊತೆಯಲ್ಲಿದ್ದಂದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ, ಸ್ವಾಮಿ ಕೊರಗಜ್ಜನ ಒಂದು ಗೀತೆಯನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಸ್ವಾಮಿ ಕೊರಗಜ್ಜನ ಆಶೀರ್ವಾದವು ನಮ್ಮ ಈ ವೇದಿಕೆ ಮೇಲೆ ಇರಲಿ ಅಂತ ಹೇಳ್ತಾ ಈ ಗೀತೆಯನ್ನು ಹಾಡ್ತಾ ಇದ್ದಾರೆ ಶ್ರೀಮತಿ ಜ್ಯೋತಿ ಯೋಗೀಶ್ ಇವರಿದ್ದಾರೆ.
ಆಗಮಿಸಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಸ್ವಾಗತ. ಧನ್ಯವಾದಗಳು. ಎಲ್ಲೋ ಒಂದೊಂದಾಗಿ ಕರತಾಳದ ಶಬ್ದ ಕೇಳ್ತಾ ಇದೆ. ಈ ಒಂದು ವೇದಿಕೆಗೆ ಇನ್ನಷ್ಟು ಒಂದು ಸ್ಪಿರಿಟ್ ಬೇಕು ಅಂದ್ರೆ ತಮ್ಮೆಲ್ಲರ ಚಪ್ಪಾಳೆ ತುಂಬಾ ಮುಖ್ಯವಾಗಿದೆ. ಸರ್, ಒಂದು ನಿಮಿಷ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಒಂದು ನಿಮಿಷ ವಿಶ್ರಾಂತಿ ನಮ್ಮ ಗಾಯಕರಿಗೆ. ಹಿಂಭಾಗದಲ್ಲಿ ಕಾರ್ಯಕರ್ತರಿಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಂದ ನೇರ ಸೂಚನೆ. ಅಲ್ಲಿ ನಿಂತುಕೊಂಡಿರುವಂತಹ ಎಲ್ಲ ಸಜ್ಜನ ನಾಗರಿಕ ಬಂಧುಗಳನ್ನ ವೇದಿಕೆಯ ಮುಂಭಾಗದಲ್ಲಿ ಆಸನದ ವ್ಯವಸ್ಥೆ ಇದೆ. ಆ ಕಡೆಯಿಂದ ಬರ್ತಾ ಇರುವವರನ್ನ ಕೂಡ ದಯವಿಟ್ಟು ಮುಂಭಾಗದ ಚೇರ್ ಅಲ್ಲಿ ಕುಳಿತುಕೊಳ್ಳುವಂತ ವ್ಯವಸ್ಥೆ ಆಗಬೇಕು. ವೇದಿಕೆಯ ಮುಂಭಾಗದಲ್ಲಿ ಸಾಕಷ್ಟು ಚೇರ್ಗಳು ಖಾಲಿ ಇದೆ, ಸಾಕಷ್ಟು ಜನ ನಿಂತ್ಕೊಂಡಿದ್ದಾರೆ. ಸೊ ದಯವಿಟ್ಟು ಕಾರ್ಯಕರ್ತ ಬಂಧುಗಳು ಅತ್ಯಂತ ತ್ವರಿತವಾಗಿ ಪ್ರತಿಕ್ರಿಯೆಯನ್ನ ಕೊಡಿ. ಸನ್ಮಾನ್ಯ DK ಶಿವಕುಮಾರ್ ಇವರು BC ರೋಡ್ ಅನ್ನ ದಾಟಿ ಮೆಲ್ಕಾರಿನ ಕಡೆಗೆ ಬರ್ತಾ ಇದ್ದಾರೆ. ಸೊ ದಯವಿಟ್ಟು ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಚೇರ್ಗಳು ಭರ್ತಿಯಾಗಬೇಕು. ಹಿಂದೆ ನಿಂತಿರುವ ಸರ್ವರು ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಿ. ಧನ್ಯವಾದಗಳು ಸರ್. ಮತ್ತೊಮ್ಮೆ ತಮ್ಮೆಲ್ಲರನ್ನು ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಬಂದಿರತಕ್ಕಂತ ಎಲ್ಲ ಸಮಸ್ತ ಬಂಧುಗಳು ಹಾಸನದಲ್ಲಿ ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಗಾನಗಂಧರ್ವರ ಸಿಕ್ಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಆಕಸ್ಮಿಕ ಚಿತ್ರದ ಒಂದು ಗೀತೆಯನ್ನ ಕೊಡ್ತಾ ಇದ್ದೇವೆ. ನಂತರ ನಮ್ಮ ಹೆಮ್ಮೆಯ ಪುತ್ರ, ಈ ಮಣ್ಣಿನ ಮಗನ ಒಂದು ಗೀತೆಯನ್ನು ಕೂಡ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ನಾನು 3 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಅಶೋಕ್ ಕುಮಾರ್ ಸರ್ ಬಗ್ಗೆ ಹಾಡ್ತಾ ಇದ್ದೆ. ಇವತ್ತು ಕೂಡ 1-2 ಹಾಡನ್ನ ಆಡುವಂತ ಒಂದು ಸೌಭಾಗ್ಯ ನಮ್ಮದಾಗಿದೆ. ಹಾಗಾಗಿ ಈಗ ಆಕಸ್ಮಿಕ ಚಿತ್ರದ ಒಂದು ಗೀತೆಯನ್ನು ಕೊಡ್ತಾ ಇದ್ದೇವೆ. ಮಂಜುನಾಥ್ ಕೇಸ್ ಇವರಿಂದ ಕೇಳೋಣ. ಹುಟ್ಟಿದರೆ ಕನ್ನಡ ನಾಡಲೊಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲೊಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲೊಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ಇದು ವಿಧಿ ಗೋರಿಸುವ ಬಂಡಿ.
ಜ್ಞಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗವಿದು, ಸ್ನೇಹಕ್ಕೆ ಶಾಲೆ ಇದು, ನ್ಯಾಯಕ್ಕೆ ಪೀಠ ಇದು. ಕಾರ್ಯಕ್ಕೆ ಕಲ್ಪವಿದು, ಶಿಲ್ಪಕ್ಕೆ ತಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾನಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ ಕಾರಂತರ ಮಾಸ್ತಿಯಿಂದ ದನಿವಿ ಕನ್ನಡ ಮದಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲೊಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬಾಳಿನ ಬೆನ್ನು ಒತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ನಮಗೆ ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲ್ಲೊಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಉತ್ತಮ ರೀತಿಯಲ್ಲಿ ಸಂಗೀತವನ್ನ ಅರ್ಪಿಸ್ತಾ ಇದ್ದಾರೆ ಶಾರದ ಅಂಧ ಗಾಯಕರಾದಂತಹ ನಮ್ಮ ಈ ತಂಡದವರು, ಮಂಗಳೂರಿನ ತಂಡದವರು. ಪ್ರತಿ ವರ್ಷವೂ ಕೂಡ ನಮ್ಮೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಸಹಕರಿಸ್ತಾ ಇದ್ದಾರೆ. ಈಗ ಸಭಾ ಕಾರ್ಯಕ್ರಮದ ನಿಮಿತ್ತ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ಅವರಿಗೆ ನೀಡ್ತಾ ಇದ್ದೇವೆ. ತದನಂತರ ಕೂಡ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ದಯವಿಟ್ಟು ಈ ಒಂದು ಸಮಯದ ಒತ್ತಡ ಮತ್ತು ಈ ಪ್ರೀತಿಯನ್ನ ಆಲಿಸಿಕೊಂಡು ಈ ಒಂದು ಸಮಯದಲ್ಲಿ ಸ್ವಲ್ಪ ವೇದಿಕೆಯಿಂದ ನಿರ್ಗಮಿಸಿಕೊಂಡು ನಂತರ ತಾವು ತಮ್ಮ ಕಾರ್ಯಕ್ರಮಕ್ಕೆ ಅಣಿಯಾಗಬೇಕು. ದಯವಿಟ್ಟು ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕು. ಇದು ನಮ್ಮ ಕಾರ್ಯಕ್ರಮ, ನಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ಎಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ನಾವು ವೇದಿಕೆಯನ್ನು ಸಿದ್ಧಪಡಿಸ್ತೇವೆ. ತದನಂತರ ತಮಗೆ ಸ್ವಲ್ಪ ಹೊತ್ತು ಕಾರ್ಯಕ್ರಮವನ್ನು ನೀಡ್ತೇವೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಪ್ರತಿಭೆಗೆ ನ್ಯೂನ್ಯತೆಯ ತೊಡಕಿಲ್ಲ. ಅದ್ಭುತ ಕಂಠದ ಮೂಲಕ ತಮ್ಮ ಗಾಯನದ ಮೂಲಕ ನಮ್ಮೆಲ್ಲರನ್ನ ರಂಜಿಸಿದ ನಿಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನ ಸಜ್ಜುಗೊಳಿಸುವ ಅನಿವಾರ್ಯತೆ ಇರೋದ್ರಿಂದ ಮತ್ತೆ ವೇದಿಕೆ ನಿಮಗಾಗಿ ತೆರೆದುಕೊಳ್ಳಲಿದೆ. ದಯವಿಟ್ಟು ಅಡಚಣೆಗಾಗಿ ವಿಷಾದಿಸ್ತಾ ವೇದಿಕೆಯನ್ನ ಇದೀಗ ಮುಂದಿನ ಕಾರ್ಯಕ್ರಮಕ್ಕಾಗಿ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ಪ್ರಾರ್ಥನೆ. ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು 12ನೇ ವರ್ಷದ ಅದ್ದೂರಿ ಕಾರ್ಯಕ್ರಮ ಇದೀಗ ಬೆಳಗಿನಿಂದ ಸಾಗಿ ಬರುತ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಡಿ.ಕೆ. ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾರೆ. ಆ ಬಳಿಕ ಸಭಾ ಕಾರ್ಯಕ್ರಮ ನೆರವೇರುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಬಂದಿದೆ. ಬಂಟರ ಭವನದಿಂದ ನಮ್ಮ ಸಭಾ ಕಾರ್ಯಕ್ರಮದ ವೇದಿಕೆಯ ವಿಐಪಿ ಎಂಟ್ರಿ ಗೇಟಿನ ಒಳಭಾಗದಲ್ಲಿ ಹೆಚ್ಚುವರಿ ಯಾವುದೇ ಸಂಘಟಕರು ನಿಲ್ಬಾರ್ದು ಅನ್ನುವ ಸೂಚನೆಯನ್ನ ಪೊಲೀಸ್ ಇಲಾಖೆಯಿಂದ ನೀಡುತ್ತಾ ಇದ್ದಾರೆ. ದಯವಿಟ್ಟು ಮಧ್ಯಭಾಗದಲ್ಲಿ ಅನಗತ್ಯ ನಿಂತಿರುವವರೆಲ್ಲ ತೆರವುಗೊಳ್ಳಬೇಕು. ಮುಂದಿನ 15 ನಿಮಿಷಗಳಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ದಯವಿಟ್ಟು ಅವರ ಭದ್ರತಾ ಸಿಬ್ಬಂದಿಗಳಿಂದ ಮಾಹಿತಿ ಬಂದಿದೆ. ಯಾವುದೇ ಕಾರಣಕ್ಕೆ ಎಂಟ್ರೆನ್ಸ್ ಗೇಟ್ ಅಲ್ಲಿ
ಅನಗತ್ಯವಾಗಿ ಯಾರೂ ಕೂಡ ನಿಲ್ಲದೆ ಭಾಗವನ್ನ ಸಂಪೂರ್ಣವಾಗಿ ಖಾಲಿ ಮಾಡಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ಸ್ವಾಗತಿಸುವುದಕ್ಕೆ ಪೊಲೀಸ್ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ, ಪುತ್ತೂರು ತಾಲೂಕು ಆಡಳಿತ ಸಜ್ಜುಗೊಂಡಿದೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಸಂಘಟಕರು ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವ ವಿನಂತಿಯನ್ನ ಪೊಲೀಸ್ ಇಲಾಖೆ ವತಿಯಿಂದ ಮಾಡ್ತಾ ಇದ್ದಾರೆ. ದಯವಿಟ್ಟು ಸಹಕರಿಸುವಂತೆ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದಂತಹ ಎಲ್ಲ ನಾಗರಿಕ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆ. ದಯವಿಟ್ಟು ತಾವು ಅಲ್ಲಲ್ಲಿ ನಿಂತು ಕಾರ್ಯಕ್ರಮವನ್ನ ವೀಕ್ಷಿಸುವ ಬದಲು ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿಯೇ ಇರಿಸಿರುವಂತಹ ಆಸನದಲ್ಲಿ ತಾವೆಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಪದೇ ಪದೇ ಇದನ್ನೇ ಹೇಳ್ತಾ ಇದ್ದೇವೆ. ದಯವಿಟ್ಟು ತಾವು ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನದಲ್ಲಿ ಆಸೀನರಾಗಬೇಕು, ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡಬೇಕು. ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ವತಿಯಿಂದ ಕಳೆದ 12 ವರ್ಷಗಳಿಂದ ಸಾಗಿ ಬರ್ತಾ ಇರುವ ಅಶೋಕ ಜನಮನ 2024 ವಸ್ತ್ರ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಶ್ರೀಯುತ ಡಿ.ಕೆ. ಶಿವಕುಮಾರ್ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮದಲ್ಲಿ ಆಗಮಿಸುವವರಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಯಂ ಸೇವಕ ಬಂಧುಗಳ ಗಮನಕ್ಕೆ ಎದುರು ಭಾಗದಲ್ಲಿ ಸಾಕಷ್ಟು ಆಸನಗಳು ಖಾಲಿ ಇದ್ರೆ ಅದನ್ನ ತಕ್ಷಣ ಭರ್ತಿ ಮಾಡುವಂತ ಕಾರ್ಯ ಆಗಬೇಕು. ಅದೇ ರೀತಿ ವೇದಿಕೆ ಎಡಭಾಗದ ಪೆಂಡಾಲಿನ ಅಡಿಯಲ್ಲೂ ಕೂಡ ಸಾಕಷ್ಟು ಆಸನದ ವ್ಯವಸ್ಥೆ ಇದೆ, ಸದನ ಕೂಡ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ಈಗ ತಾನೇ ನೋಂದಾವಣೆ ಕೌಂಟರ್ ಇಂದ ಬರ್ತಾ ಇರುವಂತ ಎಲ್ಲ ನಾಗರಿಕ ಬಂಧುಗಳನ್ನ ನಿಗದಿತ ಜಾಗದಲ್ಲಿ ಕುಳಿತುಕೊಳ್ಳುವಂತ ವ್ಯವಸ್ಥೆಗಳಾಗಬೇಕು. 1 ಗಂಟೆ ಅವಧಿಯಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಅತ್ಯಂತ ಚುಟುಕಾಗಿ ಮುಕ್ತಾಯ ಆಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ವಿಭಾಗದ ನಮ್ಮ ಸಂಸೇವಕ ಬಂಧುಗಳು, ಸಮಿತಿಯ ಸದಸ್ಯರು ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಪುತ್ತೂರು ಮಾಜಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ವಿಶಾಲಾಕ್ಷಿ ಬನ್ನೂರು ಅವರಿದ್ದಾರೆ. ಮೇಡಮ್, ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಪುತ್ತೂರು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಶ್ರೀಮತಿ ಶಾರದಾ ಅರಸ್ ಅವರಿದ್ದೀರಿ. ನಿಮ್ಮನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಯುತವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಪುತ್ತೂರು ನಗರಸಭೆಯ ಮಾಜಿ ಅಧ್ಯಕ್ಷರಾಗಿರುವಂತಹ ಜಯಂತಿ ಬಲ್ನಾಡ್ ಅವರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಅತ್ಯಂತ ಗೌರವದಿಂದ ಗುರುತಿಸ್ತಾ ಇದ್ದೇವೆ. ಮೇಡಮ್, ನಿಮ್ಮನ್ನ ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿರುವಂತಹ ಸಾಯಿರಾ ಜುಬೇರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮೇಡಮ್, ನಿಮ್ಮ ಉಪಸ್ಥಿತಿಯನ್ನ ಕೂಡ ನಾವು ಅತ್ಯಂತ ಗೌರವದಿಂದ ಕಾಣ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನ ಬರಮಾಡಿಕೊಳ್ತಾ ಇದ್ದೇವೆ. ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ವತಿಯಿಂದ ಅದ್ದೂರಿ ಅಶೋಕ ಜನಮನ 2024 ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಇವರ ಧರ್ಮ ಪತ್ನಿ ಸುಮಾ ಎ ರೈ ಇವರ ಸಹೋದರಿಯಾಗಿರುವಂತಹ ಶ್ರೀಮತಿ ನಮಿತಾ ಶೆಟ್ಟಿ ಮತ್ತು ಶ್ರೀಮತಿ ಸೌಮ್ಯಾ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಸುಮಾ ಎ ರೈ ಇವರ ಸಹೋದರರಾಗಿರುವ ಸಚಿನ್ ಶೆಟ್ಟಿ ಅವರು, ಅದೇ ರೀತಿ ನಾದಿನಿ ತ್ರಿಷಾ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಸುಮಾ ಅಶೋಕ್ ರೈ ಅವರ ಮಾವ ರಘುರಾಮ್ ಶೆಟ್ಟಿ ಕಾಪು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಉಮೇಶ್ ಶೆಟ್ಟಿ ಮತ್ತು ಕವಿತಾ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮವೊಂದು ಯಶಸ್ವಿಯಾಗಬೇಕಾದರೆ ಅದರ ಹಿಂದೆ ಅದೆಷ್ಟೋ ಕೈಗಳ ಶ್ರಮವಿದೆ, ಅದೆಷ್ಟೋ ದೇಹದ ಬೆವರಿದೆ. ತಮ್ಮೆಲ್ಲರ ಆ ಒಂದು ಕಾರ್ಯಕ್ರಮದ ಹಿಂದಿರುವ ಶಕ್ತಿಗಳನ್ನ ನಾವೆಲ್ಲರೂ ಗುರುತಿಸ್ತಾ ತಮ್ಮನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮ ಸೇವೆಯನ್ನ ಅತ್ಯಂತ ಗೌರವಯುತವಾಗಿ ಕಾಣ್ತಾ ಇದ್ದೇವೆ. ಮತ್ತೊಮ್ಮೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದ ನಿಮಗೆಲ್ಲರಿಗೂ
ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ 12ನೇ ವರುಷದ ಅದ್ದೂರಿ ಕಾರ್ಯಕ್ರಮ ಇದೀಗ ಸಾಗಿ ಬರುತ್ತಾ ಇದೆ. ಸರ್ವ ಸಿದ್ಧತೆಗಳು ಅಂತಿಮಗೊಂಡಿವೆ. ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ತಕ್ಷಣ ಸಭಾ ಕಾರ್ಯಕ್ರಮ ಆರಂಭ ಆಗಲಿದೆ. ಆ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಮಾಡಲಿರುವ ರಾಮಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ವಿನಂತಿಯ ಜೊತೆಗೆ ಸನ್ಮಾನ ಸಮಿತಿಯವರು ವೇದಿಕೆಗೆ ಸಂಪೂರ್ಣ ಪರಿಕರಗಳನ್ನ ಒದಗಿಸಿಕೊಡಲಿರುವ ಅಲಂಕಾರ ವೇದಿಕೆ ಸಮಿತಿಯ ಸದಸ್ಯರು ಅಂತಿಮ ಸಿದ್ಧತೆಯನ್ನ ಮಾಡಿಕೊಂಡಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅತಿಥಿಗಳನ್ನ ಸ್ವಾಗತಿಸುವ ಸತ್ಕಾರ ಸಮಿತಿಯವರು ಕೂಡ ಅಂತಿಮ ಸಿದ್ಧತೆಯಲ್ಲಿರಬೇಕು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಾಗ ಅತ್ಯಂತ ವೇಗವಾಗಿ ಕಾರ್ಯಕ್ರಮ ಸಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಡ್ವಾನ್ಸ್ ಆಗಿ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ನೇರವಾಗಿ ಒಂದು ಮನವಿಯನ್ನ ಮಾಡುತ್ತಾ ಇದ್ದಾರೆ. ಸಾಕಷ್ಟು ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ದಯವಿಟ್ಟು ನೀವೆಲ್ಲ ಆಸನದಲ್ಲಿ ಕುಳಿತುಕೊಂಡೇ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಅನ್ನುವಂಥದ್ದು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಆಶಯ. ಆ ನಿಟ್ಟಿನಲ್ಲಿ ಸರ್ವರು ಕೂಡ ವಿಶೇಷವಾದಂತ ಒಂದು ಸಹಕಾರವನ್ನ ಕೊಡಬೇಕು. ಈಗ ತಾನೇ ಬರ್ತಾ ಇರುವ ಎಲ್ಲ ಅಶೋಕ್ ಕುಮಾರ್ ರೈ ಅವರ ಅಭಿಮಾನಿ ಬಳಗದವರು ಆದಷ್ಟು ಬೇಗ ನೀವು ಆಸನವನ್ನ ಸ್ವೀಕಾರ ಮಾಡಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಬರುವಾಗ ಇಡೀ ಕೂಗು ಪುತ್ತೂರಿನ ಕೂಗು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಕಿವಿಗೆ ಕೇಳಬೇಕು. ಒಂದು ದೊಡ್ಡ ಮನವಿ, ಅದು ಮೆಡಿಕಲ್ ಕಾಲೇಜ್ ಪುತ್ತೂರಿಗೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಕೊಡುತ್ತೇವೆ. ಆ ಸಂದರ್ಭದಲ್ಲಿ ಪುತ್ತೂರಿನ ಸಮಸ್ತ ಜನಸ್ತೋಮ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಆ ಮನವಿಯನ್ನ ಅಧಿಕೃತ ಮಾಡುವಂತ ಕೆಲಸ ಆಗಬೇಕು. ಆ ಒಂದು ಕಾರ್ಯಕ್ರಮ ಕೂಡ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ವತಿಯಿಂದ ನಿಮಗೆ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮನವಿಯನ್ನ ಕೊಡುವ ಸಂದರ್ಭದಲ್ಲಿ ಎಲ್ಲ ಜನರು ಒಬ್ಬರನ್ನು ಬಿಡದೆ ದೊಡ್ಡ ಚಪ್ಪಾಳೆಯನ್ನ ತಟ್ಟಬೇಕು. ನಿಂತು ಚಪ್ಪಾಳೆಯನ್ನ ತಟ್ಟಿ ಆ ಮೆಡಿಕಲ್ ಕಾಲೇಜನ್ನ ಅಧಿಕೃತಗೊಳಿಸುವುದಕ್ಕೆ ಇದೇ ಕಾರ್ಯಕ್ರಮ ವೇದಿಕೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ದೊಡ್ಡ ಮನವಿಯನ್ನ ಸಿದ್ಧತೆ ಮಾಡಿಕೊಂಡು ನಾಗರಿಕರು ಮತ್ತು ಅಶೋಕ್ ಕುಮಾರ್ ರೈ ಅವರ ಒಟ್ಟು ಸೇರಿ ಈ ಮನವಿ ಹಸ್ತಾಂತರ ಆಗುವಾಗ ಎಲ್ಲರೂ ದೊಡ್ಡ ಚಪ್ಪಾಳೆ ನಿಮ್ಮನ್ನ ಎಚ್ಚರಿಸುವ ಕಾರ್ಯವನ್ನ ನಾವು ಮಾಡುತ್ತೇವೆ. ಎಲ್ಲರೂ ಕೂಡ ಎದ್ದು ನಿಂತು ದೊಡ್ಡ ಚಪ್ಪಾಳೆಯೊಂದಿಗೆ ಅದನ್ನ ಅಧಿಕೃತಗೊಳಿಸಿ ಮನವಿಯ ಭಾರವನ್ನ ಇನ್ನಷ್ಟು ಹೆಚ್ಚಿಸುವಂತ ಕಾರ್ಯ ಆಗ್ಲಿಕ್ಕಿದೆ. ಆ ನಿಟ್ಟಿನಲ್ಲಿ ಎಲ್ಲ ಸಹಕಾರವನ್ನ ಆ ಸಂದರ್ಭದಲ್ಲಿ ಯಾಚಿಸ್ತಾ ಇದ್ದೇವೆ. ಆದರಣೀಯರ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವ ಭರತ್ ಮುಂಡೋಡಿ ಆಗಮಿಸಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. Mic check, check, mic check, mic check. Mic check. ಬೆಳಕಿನ ಹಬ್ಬ ದೀಪಾವಳಿ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ಐತಿಹಾಸಿಕ ಕ್ಷಣವನ್ನ ಸೃಷ್ಟಿಸುತ್ತಿದೆ. ಇಡೀ ತಾಲೂಕಿನಲ್ಲಿ ಜಾತ್ರೆಯ ಸಂಭ್ರಮ ಮೇಳೈಸಿದೆ. ಈ ಒಂದು ಅದ್ಭುತ ಕ್ಷಣಕ್ಕೆ ಸಾಕ್ಷೀಭೂತರಾಗಿರುವಂತಹ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದಿರುವಂತಹ ಶಕ್ತಿಯಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರ ಸಹಧರ್ಮಿಣಿ ಸುಮಾ ಅಶೋಕ್ ರೈ ಅವರ ಶ್ರಮ ಹಾಗೆ ಮಾತೃಶ್ರೀಯವರ ಕನಸು ಸಾಕಾರಗೊಂಡಂತಹ ಸವಿ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಈ ದಿನದ ಸಂಭ್ರಮ. ಇದೀಗ ಕೆಲವೇ ಕ್ಷಣಗಳಲ್ಲಿ ವೇದಿಕೆ ರಂಗೇರುವುದಕ್ಕಿದೆ. ನಾವು ವಿದ್ಯಾವಂತರ ಜಿಲ್ಲೆಯ
ನಾಗರಿಕರು. ಹಾಗಾಗಿ ಕಾರ್ಯಕ್ರಮದ ಉದ್ದಕ್ಕೂ ನಾವು ಸಂಯಮ ತಾಳ್ಮೆಯಿಂದ ವರ್ತಿಸ್ತಾ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡೋಣ ಅನ್ನೋದು ನಮ್ಮ ಪ್ರಾರ್ಥನೆ, ನಿಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಮೇಲಿನ ಅಭಿಮಾನದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಬಂದು ಸಹಕಾರವನ್ನ ನೀಡ್ತಾ ಇದ್ದೀರಿ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇನ್ನು 1 ಗಂಟೆಯ ಸಹಕಾರವನ್ನ ಕೊಟ್ರೆ ಈ ಕಾರ್ಯಕ್ರಮದ ಯಶಸ್ಸು ಖಂಡಿತವಾಗಿಯೂ ಕೂಡ ನಾಳೆಯ ಎಲ್ಲ ಪೇಪರ್ಗಳಲ್ಲಿ ಮುಖಪುಟಾಗಿ ಬರುತ್ತೆ. ಪುತ್ತೂರಿನ ಜನರ ಕನಸು ನನಸಾಗ್ಲಿ ಅನ್ನುವ ಆಶಯದೊಂದಿಗೆ ಪುತ್ತೂರಿನ ಸಮಸ್ತ ಜನತೆಯ ಪರವಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಮ್ಮ ವಸ್ತ್ರ ವಿತರಣಾ ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ, ವೇದಿಕೆಯ ಬಲಭಾಗದಲ್ಲಿ ಗೂಡುದೀಪ ಸ್ಪರ್ಧೆಗಳು ಬೆಳಗಿನಿಂದ ಆರಂಭ ಆಗಿದೆ. ನವೀನ ನೀತಿಯ ಗೂಡುದೀಪಗಳು ಬಂದಿದೆ, ನೇತಾಡ್ತಾ ಇದೆ. 2 ಗಂಟೆಗೆ ಸರಿಯಾಗಿ ಅದರ ಫಲಿತಾಂಶವನ್ನ ಕೂಡ ಪಡೆಯುವಂತ ಕೆಲಸವನ್ನ ಮಾಡ್ತೇವೆ. ಅದರಿಂದ ಎಲ್ಲ ಗೂಡುದೀಪ ಸ್ಪರ್ಧಿಗಳ ಗಮನಕ್ಕೆ 2 ಗಂಟೆಗೆ ಫಲಿತಾಂಶವನ್ನ ನೀಡುವವರಿದ್ದೇವೆ. ಆದರಣೀಯರೇ, ಈ ಕಾರ್ಯಕ್ರಮಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಅಣ್ಣ ವಿನಯ ಚಂದ್ರ ಇವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಒಬ್ಬ ಗಾಂಧಿವಾದಿ, ಹಿರಿಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಅಣ್ಣ ವಿನಯ ಚಂದ್ರ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಕರ್ನಾಟಕ ಸರ್ಕಾರದ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಪುತ್ತೂರಿನ ಹಿರಿಯ ಗಾಂಧಿವಾದಿಗಳು, ಸನ್ಮಾನ್ಯ ಅಣ್ಣ ವಿನಯ ಚಂದ್ರ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ವತಿಯಿಂದ ಇನ್ನು ಕೆಲವೇ ನಿಮಿಷಗಳಲ್ಲಿ ಅಶೋಕ ಜನಮನ 2024 ಅದ್ದೂರಿ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಕೆಲವೇ ನಿಮಿಷಗಳಲ್ಲಿ ಆಗಮಿಸುತ್ತಾರೆ. ಬಂಟರ ಭವನದ ಕಡೆಯಿಂದ ಅವರನ್ನ ಸ್ವಾಗತಿಸುವಂತ ಕಾರ್ಯಕ್ರಮಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಪುತ್ತೂರು ತಾಲೂಕು ಆಡಳಿತ ಸರ್ವ ಸಿದ್ಧತೆಯನ್ನ ಮಾಡಿಕೊಂಡಿದೆ. ರೈ ಎಸ್ಟೇಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರದ ಸರ್ವರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಬಂಟರ ಭವನದಿಂದ ಕಾರ್ಯಕ್ರಮದ ವೇದಿಕೆ ಕಡೆಗೆ ಬರುವಂತಹ ವಿಐಪಿ ಗೇಟಿನ ಒಳಭಾಗದಲ್ಲಿ ಅನಧಿಕೃತವಾಗಿ ಯಾರೂ ಕೂಡ ತೆರಳುವ ಹಾಗಿಲ್ಲ ಅನ್ನುವ ಸೂಚನೆಯನ್ನ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನೀಡಿದ್ದಾರೆ. ಈಗಾಗಲೇ ಇಲ್ಲಿಂದ ಅಲ್ಲಿಯ ತನಕ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಅದು ಪೊಲೀಸ್ ಇಲಾಖೆಯದ್ದಾಗಿದೆ. ದಯವಿಟ್ಟು ಸಹಕಾರವನ್ನ ಕೊಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ ಅತ್ಯುತ್ತಮ ಕಾರ್ಯಕ್ರಮ ನಿರೂಪಕರಾಗಿರುವ ಬಿಜೆಪಿ ಖ್ಯಾತವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ವತಿಯಿಂದ ಪುತ್ತೂರಿನ ಇತಿಹಾಸದ ಪುಟದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಕಾರ್ಯಕ್ರಮವಾಗಿ ರೂಪುಗೊಳ್ಳುತ್ತಿರುವ ಅಶೋಕ ಜನಮನ 2024ಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಆಗಮಿಸುತ್ತಾರೆ. ಬಳುವಾರಿನಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪುತ್ತೂರು ತಾಲೂಕು ಘಟಕದ 3 ಬ್ಲಾಕಿನ ವತಿಯಿಂದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಕಾರ್ಯಕರ್ತ ಬಂಧುಗಳ ಸಹಕಾರದಿಂದ ಒಂದು ಲಾಂಗ್ ಪರೇಡ್ ಮೆರವಣಿಗೆ ನಡೆಯುತ್ತೆ. ಅತ್ಯಂತ ಗೌರವಪೂರ್ವಕವಾಗಿ ಬಂಟರ ಭವನದವರೆಗೂ ಕೂಡ ಸ್ವಾಗತಿಸಲಾಗಿ ಅಲ್ಲಿಂದ ಅತ್ಯಂತ ಗೌರವಪೂರ್ವಕವಾಗಿ ಚೆಂಡೆ ವಾದ್ಯ ಘೋಷ ಮೊಳಗುವುದರೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಕೈಚಪ್ಪಾಳೆಯೊಂದಿಗೆ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಸ್ವಾಗತಿಸುವ ಕಾರ್ಯಕ್ರಮ ಕೂಡ ಆಗತ್ತೆ. ಎಲ್ಲ ಪ್ರೇಕ್ಷಕ ಬಂಧುಗಳು ಕೂಡ ದೊಡ್ಡ ಮಟ್ಟದ ಸಹಕಾರವನ್ನ ನೀಡುತ್ತೀರಿ ಅನ್ನುವಂತ ಆಶಯದೊಂದಿಗೆ ಇನ್ನು ನಿಮಿಷಗಳು ಮಾತ್ರ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ಕಾಣುವುದಕ್ಕೆ. ಬಾಲಕೃಷ್ಣ ಪೂಜಾರಿ ಸನ್ಮಾನ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡವರು ದಯವಿಟ್ಟು ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಬಾಲಕೃಷ್ಣ ಪೂಜಾರಿ. ಆದರಣೀಯರೇ, ವೇದಿಕೆ ಸಮಿತಿಗೆ ಸಂಬಂಧಪಟ್ಟಂತಹ ಸನ್ಮಾನ ಅಥವಾ ಇತರ ಏನೆಲ್ಲ ಸಿದ್ಧತೆಗಳಾಗಬೇಕು ಇದೆಲ್ಲವನ್ನ ನಮ್ಮ ವೇದಿಕೆ ಬಲಭಾಗದ ಕೊಠಡಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡು ಸರ್ವರು ಕೂಡ ಅಂತಿಮ ಸಿದ್ಧತೆಯನ್ನ ಮಾಡಿಕೊಂಡು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಬಂದ ನಂತರ ಫಟಾಫಟ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಅರ್ಧ 40 ನಿಮಿಷದ ಒಳಗೆ ನಾವು ಕಾರ್ಯಕ್ರಮವನ್ನ ಮುಗಿಸಿಕೊಡ್ಬೇಕಾದಂತ ಹೊಣೆ ನಮ್ಮ ಮೇಲಿದೆ. ಅದರಿಂದ ಸರ್ವರು ಕೂಡ ಒಂದು ದೊಡ್ಡ ಮಟ್ಟದ ಸಹಕಾರವನ್ನ ಕೋರ್ತೀರಿ. ಪುತ್ತೂರಿನ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವಂತ ಕಾರ್ಯಕ್ರಮ ಇದಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ದೊಡ್ಡ ಮಟ್ಟದ ಸಿದ್ಧತೆಗಳಾಗಿದೆ. ಕರ್ನಾಟಕ ಸರ್ಕಾರವನ್ನೇ ಪುತ್ತೂರಿಗೆ ಕರೆತರುವಂತ ಕಾರ್ಯ ಕೂಡ ಆಗಿದೆ. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರ ಸಹಕಾರವನ್ನ ಯಾಚಿಸ್ತಾ ಇದ್ದೇವೆ. ಅವರಿದ್ದಾರೆ ಅಂತ ಹೇಳಬೇಕು ಅಂದ್ರೆ ಇವರಿಗೆ ಕಿರ್ಚಿದ್ದಾರೆ, ನಾನು ಹೇಳುದಿಲ್ಲ.
ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ವತಿಯಿಂದ ಅದ್ದೂರಿ ಅಶೋಕ ಜನಮನ 2024 ಈ ಕಾರ್ಯಕ್ರಮದಲ್ಲಿ ನಮಗೆ ಸ್ವಾಗತ ಸಮಿತಿಯಲ್ಲಿ ಶ್ರೀಮತಿ ಶೋಭಾ ಮಯ್ಯ, ಹರಿಣಾಕ್ಷಿ ಜೆ ಶೆಟ್ಟಿ ವಕೀಲರು, ನಯನಾ ರೈ, ಜಯಶ್ರೀ ಭಟ್, ವತ್ಸಲಾ ಶೆಟ್ಟಿ, ಅರುಣಾ ಡಿ ರೈ, ರೂಪರೇಖಾ ಆಳ್ವ, ಸ್ವರ್ಣಲತಾ ಆಳ್ವ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಟ್ರಸ್ಟ್ ವತಿಯಿಂದ ತಮ್ಮ ಸೇವೆಯನ್ನ ಸ್ಮರಿಸಿಕೊಳ್ಳುತ್ತಾ ಇದ್ದಾವೆ. ರೈ ಎಸ್ಟೇಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇಲ್ಲಿ ಇವತ್ತು 20 ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಡ್ರೋನ್ ಕೆಮರಾದವರ ಗಮನಕ್ಕೆ ನಿಮ್ಮದು ಬಂಟರ ಭವನದ ಕಡೆಯಿಂದ ನಿಮ್ಮ ಕೆಮರಾ ವಿಡಿಯೋಗೆ ಕೊಡುವಂತ ಕೆಲಸಗಳಾಗಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಸೊ ದಯವಿಟ್ಟು ವಿಡಿಯೋ ಕ್ಯಾಮರಾದವರ ಫೋಕಸ್ ಬಂಟರ ಭವನದ ಕಡೆಗೆ ಇರಲಿ ಅಂತ ಹೇಳುತ್ತಾ ಕೆಲವೇ ನಿಮಿಷಗಳಲ್ಲಿ ಬಳುಬಾರಿನಿಂದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನ ಪುತ್ತೂರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮತ್ತು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕರ್ತ ಬಂಧುಗಳ ಸಹಕಾರದೊಂದಿಗೆ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಮಾಡಿ ವೇದಿಕೆಗತ್ತ ಕರೆತರುವಂತ ಕಾರ್ಯ ಆಗುತ್ತೆ. ಸೊ ದಯವಿಟ್ಟು ಎಲ್ಲ ಕ್ಯಾಮರಾದವರು ಬಂಟರ ಭವನದ ಕಡೆಗೆ ಫೋಕಸ್ ಮಾಡಿ ಅಲ್ಲೇನಾಗ್ತಾ ಇದೆ ಅನ್ನುವಂಥದ್ದನ್ನ ಪ್ರೇಕ್ಷಕರಿಗೆ ತೋರಿಸುವಂತ ಕಾರ್ಯ ಕೂಡ
ಸಾಗಿ ಬರಲಿ ಎನ್ನುವ ಆಶಯದೊಂದಿಗೆ ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಮುಂದಿನ ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳನ್ನ ಕುಂಬೆಟ್ಟು ಕ್ರೀಡಾಂಗಣದಲ್ಲಿ ನೋಡುವ ಸೌಭಾಗ್ಯ ಇದೀಗ ಒದಗಿ ಬರಲಿದೆ. ದಯವಿಟ್ಟು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಸ್ವಾಗತಿಸುವಂತ ಸಂದರ್ಭದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿರಬೇಕು ಅನ್ನುವ ಕಾರಣಕ್ಕೋಸ್ಕರ ಎಲ್ಲ ವ್ಯವಸ್ಥೆಯನ್ನ ಟ್ರಸ್ಟ್ ವತಿಯಿಂದ, ಜಿಲ್ಲಾಡಳಿತದ ವತಿಯಿಂದ, ತಾಲೂಕು ಆಡಳಿತದ ವತಿಯಿಂದ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಅತಿ ಅಗತ್ಯ. ಪೊಲೀಸ್ ಇಲಾಖೆಯವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಡಬೇಡಿ. ದಯವಿಟ್ಟು ನಮ್ಮ ಬ್ಯಾರಿಕೇಡ್ ಅನ್ನ ದೂಡುವಂತಹ ಕೆಲಸವನ್ನ ಮಾಡಬೇಡಿ. ಸೊ ದಯವಿಟ್ಟು ಅತ್ಯಂತ ಶಿಸ್ತು ಮತ್ತು ಶಾಂತಿಯಿಂದ ಈ ಕಾರ್ಯಕ್ರಮ ಆಗಬೇಕಾಗಿದೆ. ನಿಮ್ಮೆಲ್ಲರ ಸಹಕಾರವನ್ನ ನಾವು ಕೋರುತ್ತಾ ಇದ್ದೇವೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ನೋಡಬೇಕು ಅನ್ನುವ ಕಾತರ ಪುತ್ತೂರಿನ ಸಮಸ್ತ ಜನತೆಗಿದೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಕನ್ನಡ ನಾಡು ಕಂಡಂತಹ ಧೀಮಂತ ನಾಯಕ, ಟ್ರಬಲ್ ಶೂಟರ್ ಅಂತ ಕರೆಸಿಕೊಳ್ಳುವ ಕರ್ನಾಟಕದ ಚಾಣಕ್ಯ ರಾಜಕಾರಣಿ, ಕರುನಾಡಿನ ಧೀಮಂತ ನಾಯಕ, ಸವಾಲುಗಳನ್ನ ಗೆದ್ದ ನಾಯಕ, ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಇದೀಗ ಬೊಳ್ಳುಬಾರಿಗೆ ದಾಟಿ ಅಲ್ಲಿಂದ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕರ್ತರ ಹರ್ಷೋದ್ಗಾರದಿಂದ ಸ್ವಾಗತಿಸುವ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಪುತ್ತೂರಿನ ಸಮಸ್ತ ಜನತೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಆಗಮನ ಇದ್ದ ಕಡೆ ಆಗವಾಗ ದೊಡ್ಡ ಚಪ್ಪಾಳೆಯಿಂದ ಸ್ವಾಗತಿಸುವಂತ ಕಾರ್ಯ ಕೂಡ ಆಗಬೇಕಾಗಿದೆ. ನಿಮ್ಮೆಲ್ಲರ ಸಹಕಾರ, ಒಂದು ಆರಂಭದ ಸ್ವಾಗತ, ಇನ್ನೊಂದು ಮೆಡಿಕಲ್ ಕಾಲೇಜಿನ ಮನವಿಯ ಸಂದರ್ಭದಲ್ಲಿ ಎದ್ದು ನಿಂತು ಚಪ್ಪಾಳೆಯನ್ನ ತಟ್ಟುವಂತ ಕಾರ್ಯ, ಇದೆರಡು ನೀವು ನಮಗೆ ಸಹಕಾರವನ್ನ ಕೊಟ್ರೆ ಖಂಡಿತ ಈ ಕಾರ್ಯಕ್ರಮ ಯಶಸ್ಸನ್ನ ಪಡೆದುಕೊಳ್ಳುತ್ತೆ ಅನ್ನುವ ವಿನಂತಿಯ ಮೇರೆಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಬೊಳ್ಳುಬಾರಿನಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಮೈಕ್ ಟೆಸ್ಟ್ ಅಲ್ಲಿ ಸ್ಟೇಜ್ ಎದ್ದು ರೆಡಿ ಅಲ್ಲ. ಹಲೋ 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 ಆದರಣೀಯರೇ, ಇದೀಗ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಾಗಿರುವ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಪುತ್ತೂರಿನ ಬೊಳ್ಳುಬಾರಿನಲ್ಲಿ, ಆದರಣೀಯರೇ, ಬಂಟರ ಭವನದಿಂದ ಕರ್ನಾಟಕ ಘನ ಸರ್ಕಾರದ ಉಪ ಮುಖ್ಯಮಂತ್ರಿಗಳಾಗಿರುವ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಇವರನ್ನ ಸ್ವಾಗತಿಸುವಂತ ಕಾರ್ಯಕ್ರಮ ಆಗತ್ತೆ. ಇದೀಗ ಡಿ.ಕೆ. ಶಿವಕುಮಾರ್ ಅವರನ್ನ ದೊಡ್ಡ LED ಪರದೆಯಲ್ಲಿ ಕಾಣುವಂತ ಸೌಭಾಗ್ಯ ಪುತ್ತೂರಿನ ಜನತೆಗೆ ಕಾಣುತ್ತಾ ಇದೆ. ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನ ಪುತ್ತೂರಿನ ಜನ ಮೆಚ್ಚಿದ, ಜಗ ಮೆಚ್ಚಿದ ನಾಯಕ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ವೇದಿಕೆಯತ್ತ ಕರೆತರುವಂತ ಕಾರ್ಯ ಆಗತ್ತೆ. ಪುತ್ತೂರಿನ ಸಮಸ್ತ ನಾಗರಿಕ ಬಂಧುಗಳು, ಅಶೋಕ್ ಕುಮಾರ್ ಅವರ ಅಭಿಮಾನಿ ಬಂಧುಗಳು ದೊಡ್ಡ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಇವರನ್ನ ವೇದಿಕೆಯತ್ತ ಸ್ವಾಗತಿಸುವ ಕಾರ್ಯಕ್ರಮ ಆಗ್ತಾ ಇದೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಈ ಕನ್ನಡ ನಾಡು ಕಂಡಂತಹ ಧೀಮಂತ ನಾಯಕ, ಚಾಣಕ್ಯ, ಟ್ರಬಲ್ ಶೂಟರ್, ಸವಾಲು ಗೆದ್ದ ನಾಯಕ, ಪಂಚ ಗ್ಯಾರಂಟಿಯ ಅನುಷ್ಠಾನದ ರೂವಾರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಇವತ್ತು ಪುತ್ತೂರಿಗೆ ಆಗಮಿಸಿ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರನ್ನ ಕಣ್ಣಾರೆ ನೋಡುವಂತ ಒಂದು ದೊಡ್ಡ ಸೌಭಾಗ್ಯ ಸನ್ಮಾನ್ಯ ಅಶೋಕ್ ಕುಮಾರ್ ಇವರ ನೇತೃತ್ವದಲ್ಲಿ ಇವತ್ತು ಪುತ್ತೂರಿನ ಜನತೆಗೆ ಸಿಗ್ತಾ ಇದೆ. ಆ ನಿಟ್ಟಿನಲ್ಲಿ ಪುತ್ತೂರಿನ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನುವ ಹೋರಾಟಕ್ಕೆ ಒಂದು ಹೊಸ ಹುರುಪನ್ನ, ಹೊಸ ಅಧ್ಯಾಯವನ್ನ
ಹೊಸ ಶಕೆಯನ್ನ ಬರೆಯುವಂತ ಒಂದು ಪ್ರಮುಖ ವೇದಿಕೆಯಾಗಿ ಇವತ್ತು ಅಶೋಕ ಜನಮನ 2024 ಕಾರ್ಯಕ್ರಮ ಮೂಡಿ ಬರುತ್ತೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಿಮ್ಮ ಕೈಯನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ವೇದಿಕೆಗೆ ಆಗಮಿಸುವಾಗ ದೊಡ್ಡ ಮಟ್ಟದಲ್ಲಿ ನಿಮ್ಮ ಚಪ್ಪಾಳೆ ಮೊಳಗಬೇಕು ಅನ್ನುವ ವಿನಂತಿಯ ಮೇರೆಗೆ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಕೈಯಲ್ಲಿದೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ವೇದಿಕೆಗೆ ಬರುವಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಚಪ್ಪಾಳೆ ಮೊಳಗಬೇಕು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ಪುತ್ತೂರಿನ ಈ ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ನೋಡುವಂತ ಸೌಭಾಗ್ಯ ಇದೀಗ ಒದಗಿ ಬಂದಿದೆ. ಕರ್ನಾಟಕ ಘನ ಸರ್ಕಾರ ಕಂಡಂತಹ ಧೀಮಂತ ನಾಯಕ, ಕರುನಾಡಿನ ಚಾಣಕ್ಯ, ಟ್ರಬಲ್ ಶೂಟರ್, ಪಂಚ ಗ್ಯಾರಂಟಿಯ ಅನುಷ್ಠಾನದ ರೂವಾರಿ, ಕರ್ನಾಟಕದ ಧೀಮಂತ ನಾಯಕ, ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ, ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ, ಆದರಣೀಯರ ಪುತ್ತೂರು ಕರ್ನಾಟಕ ಘನ ಸರ್ಕಾರ ಕಂಡಿರುವಂತಹ ಧೀಮಂತ ಉಪಮುಖ್ಯಮಂತ್ರಿ, ಕರ್ನಾಟಕ ಪಂಚ ಗ್ಯಾರಂಟಿಯ ಅನುಷ್ಠಾನದ ರೂವಾರಿ, ಕರ್ನಾಟಕದ ಚಾಣಕ್ಯ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಇದೀಗ ವೇದಿಕೆಗೆತ್ತ ಆಗಮಿಸ್ತಾ ಇದ್ದಾರೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಿಮ್ಮ ದೊಡ್ಡ ಕೈ ಚಪ್ಪಾಳೆಯೊಂದಿಗೆ ಪುತ್ತೂರಿನ ತುಳುನಾಡಿನ ಮಣ್ಣಿಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನ ಸ್ವಾಗತಿಸಿದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ, ಕರ್ನಾಟಕದ ಚಾಣಕ್ಯ, ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಕರ್ನಾಟಕ ಕರುನಾಡು ಕಂಡಂತ ಧೀಮಂತ ನಾಯಕ, ಟ್ರಬಲ್ ಶೂಟರ್, ಕರ್ನಾಟಕದ ಚಾಣಕ್ಯ, ಧೀಮಂತ ನಾಯಕ, ಪಂಚ ಗ್ಯಾರಂಟಿಯ ಅನುಷ್ಠಾನದ ರೂವಾರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಪುತ್ತೂರಿನ ಸಮಸ್ತ ಜನತೆ ದೊಡ್ಡ ಕೈ ಚಪ್ಪಾಳೆಯ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನ ಪುತ್ತೂರಿನ ಸಮಸ್ತ ಜನತೆ ಕಣ್ಣಾರೆ ಕಂಡು ನೋಡುವಂತ ಸೌಭಾಗ್ಯ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಅಶೋಕ ಜನಮನ 2024 ಕಾರ್ಯಕ್ರಮದಲ್ಲಿ ಸಾಗಿ ಬರುತ್ತಾ ಇದೆ. ಇದೀಗ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ವೇದಿಕೆಯಲ್ಲಿ ಎಲ್ಲ ಅತಿಥಿ ಬಂಧುಗಳು ಸೇರಿಕೊಳ್ಳಬೇಕು ಅನ್ನುವ ವಿನಂತಿಯ ಮೇರೆಗೆ ಕರ್ನಾಟಕ ಕಂಡಂತಹ ಟ್ರಬಲ್ ಶೂಟರ್, ಧೀಮಂತ ನಾಯಕ, ಕರುಡಾನ ಚಾಣಕ್ಯ, ವಿಶೇಷವಾಗಿ ಪಂಚ ಗ್ಯಾರಂಟಿಯ ಅನುಷ್ಠಾನದ ರೂವಾರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ಸ್ವಾಗತಿಸಿ ಆಗಿದೆ. ಅವರ ಜೊತೆ ಬಂದಿರುವ ಎಲ್ಲ ಅತಿಥಿಗಳು ಕೂಡ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಸಭಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುವ ಎಲ್ಲ ನಾಯಕರುಗಳು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಆಶಯದ ಮೇರೆಗೆ ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಕಳೆದ 10-15 ವರ್ಷಗಳಿಂದ ಪುತ್ತೂರಿನಲ್ಲಿ 22,000 ಕುಟುಂಬಗಳಿಗೆ ನೇರ ಸಹಾಯ ಹಸ್ತವನ್ನ ಚಾಚಿ ಪುತ್ತೂರಿನ ಜನಮೆಚ್ಚಿದ ಜಗಮೆಚ್ಚಿದ ನಾಯಕ, ಬಡವರ ಬಂಧು, ಧರ್ಮಾತ್ಮ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಅಶೋಕ ಜನಮನ 2024 ವಸ್ತ್ರ ವಿತರಣಾ ಕಾರ್ಯಕ್ರಮ ಈ ವರ್ಷ 75,000 ಬಡವರಿಗೆ ವಸ್ತ್ರ ವಿತರಣೆಯನ್ನ ಮಾಡಿ ದೀಪಾವಳಿಯ ಹಬ್ಬವನ್ನ ಪ್ರತಿ ಬಡವನ ಮನೆಯಲ್ಲಿ ಆಚರಿಸುವಂತ ಕಾರ್ಯಕ್ರಮ ಪುತ್ತೂರಿನ ಮುತ್ತು ಸನ್ಮಾನ್ಯ ಅಶೋಕ್ ಕುಮಾರ್ ಇವರ ನೇತೃತ್ವದಲ್ಲಿ ಸಾಗಿ ಬರುತ್ತಾ ಇದೆ. ಈ ಕಾರ್ಯಕ್ರಮದ ಘನತೆ, ಗೌರವ ಇನ್ನಷ್ಟು ಹೆಚ್ಚಾಗಿ ಇತಿಹಾಸದ ಪುಟಕ್ಕೆ ಸೇರಿಸುವುದಕ್ಕೆ ಕರ್ನಾಟಕ ಘನ ಸರ್ಕಾರ ಕಂಡಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದದ್ದು ಪುತ್ತೂರಿನ ಸಂತಸವನ್ನ ಇನ್ನಷ್ಟು ಹಿಮ್ಮಡಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಸೌಹಾರ್ದತೆಯ ಸಂಗಮ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಅಂತಿಮ ಸಿದ್ಧತೆಗಳು ಸಾಗಿ ಬರುತ್ತಾ ಇದೆ.
ಆದರಣೀಯ ಪ್ರೇಕ್ಷಕ ಬಂಧುಗಳೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ನೇತೃತ್ವದಲ್ಲಿ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಇವರ ನೇತೃತ್ವದಲ್ಲಿ ಅಶೋಕ ಜನಮನ 2024 ಈ ಕಾರ್ಯಕ್ರಮವನ್ನ ಇದೀಗ ಆರಂಭಗೊಳಿಸುತ್ತಿದ್ದೇವೆ. ಸೊ ವೇದಿಕೆ ಮುಂಭಾಗದಲ್ಲಿ ಅನಧಿಕೃತ ಫೋಟೋಗ್ರಾಫರ್ ದಯವಿಟ್ಟು ನಿಲ್ಲವಾಗಿಲ್ಲ. ಸೊ ದಯವಿಟ್ಟು ಪ್ಲೀಸ್ ವೇದಿಕೆ ಮುಂಭಾಗದಲ್ಲಿ ಮೊಬೈಲ್ ಇಟ್ಕೊಂಡು ಯಾರು ನಿಲ್ಲವಾಗಿಲ್ಲ. ಅಣ್ಣ ದಯವಿಟ್ಟು ಇದು ಅಧಿಕೃತ ಕಾರ್ಯಕ್ರಮ. ಯಾರು ಕೂಡ ಫೋಟೋಗ್ರಾಫರ್ ಮಾಧ್ಯಮದವರನ್ನ ಬಿಟ್ಟು ಯಾರು ಕೂಡ ಮುಂದೆ ಬರುವಾಗಿಲ್ಲ. ಅಣ್ಣ ದಯವಿಟ್ಟು ಪ್ಲೀಸ್, ದಯವಿಟ್ಟು ಬೌನ್ಸರ್ಗಳು ಮೊಬೈಲ್ ಇಟ್ಕೊಂಡವರನ್ನ ಹೊರಗೆ ಕಳಿಸಿ. ಅಣ್ಣ ಯಾರು ಕೂಡ ನಿಲ್ಲುವ ಹಾಗಿಲ್ಲ. ಅಧಿಕೃತ ಫೋಟೋಗ್ರಾಫರ್ ಅನ್ನ ಹೊರತುಪಡಿಸಿ ಯಾರು ಕೂಡ ವೇದಿಕೆ ಮುಂಭಾಗಕ್ಕೆ ಬರುವ ಹಾಗಿಲ್ಲ. ಬೌನ್ಸರ್ಸ್ ಪ್ಲೀಸ್. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಅಶೋಕ ಜನಮನ 2024 75,000 ಜನರಿಗೆ ವಸ್ತ್ರ ವಿತರಣಾ ಕಾರ್ಯಕ್ರಮ ಪುತ್ತೂರಿನ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಅವರ ಘನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಶಕ್ತಿ ಮತ್ತು ಚೈತನ್ಯದ ಪ್ರತೀಕ, ಶ್ರದ್ಧೆ ಮತ್ತು ಏಕಮನಸ್ಸಿನ ದ್ಯೋತಕವಾಗಿರುವಂತ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ. ಆಲ್ ಆಫ್ ಯು ಅಟೆನ್ಷನ್, ಎದ್ದು ನಿಂತು ಪ್ರಾರ್ಥನೆಗೆ ಜೊತೆಯಾಗಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಸಮಸ್ತ ಪ್ರೇಕ್ಷಕ ಬಂಧುಗಳಲ್ಲಿ ಒಂದು ಮನವಿ. ಇದೀಗ ಪ್ರಾರ್ಥನೆ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ. ಭಜ ಮಾನಸ ವಿಘ್ನೇಶ್ವರ ಮನಿಷಂ ಭಜ ಪೂರ್ವಾಪನ ಸದನ ಗಣೇಶಂ ಭಜ ಮಾನಸ ವಿಘ್ನೇಶ್ವರ ಮನಿಷಂ ಭಜ ಪೂರ್ವಾಪನ ಸದನ ಗಣೇಶಂ ಭಜ ಮಾನಸ ವಿಘ್ನೇಶ್ವರ ಮನಿಷಂ ಗಜವದನಂ ದುರಿತೌಘ ವಿನಾಶಂ ಗಜವದನಂ ದುರಿತೌಘ ವಿನಾಶಂ ಗಜವದನಂ ದುರಿತೌಘ ವಿನಾಶಂ ಗತಶಮನಂ ಶತಸೂರ್ಯನಿಕಾಶಂ ಗತಶಮನಂ ಶತಸೂರ್ಯನಿಕಾಶಂ ಭಜ ಮಾನಸ ವಿಘ್ನೇಶ್ವರ ಮನಿಷಂ ಗಜ ಮಾನಸ ವಿಘ್ನೇಶ್ವರ ಮನಿಷಂ ಭಜ ಪೂರ್ವಾಪನ ಸದನ ಗಣೇಶಂ ಭಜ ಮಾನಸ ವಿಘ್ನೇಶ್ವರ ಮನಿಷಂ ಹಲೋ, ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ಸುದೇಶ್ ಆರ್ ಶೆಟ್ಟಿ, ಕಾರ್ಯಾಧ್ಯಕ್ಷರು, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇವರು. ಕ್ಷೇತ್ರದ ಆರಾಧ್ಯ ಮೂರ್ತಿ, ಸರ್ವ ಭಕ್ತರನ್ನು ಪೊರೆಯುವ ಪುತ್ತೂರ ಮತ್ತು ಮಹಾಲಿಂಗೇಶ್ವರ ದೇವರ ಪುಣ್ಯ ಚರಣಾರವಿಂದಗಳೇ ತಲೆಬಾಗಿ ನಮಿಸುತ್ತಾ, ಮಠಂತ ಬೆಟ್ಟು ತಾಯಿ ಮಹಿಷಮರ್ದಿನಿ ಆಶೀರ್ವಾದ ಬೇಡುತ್ತಾ, ಸರ್ವ ಧರ್ಮದ ಸರ್ವ ದೈವ ದೇವರುಗಳಿಗೆ ಭಕ್ತಿ ಪೂರ್ವಕವಾಗಿ ನಮಿಸುತ್ತಾ, ರೈ ಎಸ್ಟೇಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಆಶ್ರಯದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಬಂಧುಗಳೇ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಬಡವರ ಬಂಧು, ದೀನ ದಯಾಳು, ಸಮಾಜದ ಕಟ್ಟ
ಕಟ್ಟ ಕಡೆಯ ವ್ಯಕ್ತಿಯ ಕಷ್ಟಗಳನ್ನು ಅರಿತವನು, ತಾನು ನಡೆದು ಬಂದ ದಾರಿ ತಿಳಿದವನು, ಸಮಾಜಕ್ಕೆ ಕಿಂಚಿತ್ತು ಸೇವೆ ಮಾಡುತ್ತೇನೆ ಎಂಬ ಹಿರಿಯರ ಮಾತಿನ ಪೂರಕವಾಗಿ ಗೌರವಾನ್ವಿತ ಶ್ರೀ ಅಶೋಕ್ ಕುಮಾರ್ ರೈ ಅವರು ಯಾವುದೇ ಹುದ್ದೆ ಪದವಿ ಇಲ್ಲದೆ ಬಡವರ ಸೇವೆಯ ದೃಷ್ಟಿಯಿಂದ ಬಡವರ ಕಷ್ಟಗಳನ್ನು ತಿಳಿದು 11 ವರ್ಷಗಳ ಹಿಂದೆ 1 ಇಂಚು ರಾಜಕೀಯ ಜಾತಿ ಭೇದ ಧರ್ಮ ಭೇದ ಮಾಡದೆ ಸರ್ವರು ನನ್ನವರೆಂಬ ಯೋಚನೆಯಲ್ಲಿ ವಸ್ತ್ರ ವಿತರಣೆಯನ್ನು ತಮ್ಮ ಮನೆಯಲ್ಲಿ ರೈ ಎಸ್ಟೇಟ್ ಕೋಡಿಮಾಡಲ್ಲಿ ಸುಮಾರು 200 ಜನರಿಂದ ಕಾರ್ಯ ಆರಂಭಿಸಿ 10ನೇ ವರ್ಷಕ್ಕೆ ಪುತ್ತೂರು ಕಿಲ್ಲೆ ಮೈದಾನದಲ್ಲಿ ಸುಮಾರು 50,000 ಜನರಿಗೆ 11ನೇ ವರ್ಷದಲ್ಲಿ ಇದೇ ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ಯತಿವರ್ಯರು ಗಣ್ಯರ ಸಮಕ್ಷಮದಲ್ಲಿ ಸುಮಾರು 65,000 ಜನರಿಗೆ ವಸ್ತ್ರ ಹಂಚಿದ ಧನ್ಯತಾ ಭಾವ ನಮ್ಮ ಟ್ರಸ್ಟ್ನ ಪ್ರವರ್ತಕರಿಗೆ ಮತ್ತು ನಮ್ಮ ಟ್ರಸ್ಟಿಗಿದೆ. ಇಂಥ ಕಾರ್ಯಕ್ರಮವನ್ನು ನಿರೂಪಿಸಿ ರೂಹಾರ್ಯದ ನಮ್ಮ ಪ್ರೀತಿಯ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ಇವರಿಗೆ ಎಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ. ಜನ ಮೆಚ್ಚಿದ ಜಗ ಮೆಚ್ಚಿದ ನಮ್ಮ ನಾಯಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಟಿಂಬಾಡಿ ಇವರಿಗೆ ನಿರಂಜನ್ ರೈ ಮಠಂದ ಬಿಟ್ಟು ಭೂ ನ್ಯಾಯ ಮಂಡಳಿಯ ಸದಸ್ಯರು ಗೌರವದ ಶಾಲನ್ನ ಹಾಕಬೇಕು. ಸಮಸ್ತ ಪ್ರೇಕ್ಷಕ ಬಂಧುಗಳು ದೊಡ್ಡ ಕೈಚಪ್ಪಾಳೆಯ ಸ್ವಾಗತವನ್ನ ನಮ್ಮ ನಾಯಕ ಅಶೋಕ್ ಕುಮಾರ್ ರೈ ಇವರಿಗೆ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ರಾಜಕೀಯ ಮನ್ವಂತರ ಧ್ರುವತಾರೆ, ಕರಾವಳಿಯ ಬಗ್ಗೆ ಅಭಿಮಾನ ಇರುವ ರಾಜಕೀಯದ ಟ್ರಬಲ್ ಶೂಟರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿ.ಕೆ. ಶಿವಕುಮಾರ್ ಸರ್ ತಮಗಿದು ಈ ಕಾರ್ಯಕ್ರಮಕ್ಕೆ ಹೃದಯಸ್ಪರ್ಶಿ ಸ್ವಾಗತ. ಇವರಿಗೆ ಪುತ್ತೂರಿನ ಜನ ಮೆಚ್ಚಿದ ಜಗ ಮೆಚ್ಚಿದ ನಾಯಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಬಡವರ ಬಂಧು ಧರ್ಮಾತ್ಮ 75,000 ಮನೆಗಳಲ್ಲಿ ಇವತ್ತು ದೀಪಾವಳಿಯನ್ನ ಆಚರಿಸುವ ನಮ್ಮ ಊರಿನ ನಾಯಕ ಅಶೋಕ್ ಕುಮಾರ್ ರೈ ಅವರು ಹೂವನ್ನ ನೀಡಿ ಶಾಲನ್ನ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಪುತ್ತೂರಿನ ಮಣ್ಣಿಗೆ ಆಗಮಿಸಿದ ಉಪಮುಖ್ಯಮಂತ್ರಿಗಳಿಗೆ ಗೌರವದ ಆದರದ ಸ್ವಾಗತ ಸುಸ್ವಾಗತ. ಫಾದರ್ ಲಾರೆನ್ಸ್ ಮಸ್ಕರಂಜೇಸ್ ಪ್ರಧಾನ ಧರ್ಮಗುರುಗಳು ಮೈದ ದೇವಸ್ ಚರ್ಚ್ ಪುತ್ತೂರು ತಮಗಿದು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. SP ಧಾರ್ಮಿ ಧರ್ಮಗುರುಗಳು ಪುತ್ತೂರು ತಮಗಿದು ನಮ್ಮ ಈ ರೈ ಎಸ್ಟೇಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಮಂಜುನಾಥ್ ಭಂಡಾರಿ ಶಾಸಕರು ಕಾರ್ಯಾಧ್ಯಕ್ಷರು KPCC ತಮಗಿದು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಹರೀಶ್ ಕುಮಾರ್ ಜಿಲ್ಲಾಧ್ಯಕ್ಷರು ದಕ್ಷಿಣ ಕನ್ನಡ ಕಾಂಗ್ರೆಸ್ ಸಮಿತಿ ತಮಗೆ ರೈ ಎಸ್ಟೇಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ವಿನಯ್ ಕುಮಾರ್ ಸೊರಕೆ ತಮಗಿದು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಅಭಯ್ ಚಂದ್ರ ಜೈನ್ ತಮಗಿದು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕದ ಸ್ವಾಗತ. ಶಕುಂತಲ ಶೆಟ್ಟಿ ಪುತ್ತೂರಿನ ಮಾಜಿ ಶಾಸಕರಾದ ಶಕುಂತಲ ಶೆಟ್ಟಿ ತಮಗಿದು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕದ ಸ್ವಾಗತ. KPCC ಪ್ರಧಾನ ಕಾರ್ಯದರ್ಶಿ ಅಂತ ಪದ್ಮರಾಜ್ ಪೂಜಾರಿ ತಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. KPCC ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ತಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. KPCC ಪ್ರಧಾನ ಕಾರ್ಯದರ್ಶಿ ಅಂತ ಇನಾಯತ್ ಅಲಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಾನೇರಿ KPCC ಪ್ರಧಾನ ಕಾರ್ಯದರ್ಶಿ ಆದಂತ ರಕ್ಷಿತ್ ಸುವರ್ಣ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾಂಗ್ರೆಸ್ನ ಮುಖಂಡರಂತ ಕೃಷ್ಣಪ್ಪ ಸುಳ್ಯ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಶ್ರೀಮತಿ ಮಮತಾ ಗಟ್ಟಿ, ಅಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸದಾಶಿವ ಉಲ್ಲಾಲ್, ಅಧ್ಯಕ್ಷರು ಮೂಡ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಅನುಷ್ಠಾನ ಗ್ಯಾರಂಟಿ ಸಮಿತಿ ಭರತ್ ಮುಂಡೋಡಿ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾಂಗ್ರೆಸ್ನ ಮುಖಂಡರು, ನಮ್ಮೆಲ್ಲರ ಹಿರಿಯರಾದಂತಹ ಕಾವು ಹೇಮನ ಶೆಟ್ಟಿ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ MS ಮಹಮ್ಮದ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ರಾಜಾರಾಮ್, ತಮ್ಮನ್ನು ಮಹಮ್ಮದ್ ಅಲಿ, ತಮ್ಮನ್ನು ಈ ಕಾರ್ಯಕ್ರಮ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ರಘು, ತಮ್ಮನ್ನು ಈ ಕಾರ್ಯಕ್ರಮ ಪ್ರೀತಿಪೂರ್ವಕ ನಾವು ಸ್ವಾಗತಿಸ್ತಾ ಇದ್ದೇವೆ. ಕೃಷ್ಣ ಪ್ರಸಾದ್ ಆಲ್ವಾ, ಬ್ಲಾಕ್ ಅಧ್ಯಕ್ಷರು ಪುತ್ತೂರು, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ರಾಜಾರಾಮ್, ಮಾಜಿ ಅಧ್ಯಕ್ಷರು ಬ್ಲಾಕ್ ಉಪ್ಪಿನಂಗಡಿ, ತಮ್ಮನ್ನು ಈ ಕಾರ್ಯಕ್ರಮ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ MB ಈಶ್ವರಯ್ಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಾಜಿ ಅಧ್ಯಕ್ಷರು MB ಈಶ್ವರಯ್ಯವರು ವೇದಿಕೆ ಬರಬೇಕು. ಪ್ರವೀಣ್ ಚಂದ್ರ ಆಲ್ವಾ, ಕಾರ್ಪೊರೇಟರ್ ಮಂಗಲು, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಸಾಹುಲ್ ಅಮಿತ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ವೆಂಕಪ್ಪ ಗೌಡು ಸುಳ್ಯ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪದ್ಮನಾಭ ಪೂಜಾರಿ ಅಲಿಕೆ, ವಿಟ್ಲ ಬ್ಲಾಕ್ ಅಧ್ಯಕ್ಷರು, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಉಪ್ಪಿನಂಗಡಿ ಬ್ಲಾಕ್ ಅಧ್ಯಕ್ಷರು ತೌಶಿಫ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜೋಕಿಮ್ ಡಿಸೋಜಾ, ತಮ್ಮ ಆತ್ಮೀಯರು, ತಮ್ಮ ಕಾರ್ಯಕ್ರಮದ ಬೆನ್ನೆಲುಬಾಗಿರುವಂತಹ ತಮ್ಮನ್ನು ಈ ಕಾರ್ಯಕ್ರಮ ಪ್ರೀತಿಪೂರ್ವಕ ನಾವು ಸ್ವಾಗತಿಸ್ತಾ ಇದ್ದೇವೆ. ಮಾಜಿ ನಗರ ಪಂಚಾಯತಿ ಅಧ್ಯಕ್ಷರು ಸುಳ್ಯದ ಶಂಶುದ್ದೀನ್ ಅವರು ತಮ್ಮೊಂದಿಗಿದ್ದೀರಾ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಅನಿತಾ ಹೇಮನ ಶೆಟ್ಟಿ ತಮ್ಮೊಂದಿಗಿದ್ದೀರಾ, ತಮ್ಮನ್ನು ಗುರುತಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ನಾವು ಸ್ವಾಗತಿಸ್ತಾ ಇದ್ದೇವೆ. ಮಾಜಿ ಪುತ್ತೂರು ತಾಲೂಕು ಬ್ಲಾಕ್ ಅಧ್ಯಕ್ಷರಾದಂಥ MB ಈಶ್ವರಯ್ಯ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆ ಎಲ್ಲ ಗಣ್ಯರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ
ಎಲ್ಲ ನಮ್ಮ ಪ್ರೀತಿಯ ಗಣ್ಯರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ, ಅದೇ ರೀತಿ ಕಾರ್ಯಕರ್ತ ಬಂಧುಗಳು, ಹಿತೈಷಿಗಳು, ಅಭಿಮಾನಿಗಳು, ಹಿರಿಯರು, ಪತ್ರಕರ್ತರು, ಮಾಧ್ಯಮ ಮತ್ತು ಆರಕ್ಷಕ ಸಿಬ್ಬಂದಿಗಳು, ಅದೇ ರೀತಿ ಸಹಕರಿಸಿದ ಸಂಘ ಸಂಸ್ಥೆಗಳು, ಸುಮಾರು 1 ತಿಂಗಳು ನಮ್ಮ ಮನೆ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸುತ್ತಿರುವ ಟ್ರಸ್ಟಿನ ಸದಸ್ಯರು, ರಾಜಕೀಯವಿಲ್ಲದೆ ನಡೆಯುತ್ತಿರುವ ಅಶೋಕ ಜನಮನ 2024 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸರ್ವರಿಗೂ ನಾವು ಪ್ರೀತಿಯಿಂದ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ನಿಲ್ಲಿಸ್ತೀನಿ. ಜೈ ಹಿಂದ್. ಕೃತಜ್ಞತೆಗಳು. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು. ಇದು ಅಶೋಕ ಜನಮನ 75,000 ಜನರಿಗೆ ವಸ್ತ್ರ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಶುಭದ ಸಂಕೇತ ಕಲ್ಪ ವೃಕ್ಷದ ಹಿಂಗಾರವನ್ನ ಅರಳಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಬೇಕು ಅನ್ನುವ ಕೋರಿಕೆ. ಕರುನಾಡು ಕಂಡಂತಹ ಧೀಮಂತ ನಾಯಕ, ಟ್ರಬಲ್ ಶೂಟರ್, ಇಡೀ ಕರ್ನಾಟಕದ ಮನಸ್ಸು ಗೆದ್ದ ನಮ್ಮ ನಾಯಕ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಇವರ ಹಸ್ತದಿಂದ ತೆಂಗಿನ ಹಿಂಗಾರವನ್ನ ಹರಳಿಸುವ ಮೂಲಕ ಈ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಉದ್ಘಾಟಿಸಬೇಕು. ಎಲ್ಲ ಪ್ರೇಕ್ಷಕ ಬಂಧುಗಳು ದೊಡ್ಡ ಕೈಚಪ್ಪಾಳೆಯ ಕರ ತಾಡನವನ್ನ ಮಾಡಬೇಕು. ಕಲ್ಪ ವೃಕ್ಷದ ಹಿಂಗಾರವನ್ನ ಅರಳಿಸುವ ಮೂಲಕ ಅಶೋಕ ಜನಮನ 2024 ಕಾರ್ಯಕ್ರಮದ ಉದ್ಘಾಟನೆ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಇವರಿಂದ ಉದ್ಘಾಟನೆಗೊಳ್ಳುತ್ತಿದೆ. ಕೃತಜ್ಞತೆಗಳು. ಎಲ್ಲ ಅತಿಥಿ ಬಂಧುಗಳು ಮತ್ತೆ ಸ್ವಸ್ಥಾನದಲ್ಲಿ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯ ಮೇರೆಗೆ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರ ಒಳಗೆ ಒಂದಾಗು ಅನ್ನುವ ಮಂಕುತಿಮ್ಮನ ಕಗ್ಗಕ್ಕೆ ಅಕ್ಷರಶಃ ಹೋಲುವಂತ ವ್ಯಕ್ತಿ ಪುತ್ತೂರಿನ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ. ರಾಜಕೀಯಕ್ಕೋಸ್ಕರ ರಾಜಕೀಯಕ್ಕೆ ಬಾರದೆ ಬಡವರ ಸೇವೆಯನ್ನ ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದಂತ ಕರ್ನಾಟಕದ ಅಪರೂಪ ರಾಜಕಾರಣಿಗಳಲ್ಲಿ ಒಬ್ಬ ಅನ್ನುವ ಖ್ಯಾತಿ ಪುತ್ತೂರಿನ ನಮ್ಮೆಲ್ಲರ ನಾಯಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಇವರದು. ಜನಪ್ರತಿನಿಧಿ ಆಗುವ ಮುಂಚೆ 22,000 ಕುಟುಂಬಗಳಿಗೆ ನೇರ ಸಹಾಯ ಹಸ್ತವನ್ನ ಚಾಚಿದ ಕರ್ನಾಟಕದ ಅಪರೂಪ ಶಾಸಕರಲ್ಲಿ ನಮ್ಮ ಶಾಸಕ, ಭ್ರಷ್ಟಾಚಾರ ವಿರೋಧಿ ನೆಲಕಟ್ಟಿನ ಶಾಸಕ, ನಮ್ಮ ನಾಯಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅನ್ನುವ ಹೆಮ್ಮೆಯೊಂದಿಗೆ ಪುತ್ತೂರಿನ ಸಮಸ್ತ ಪ್ರೇಕ್ಷಕ ಬಂಧುಗಳ ದೊಡ್ಡ ಕೈಚಪ್ಪಾಳೆಯೊಂದಿಗೆ ನಮ್ಮ ನಾಯಕ ಅಶೋಕ್ ಕುಮಾರ್ ರೈ ಇವರಿಂದ ಪ್ರಾಸ್ತಾವಿಕ ಮಾತುಗಳು. ಮಾತರಿಗಳ ನಮಸ್ಕಾರ. ಅದು ನಮಸ್ಕಾರ ಅಲ್ಲ ಬನ್ನಿ ಅಂತ ಮಾತರಿಗಳ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕೇ. ನನ್ನಂತ ಜೋರು ಬಣ್ಣದಕ್ಕ ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ. ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ
ಕೋಡಿಂಬಾಡಿ ಶ್ರೀ ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ ಅಶೋಕ ಜನಮನ ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮದ ಉದ್ಘಾಟನಾ ವೇದಿಕೆಯಲ್ಲಿ ಇವತ್ತು ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಕರ್ನಾಟಕ ರಾಜ್ಯದ ಉಪಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿಯ ಅಧ್ಯಕ್ಷರು, ನನ್ನ ಆತ್ಮೀಯರು, ಮಾರ್ಗದರ್ಶಕರು ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ವಿಧಾನ ಪರಿಷತ್ನ ಸದಸ್ಯರಾದಂಥ ಮಂಜುನಾಥ ಭಂಡಾರಿ ಅವರೇ, ಜಿಲ್ಲಾ ಕೆಪಿಸಿಸಿಯ ಅಧ್ಯಕ್ಷರ ಆತ್ಮೀಯರಾದಂತಹ ಹರೀಶ್ ಕುಮಾರ್ ಅವರೇ, ಪುತ್ತೂರಿನ ಮಾಜಿ ಶಾಸಕರು ಆತ್ಮೀಯರು ಆಗಿರುವಂತಹ ವಿನಯ್ ಕುಮಾರ್ ಸೊರಕೆ ಅವರೇ, ಪುತ್ತೂರಿನ ಮಾಜಿ ಶಾಸಕಿ ಆಗಿರುವಂತಹ ಶಕುಂತಲಾ ಶೆಟ್ಟಿ ಅವರೇ, ನನ್ನ ಆತ್ಮೀಯ ಮಿತ್ರರಾಗಿರುವಂತಹ ಮಿಥುನ್ ರೈ ಅವರೇ, ಪದ್ಮರಾಜ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರುವಂತ ಕ್ರಿಶ್ಚಿಯನ್ ಧರ್ಮಗುರುಗಳಾಗಿರುವಂತ ಲಾರೆನ್ಸ್ ಅವರೇ, ಮುಸ್ಲಿಂ ಧರ್ಮಗುರುಗಳಾಗಿರುವಂತ ದಾರಿಮಿ ಅವರೇ, ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯರೇ, ಯಾಕಂದ್ರೆ ಎಲ್ಲರ ಹೆಸರುಗಳನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ, ತುಂಬಾ ಸಮಯ ತಗೊಳ್ತದೆ. ತುಂಬಾ ಜನ ಇವಾಗಲೇ ವಸ್ತ್ರ ವಿತರಣೆಗೆ ಮತ್ತೆ ಸಹಭೋಜನಕ್ಕಾಗಿ ತಾಳ್ಮೆಯಿಂದ ನಮ್ಮನ್ನು ಕಾಯ್ತಾ ಇದ್ದಾರೆ. ಅದರಿಂದ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ಯಾರ ಹೆಸರನ್ನು ನಾನು ಉಲ್ಲೇಖ ಮಾಡೋದಿಲ್ಲ, ಕ್ಷಮೆ ಇರಲಿ. ವೇದಿಕೆಯ ಮುಂದಿರುವಂತ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಬೇರೆ ಬೇರೆ ಕಡೆಯಿಂದ ಬಂತ ಮಹಿಳೆಯರೇ, ಮಾಧ್ಯಮದ ಮಿತ್ರರೇ, ನಾನು ನನ್ನ ಭಾಷಣವನ್ನು ಒಂದು 5-10 ನಿಮಿಷಕ್ಕೆ ಕಡಿವಾಣ ಹಾಕಿ ಅದನ್ನು ಮುಗಿಸ್ತೇನೆ. ಅಶೋಕ್ ರೈ ಜನಮನ ಕಾರ್ಯಕ್ರಮ ಅಂತ ಹೇಳಿದ್ರೆ ಇಡೀ ಪುತ್ತೂರಿನ ಬಂಧುಗಳಿಗೆ ಗೊತ್ತಿದೆ. ಈ ಕಾರ್ಯಕ್ರಮವನ್ನು ಸುಮಾರು 12ನೇ ವರ್ಷ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಇಡೀ ಪುತ್ತೂರಿನ ತಾಲೂಕಿನ ಎಲ್ಲ ಬಂಧುಗಳು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾವು ಸುಮಾರು 15 ವರ್ಷದ ಹಿಂದೆ ನಮ್ಮ ಮನೆಗೆ ಪ್ರತಿ ದೀಪಾವಳಿಗೆ ಒಂದಷ್ಟು ಜನ ನಮ್ಮ ಊರಿನವರು ಬರ್ತಾ ಇದ್ರು. ಆಗ ನನ್ನ ತಾಯಿ ಅವರಿಗೆ ಹೊಟ್ಟೆಗೆ ತಿನ್ನಲಿಕ್ಕೆ ಮತ್ತೆ ತಲೆಗೆ ಎಣ್ಣೆಯನ್ನು ಕೊಡ್ತಾ ಇದ್ರು. ಆ ನಂತರ ಒಂದು ದಿವಸ ನಾನು ಮಾತಾಡುವಾಗ ತಾಯಿ ಹತ್ರ ಉಲ್ಲೇಖ ಮಾಡಿದೆ, ಅವರಿಗೆ ಸೀರೆ ಕೂಡ ಕೊಟ್ರೆ ಯಾವ ರೀತಿ ಆಗ್ಬಹುದು ಅಂತ ನನ್ನ ತಾಯಿ ಹತ್ರ ಕೇಳುವಾಗ ಅವರು ಹೇಳಿದ್ರು, ಮಗ ಆರಂಭ ಮಾಡೋದು ಭಾರಿ ಕಷ್ಟ, ಮುಂದುವರಿಸಿಕೊಂಡು ಹೋಗೋದು ಭಾರಿ ಕಷ್ಟದ ಕೆಲಸ, ಆರಂಭ ಮಾಡೋದು ಸುಲಭ, ಮುಂದುವರಿಸಿಕೊಂಡು ಹೋಗೋದು ಕಷ್ಟ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ನಾನು ಒಂದು ಮಾತು ಹೇಳಿದೆ, ದೇವರು ಯಾವತ್ತಿನವರೆಗೆ ಶಕ್ತಿ ಕೊಡ್ತಾನ ಅವತ್ತಿನವರೆಗೆ ಮುಂದುವರಿಸಿಕೊಂಡು ಹೋಗ್ತೇನೆ ಅನ್ನೋ ವಿಚಾರವನ್ನು ತಾಯಿಯಲ್ಲಿ ಹೇಳಿ, ದೇವರು ಇವತ್ತಿನವರೆಗೆ ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನನಗೆ ಶಕ್ತಿ ಕೊಟ್ಟಿದ್ದಾನೆ. ಮುಂದೆ ಎಲ್ಲಿವರೆಗೆ ದೇವರ ಆಶೀರ್ವಾದ ಮಾಡ್ತಾರ, ನಿಮ್ಮ ಪ್ರೀತಿಯ ಬಂಧುಗಳ ಆಶೀರ್ವಾದ ಇದೆಯಾ, ಅಲ್ಲಿವರೆಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನನ್ನ ಇಚ್ಛೆ ಇದೆ. ನಿಮ್ಮೆಲ್ಲ ಸಹಕಾರಗಳು ಮುಂದೆ ದಿವಸಗಳು ಬೇಕು ಅಂತ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಕಳೆದ ವರ್ಷ ಈ ಟ್ರಸ್ಟ್ ನಲ್ಲಿ ನಾವು ಸುಮಾರು 63,500 ಜನರಿಗೆ ವರ್ಷ ವಿತರಣೆಯನ್ನು ಮತ್ತು ಸಹಭೋಜನವನ್ನು ಮಾಡಿದ್ದೇವೆ. ಈ ವರ್ಷ ನಾವು 75,000 ಜನರಿಗೆ ವರ್ಷ ವಿತರಣೆ ಮತ್ತು ಸಹಭೋಜನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಆಶೆ ಇದೆ, ಪ್ರತಿ ವರ್ಷ ನಮಗೆ 1,00,000 ಜನರಿಗೆ ವರ್ಷ ವಿತರಣೆಯನ್ನು ಮಾಡಬೇಕಂತ ಪರಿಕಲ್ಪನೆಯನ್ನು ನಾವು ಕಂಡಿದ್ದೇವೆ. ಶಾಸಕನಾಗುವ ಮುಂಚಿನ ಹಿಂದೆ ಕೂಡ ನಾನು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇನೆ. ಇವತ್ತು ಶಾಸಕನ ನೆಲೆಯಲ್ಲಿ ನಾನು ಇಲ್ಲಿ ಇವತ್ತು ನಿಂತು ಮಾತಾಡಬೇಕಿದ್ರೆ ಬಹುಶಃ ಆ ಮಹಾಲಿಂಗೇಶ್ವರ ದೇವರು, ಆ ಮಹಿಷಮರ್ದಿನಿ ದೇವರು, ಇಲ್ಲೆಲ್ಲ ಪ್ರೀತಿಯಲ್ಲಿರುವಂತ ನನ್ನ ಬಂಧುಗಳು ಇದಕ್ಕೆ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮವನ್ನು ಎಷ್ಟೊಂದು 3-3.5 ಕೋಟಿ ರೂಪಾಯಿ ಖರ್ಚಲ್ಲಿ ಈ ಕಾರ್ಯಕ್ರಮವನ್ನು ಹಂಚಿಕೊಂಡು ಸುಮಾರು 2,000 ಕಾರ್ಯಕರ್ತರು ಪ್ರತಿದಿನ ಈ ಕಾರ್ಯಕ್ರಮ ಒಂದು 10-15 ದಿವಸದಿಂದ ಇವತ್ತು ಅವರನ್ನು ತೊಡಗಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರೆಲ್ಲ ಕಾರ್ಯಕರ್ತರ ಸಹಾಯದಿಂದ ಇವತ್ತನ್ನು ಮಾಡಿಕೊಂಡು ಬರಲಿಕ್ಕೆ ನಮಗೆ ಸಹಾಯವಾಗಿದೆ. ನಾನು ಇವತ್ತು ಶಾಸಕರ ನೆಲೆಯಲ್ಲಿ ನಿಂತು ಮಾತಾಡುವಂಥದ್ದು. ನಾವು ಹಿಂದೆ ಕೂಡ ಚುನಾವಣಾ ಸಮಯದಲ್ಲಿ ಇದೇನು ಚುನಾವಣಾ ಭಾಷಣವನ್ನು ನಾನು ಖಂಡಿತ ಮಾಡ್ತಾ ಇಲ್ಲ, ಚುನಾವಣಾ ಸಮಯದಲ್ಲಿ ಕೂಡ ನಾವೊಂದು ಅಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದೆವು. ಶಾಸಕನಾಗಿ ನೀವು ನನ್ನನ್ನು ಕಳಿಸಿದ್ರೆ
ಖಂಡಿತ ಭ್ರಷ್ಟಾಚಾರ ರಹಿತವಾಗಿ ನಿಮಗೆ ಏನು ಅಕ್ರಮ ಸಕ್ರಮ ಆಗ್ಬೇಕಾ, 94C ಆಗ್ಬೇಕಾ, ನಿಮ್ಮ ಸರ್ಕಾರದಿಂದ ಬರುವ ಯಾವುದೇ ಕೆಲಸಗಳಿದೆ ಅದನ್ನು ಭ್ರಷ್ಟಾಚಾರ ರಹಿತವಾಗಿ ಮಾಡಿಕೊಡ್ತೇನೆ ಅಂತ ವಾದವನ್ನು ನಾವು ಮಾಡಿದ್ದೇವೆ. ಇವತ್ತು ಭ್ರಷ್ಟಾಚಾರ ರಹಿತವಾಗಿ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಎಲ್ಲ ಬಂಧುಗಳು ನೀವು ಸೇರಿದ್ರಿ. ಯಾರ್ದು ನಿಮ್ದು ಅಕ್ರಮ ಸಕ್ರಮ 94C ನಮ್ಮಿಂದ ಆಗುವಂತಹ ಕೆಲಸಗಳು ಏನಿದೆ ಅದನ್ನು ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನು ಈಗ ಆರಂಭ ಮಾಡಿದ್ದೇವೆ. ಸುಮಾರು 3,400ರಿಂದ 5,000 ಫೈಲ್ಗಳನ್ನು ಇವಾಗಲೇ ಕ್ಲಿಯರ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಕೂಡ ಅದನ್ನು ಮುಂದುವರಿಸುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನುವ ಮಾತನ್ನು ಹೇಳುತ್ತಾ ಸರ್ಕಾರ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಬಂಧುಗಳು, ನಿಮಗೆ ಗೊತ್ತಿರಬಹುದು, ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಇವತ್ತು ಮಹಿಳೆಯರು 5 ಗ್ಯಾರಂಟಿಗಳನ್ನು ಕೊಡೋ ಮುಖಾಂತರ ಅದರಲ್ಲಿ ಗೃಹಲಕ್ಷ್ಮಿ ಅಂತ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾರು ಇವಾಗ ಸರ್ಕಾರಿ ಅಧಿಕಾರಿ ಇದ್ದಾನೆ ಆ ಅಧಿಕಾರಿಗೆ ಯಾವ ರೀತಿ ತಿಂಗಳಿಗೆ ಸಂಬಳ ಬರ್ತದೆ ಅದೇ ರೀತಿ ಪ್ರತಿ ಮಹಿಳೆಗೂ ಕೂಡ ತಿಂಗಳಿಗೆ 2,000 ರೂಪಾಯಿ ಸಂಬಳ ಕೊಡುತ್ತಾರೆ. ಸಂಬಳ ರೀತಿಯಲ್ಲಿ ಬರುವಂತಹ ಕೆಲಸಗಳು ಇವತ್ತು ಸರ್ಕಾರ ಮಾಡಿದೆ. ಯಾವುದೇ ಮಹಿಳೆ ಕೂಡ ಬಸ್ಸಿನಲ್ಲಿ ಹೋಗುವಾಗ ಕಂಡಕ್ಟರ್ ಆ ಕಡೆ ಹೋಗ್ತಾನೆ. ಯಾಕೆ ಕಂಡಕ್ಟರ್ ಆ ಕಡೆ ಹೋಗ್ತಾನೆ ಅಂದ್ರೆ ಯಾರಿಗೂ ಟಿಕೆಟ್ ತಗೊಳ್ಳಿಕ್ಕಿಲ್ಲ, ಮಹಿಳೆಯರಿಗೆ ಫ್ರೀ ಆಗುವಂತದ್ದಾಗಿದೆ. KEB ಅವನು ಮನೆಗೆ ಬರುವುದಿಲ್ಲ. KEB ಅವನು ಸೀದಾ ಅಲ್ಲಿಂದ ಹೋಗ್ತಾರೆ. 2,000 ರೂಪಾಯಿ ನಿಮಗೆ ಕರೆಂಟ್ ಬಿಲ್ಲು ಕೂಡ 200 ಯೂನಿಟ್ ಕೊಡುವಂತದ್ದು ಆಗಿದೆ. 5 kg ಅಕ್ಕಿ ಫ್ರೀಯಾಗಿ ಬರುವಂತದ್ದಾಗಿದೆ. ಇವತ್ತು ಬಡ ಜನರು ಮಹಿಳೆಯರ ಶಕ್ತಿಯನ್ನು ಗಟ್ಟಿ ಮಾಡುವಂತಹ ಕೆಲಸ ಏನು ಚುನಾವಣಾ ಪೂರ್ವವಾಗಿ ನಾವು ಸರ್ಕಾರ ಹೇಳಿದೀವ ಅದನ್ನು ಎಲ್ಲ ಮಾಡಿಸುವಂತಹ ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಅಭಿವೃದ್ಧಿ ಪರವಾಗಿ ನಾವು ಚುನಾವಣೆ ಮುಂಚೆ ನಾವು ಪರಿಕಲ್ಪನೆ ಯಾವ ರೀತಿ ಅಂತ ಇತ್ತಂತ ಹೇಳಿದ್ರೆ, ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಪುತ್ತೂರಿನ ಅಭಿವೃದ್ಧಿ ಅಂತ ಹೇಳಿದ್ರೆ ರಸ್ತೆ ಮಾತ್ರ ಮಾಡುವುದಲ್ಲ ಬಂಧುಗಳೇ. ರಸ್ತೆ ಯಾರು ಶಾಸಕರಿದ್ರು ರಸ್ತೆಗಳು ಆಗ್ತಾ ಹೋಗ್ತವೆ. ಆದರೆ ಬೆಂಚ್ ಮಾರ್ಕ್ ಅನ್ನುವ ವಿಚಾರಗಳಲ್ಲಿ ನಾವು ಪರಿಕಲ್ಪನೆಯನ್ನು ಕಂಡಿದ್ದೇವೆ. ಅದು ಅವರು ವರ್ಷ ಪೂರ್ತಿ ಅವರ ಜೀವನ ಪರ್ಯಂತ ಹೆಸರನ್ನು ಹೇಳುವಂತ ಯೋಜನೆಗಳು ಪುತ್ತೂರಿಗೆ ಬರಬೇಕಂತ ಪರಿಕಲ್ಪನೆ ನಮ್ಮ ಹತ್ರ. ಯಾವುದಂತ ಹೇಳಿದ್ರೆ ಕುಡಿಯುವ ನೀರು, ಬೇಕಾದಷ್ಟು ಆಹಾಕಾರ ಕುಡಿಯುವ ನೀರು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತು. ಇವತ್ತು 1,010 ಕೋಟಿ ರೂಪಾಯಿ ಬರುವ ಮುಖಾಂತರ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಶುದ್ಧೀಕರಣದ ನೀರನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಟೆಂಡರ್ ಆಗಿದೆ, 400 ಕೋಟಿ ಬಿಡುಗಡೆ ಕೂಡ ಆಗಿದೆ. ಮುಂದಿನ ದಿವಸಗಳಲ್ಲಿ 10 ತಿಂಗಳಲ್ಲಿ 12 ತಿಂಗಳಲ್ಲಿ ಪ್ರತಿ ಮನೆಗೂ ಕುಡಿಯುವ ನೀರು ವ್ಯವಸ್ಥೆಗಳಾಗ್ತದೆ. ಯುವತಿಯರು ಪ್ರತಿ ವರ್ಷ ಎಷ್ಟೋ ಜನ ವಿದ್ಯಾಭ್ಯಾಸವನ್ನು ಮುಗಿಸಿ ಅವರ ತಂದೆ ತಾಯಿ ಅವರ ಹೊಟ್ಟೆಗೆ ಇಲ್ಲದ್ರೂ ಪರವಾಗಿಲ್ಲ, ತನ್ನ ಮಗ ಕಲಿಬೇಕು, ತನ್ನ ಮಗಳು ಕಲಿಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ. ಅವರಿಗೆ ಉದ್ಯೋಗ ಕೊಡುವಂತ ಕೆಲಸ ಆಗಬೇಕು. ಅವರ ತಲೆಗೆ ಜಾತಿ ಧರ್ಮದ ಭೇದ ಭಾವಗಳನ್ನು ತುಂಬಿಸುವುದನ್ನು ಬಿಟ್ಟು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಈ ದೃಷ್ಟಿಕೋನ ಇಟ್ಕೊಂಡು ಇವಾಗಲೇ KMF ಅನ್ನೋ ಸಂಸ್ಥೆಯನ್ನು ಪುತ್ತೂರಿನಲ್ಲಿ ಆರಂಭ ಮಾಡಲಿಕ್ಕೆ 15 ಎಕರೆ ಜಾಗವನ್ನು ಕೊಡುವಂತಹ ಕೆಲಸಗಳು ಪುತ್ತೂರಿನಲ್ಲಿ ಆಗಿದೆ. ಮುಂದಿನ ದಿವಸಗಳು ಕೂಡ ಉದ್ಯಮವನ್ನು ತರುವಂತಹ ಕೆಲಸವನ್ನು ಮಾಡಿದ್ದೇವೆ. ಒಂದು ಕ್ರಿಕೆಟ್ ಗ್ರೌಂಡ್ ಅನ್ನು ಮಾಡಲಿಕ್ಕೆ 20 ಎಕರೆ ಜಾಗವನ್ನು ಕೊಡುವಂತಹ ಕೆಲಸ ಮಾಡಿದ್ದೇವೆ. ಪುತ್ತೂರಿನ ಜನತೆಗೆ, ಪುತ್ತೂರಿನ ಪ್ರತಿ ಮಹಿಳೆಯರು ಕೂಡ ಬಾನಿದ್ದು ನೀರು ಬರೋಣ ಬೇ. ಪುತ್ತೂರಿನಲ್ಲಿ ನೀವು ಪರಿಕಲ್ಪನೆ ಇರಬಹುದು. ಪುತ್ತೂರಿನಲ್ಲಿ ಒಳ್ಳೆ ರೀತಿಯ ಗ್ರೌಂಡ್ ಇದೆಯಾ? ಮುಖ್ಯಮಂತ್ರಿ ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ. ಪುತ್ತೂರಿನಲ್ಲಿ ಯಾವುದೇ ಒಳ್ಳೆ ರೀತಿಯ ಗ್ರೌಂಡ್ಗಳಿಲ್ಲ. ಒಳ್ಳೆ ರೀತಿಯ ಗ್ರೌಂಡ್ ಮಾಡಲಿಕ್ಕೆ ಇವಾಗಲೇ 20 ಎಕರೆ ಜಾಗವನ್ನು ಗುರುತಿಸಿದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅದಕ್ಕೆ 8.5 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಕೊಡ್ತೇನೆ, 20 ಎಕರೆ ಜಾಗವನ್ನು ಇಡುವಂತಹ ಕೆಲಸವನ್ನು ಮಾಡುವಂತ ನನಗೆ ಹೇಳಿದ್ದಾರೆ. 20 ಎಕರೆ ಜಾಗವನ್ನು ಗುರುತಿಸಿದೆ. ಕೂಡಲೇ ಅದಕ್ಕೆ 8 ಕೋಟಿ ರೂಪಾಯಿ ಕೊಡುವ ಮುಖಾಂತರ 10 ಲಕ್ಷ ರೂಪಾಯಿ ಬಿಡುಗಡೆ ಕೂಡ ಸರ್ಕಾರದಿಂದ ಆಗಿದೆ. ಮುಂದಿನ ದಿವಸಗಳಲ್ಲಿ ಪ್ರತಿ ಮಹಿಳೆ ಕೂಡ ಇಲ್ಲಿಂದ ತನ್ನ ಮಗನನ್ನು, ನನ್ನ ಮಗಳನ್ನು, ತನ್ನ ತಂಗಿಯ ಮಗನನ್ನು ಮಹಿಳೆ ಸಮೇತ ಆ ಗ್ರೌಂಡಿಗೆ ಹೋಗಿ ಅಲ್ಲಿ 3 ಸುತ್ತು ವಾಕಿಂಗ್ ಮಾಡಿ ತನ್ನ ಮಗಳು ಸ್ಕೇಟಿಂಗು, ಬಾಸ್ಕೆಟ್ ಬಾಲ್, ಸ್ವಿಮ್ಮಿಂಗು, ಏನೇನು ಅವನಿಗೆ ಇಷ್ಟ ಇದೆಯಾ, ಸಿಂಥೆಟಿಕ್ ಟ್ರ್ಯಾಕ್, ಅದನ್ನೆಲ್ಲ ಮಾಡುವ ಮುಖಾಂತರ ಆರೋಗ್ಯಕರವಾದ ವ್ಯವಸ್ಥೆ ಕೂಡ ಸಾಕಾರ ಮಾಡುವಂತಹ ಕೆಲಸವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಪುತ್ತೂರಿನ ಅಭಿವೃದ್ಧಿಗಳಾಗಬೇಕು. ಆ ರೀತಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಕೆಲಸಗಳನ್ನು ಮಾಡುವಂತಹ ಕೆಲಸಗಳಾಗಿದೆ. ಆಯುಷ್ ಅನ್ನುವಂತ
ಒಂದು ಮೆಡಿಕಲ್ ಕಾಲೇಜು ಅಂದ್ರೆ ಆಯುಷ್ ಅಂತ ಹೇಳಿದ ಮೆಡಿಕಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಗೆ ಕೂಡ 1.5 ಎಕರೆ ಜಾಗವನ್ನು ನಿಗದಿ ಮಾಡಿ 15 ಕೋಟಿ ರೂಪಾಯಿಯಲ್ಲಿ ಆಯುಷ್ ಆಸ್ಪತ್ರೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ಬರ್ಲಿಕ್ಕಿದೆ. RTO ಆಫೀಸು ನೀವು ಏನು ಇವತ್ತು ಲೈಸೆನ್ಸ್ ಹಾಕಬೇಕಿದ್ರೆ ಪುತ್ತೂರಿಗೆ ಮಂಗಳೂರಿಗೆ ಹೋಗಬೇಕಾಗ್ತದೆ. ಇನ್ನು ಪುತ್ತೂರಿನ ಮುಂಡೂರಿನಲ್ಲಿ RTO ಆಫೀಸು ಚೆಕ್ಕಿಂಗ್ ಏನು ಬರ್ತದೆ ಅದನ್ನು ಕೂಡ ಮಾಡುವಂತ ಕೆಲಸವನ್ನು ನಾವು ಮಾಡುವಂತದ್ದು ಮಾಡಿದ್ದೇವೆ. ಎಷ್ಟೋ ಜನರಿಗೆ ಕೆಲಸ ಇಲ್ಲ, ಯುವಕರ ಕೈಗೆ ಕೆಲಸ ಕೊಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಸುಮಾರು 500 ಜನರಿಗೆ KSRTC ಅಲ್ಲಿ ನಮ್ಮ ಸ್ವಂತ ಖರ್ಚಿನಲ್ಲಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು KSRTC ಅಲ್ಲಿ ಕೆಲಸಕ್ಕೆ ಸೇರಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಇದು ಯುವಕರಿಗೆ ಕೊಡುವಂತಹ ಕೆಲಸ. ಮುಂದಿನ ನಾಳಿನ ದಿವಸದಲ್ಲಿ ಮೆಸ್ಕಾಮಿಗೆ ಇಲ್ಲಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಮೆಸ್ಕಾಮಿಗೆ ಯಾರು ಕೆಲಸಕ್ಕೆ ಸೇರ್ತಾ ಇಲ್ಲ, ಯಾರಿಗೂ ಕಂಬ ಹತ್ತಲಿಕ್ಕೆ ಬರ್ತಾ ಇಲ್ಲ. ನಾವು ಮಾಜಿ ನಮ್ಮ ಮುಖ್ಯಮಂತ್ರಿ ಅವರ ಹತ್ರ ಮತ್ತೆ ಉಪಮುಖ್ಯಮಂತ್ರಿ ಅವರ ಹತ್ರ ವಿನಂತಿ ಮಾಡಿಕೊಂಡ ಮೇರೆಗೆ, ನಮ್ಮ ವಿದ್ಯುತ್ ಮಂತ್ರಿಯವರ ಹತ್ರ ಕೂಡ ವಿನಂತಿ ಮಾಡಿಕೊಂಡ ಮೇರೆಗೆ ನಾಳೆ ಇಲ್ಲಿ ಕಂಬ ಹತ್ತುವಂತ ಕಾರ್ಯಕ್ರಮ ನಡೆಯುತ್ತದೆ. ಸುಮಾರು 600 ಜನರಿಗೆ ಕಂಬ ಹತ್ತಲಿಕ್ಕೆ ಟ್ರೈನಿಂಗ್ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಆ ಮೂಲಕ ಅವರನ್ನು ವಿದ್ಯುತ್ ಕಂಪನಿಗೆ ಸೇರಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಂದಿದೆ ಅಕ್ರಮ ಸಕ್ರಮ 94C ಏನಿದೆ ಈ ಹಿಂದೆ ಹೇಳಿದಾಗೆ ಎಲ್ರಿಗೂ ಮನೆ ಮನೆಗೆ ಗ್ರಾಮಕ್ಕೆ ಅದನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಎಷ್ಟೋ ಜನ ಬಂಧುಗಳು ಸೈಟ್ ಇಲ್ಲದೆ, ಮನೆಯ ನಿವೇಶನ ಇಲ್ಲದೆ ಈ ಭಾಗದಲ್ಲಿ ಇದ್ದಾರೆ. ಅವರಿಗೆ ನಿವೇಶನ ಕೊಡುವಂತ ನಮ್ಮ ಟಾರ್ಗೆಟ್, ನಮ್ಮ ಕೆಲಸ ನಮ್ಮ ಕೈಯಲ್ಲಿದೆ. ಸುಮಾರು 2,000 ಮಂದಿಗೆ ಮುಂದಿನ ದಿವಸಗಳಲ್ಲಿ ನಿವೇಶನವನ್ನು ಹಂಚುವಂತ ಕೆಲಸವನ್ನು ಮಾಡ್ತೇವೆ. ಇವಾಗಲೇ 50 ಎಕರೆ ಜಾಗವನ್ನು ಬೇರೆ ಬೇರೆ ಪಂಚಾಯತಿಗಳಲ್ಲಿ ಸರ್ಕಾರ ಜಾಗವನ್ನು ಮೀಸಲಿಡುವಂತಹ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿವಸಗಳಲ್ಲಿ 2,000 ಕುಟುಂಬಗಳಿಗೆ ಸೈಟ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ನನ್ನ ಟ್ರಸ್ಟಿನಲ್ಲಿ ಸುಮಾರು 24,000 ಜನ ಸದಸ್ಯರಿದ್ದಾರೆ. ಯಾವುದೇ ಒಂದು ಉದ್ದೇಶ ಇಲ್ಲದೆ ನಾವು ಈ 12 ವರ್ಷದಿಂದ ಈ 24,000 ಜನರಿಗೆ ಬೇರೆ ಬೇರೆ ರೀತಿಯ ಸಹಾಯವನ್ನು ಮಾಡಿದ್ದೇವೆ. ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಿದ್ರೆ ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡುವುದಿಲ್ಲ, ಯಾವುದೇ ಪೇಪರ್ ಆಡುಗಳನ್ನು ಕೊಡುವುದಿಲ್ಲ. ಬರೀ ನಮ್ಮ ಟ್ರಸ್ಟ್ನ ಸದಸ್ಯರಿಗೆ ಒಂದು 2 ರೂಪಾಯಿ ಕಾರ್ಡ್ ಅನ್ನು ಹಾಕುವ ಮುಖಾಂತರ ಈ ಎಲ್ಲ ಟ್ರಸ್ಟಿನ ಸದಸ್ಯರು ಇಲ್ಲಿ ಬಂದಿದ್ದೀರಿ, ನಿಮಗೆ ಅನಂತ. ಅದೇ ರೀತಿ ನಮ್ಮ ಟ್ರಸ್ಟಿನಲ್ಲಿ ಸುಮಾರು 600 ಜನ ಮಹಿಳೆಯರು ಇವತ್ತಿನಾಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಆ ಮಹಿಳೆಯರಿಗೆ 600 ಜನ ಮಹಿಳೆಯರು ತನ್ನ ಗಂಡನನ್ನು ಕಳ್ಕೊಂಡು ಒಂದು ಹೆಣ್ಣು 2 ಮಕ್ಕಳನ್ನು ಹಿಡ್ಕೊಂಡು ಗಾರ್ಬೇಜ್ ಅಲ್ಲಿ, ನಮ್ಮ ಗಾರ್ಬೆಲ್ ಅಲ್ಲಿ ಇಲ್ಲದಿದ್ರೆ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಇರುವಂತದ್ದು ಸಂಬಳ 6,000 ರೂಪಾಯಿ. ಅವ್ರಿಗೆ ಯಾವುದೇ ವ್ಯವಸ್ಥೆಗಳಿಲ್ಲ. ಇವತ್ತು ಕೂಡ 3,500 ರೂಪಾಯಿ ಬಾಡಿಗೆ ಕೊಟ್ಟು ಬಾಡಿಗೆ ಮನೆಯಲ್ಲಿದ್ದಾರೆ. ಅವರಿಗೂ ಕೂಡ ಸೂರು ಕಲ್ಪಿಸುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಟ್ರಸ್ಟಿನ ಮುಖಾಂತರ ಮಾಡ್ತಾ ಇದ್ದೇವೆ. ಇವಾಗಲೇ 10 ಎಕರೆ ಜಾಗವನ್ನು ಖರೀದಿ ಮಾಡಿ ಅವರಿಗೆ ನಿವೇಶನ ಕೊಡುವಂತಹ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಈ ಹಿಂದೆ ಹೇಳಿದ ರೀತಿಯಲ್ಲಿ ಹೇಳಿದಂತ ಮಾತನ್ನು ನಡೆಸಿಕೊಂಡು ಬರುವಂತಹ ಕೆಲಸವನ್ನು ಮಾಡ್ತೇವೆ. ಸರ್ಕಾರದಿಂದ ಏನಾದರೂ ಅನುದಾನಗಳು ಬಂದ್ರೆ ಎಲ್ಲರನ್ನು ಜೋಡಿಸಿಕೊಂಡು ಅವರಿಗೆ ಮನೆ ನಿರ್ಮಾಣ ಮಾಡುವಂತಹ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡಿ ನಮ್ಮ ಮುಖ್ಯಮಂತ್ರಿಗಳನ್ನು ಕರೆದು ಅದನ್ನು ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇನೆ ಅನ್ನುವ ಮಾತನ್ನು ಹೇಳುತ್ತಾ ಈಗ ನೀವೆಲ್ಲ ಇಷ್ಟೊಂದು ಜನ ಇಲ್ಲಿ ಸೇರಿದ್ರಿ. ನಾವು ಹೆಚ್ಚು ಸಮಯವನ್ನು ಕಳೆದಿಲ್ಲ. ವರ್ಷ ವಿತರಣೆಯನ್ನು ಈಗಲೇ ಆರಂಭ ಮಾಡ್ತೇವೆ. ಸಹಭೋಜನವನ್ನು ಕೂಡ ವಿತರಣೆಯನ್ನು ಈಗ ಆರಂಭ ಮಾಡ್ತೇವೆ. ತಾವೆಲ್ಲ ಬಂಧುಗಳು ವರ್ಷವನ್ನು ತೆಗೆದು ಸಹಭೋಜನವನ್ನು ಸವಿದು ಅತ್ಯಂತ ಸಂತೋಷದಿಂದ ಹೋಗಬೇಕು. ನಾನು ಇವತ್ತು ಕಂಡಿರುವಂತದ್ದು, ನಾನು ಬಾರಿ ಹಿಂದಿನಿಂದ ಶಾಸಕನಾಗಬೇಕಂತ ಕನಸು ಕಂಡಿದ್ದೆ. ಕನಸು ಕಾಣುವಾಗ ನನಗೆ ಅದನ್ನು ನಾನು ರಾಜಕೀಯವಾಗಿ ಯಾವುದನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಇವತ್ತು DK ಶಿವಕುಮಾರ್ ಅವರ ಬಗ್ಗೆ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಶಾಸಕನಾಗಿ ಆಯ್ಕೆ ಆಗಬೇಕು ಅನ್ನೋ ಪರಿಕಲ್ಪನೆಯನ್ನು ಇಟ್ಕೊಂಡು ನನ್ನನ್ನು ಉದ್ದೇಶಿಸಿದ DK ಶಿವಕುಮಾರ್ ಅವರು ನನ್ನನ್ನು ಭೇಟಿಯಾದರು. ಆಗ ಹೇಳಿದ್ರು, ನಮ್ಮ ಪಕ್ಷಕ್ಕೆ ನೀನು ಬರ್ತೀಯಾ, ನಿನಗೆ ಸೀಟು ಕೊಡ್ತೇನೆ ಅನ್ನೋ ವಿಚಾರವನ್ನು ನನ್ನ ಹತ್ರ ಉಲ್ಲೇಖ ಮಾಡಿದ್ರು. ಆಗ ನಾನು ಹೇಳಿದೆ, ಖಂಡಿತ ನೀವು ಸೀಟು ಕೊಡುವುದಿದ್ರೆ ನನಗೆ ಒಮ್ಮೆ ಶಾಸಕನಾಗಿ ಆಯ್ಕೆ ಆಗಬೇಕು, ದುಡ್ಡು ಮಾಡಲಿಕ್ಕೆ ಅಲ್ಲ,
ಜನರ ಸೇವೆ ಮಾಡಬೇಕಂತ ಪರಿಕಲ್ಪನೆ ಇತ್ತು. ಅದಕ್ಕಾಗಿ ಶಾಸಕನಾಗಿ ಮಾಡಬೇಕು ಅಂತ ಆಸೆ ಇತ್ತು. ಜನರ ಸೇವೆ ಮಾಡಬೇಕು, ಬಡವರಿಗೆ ಆಗುವಂತ ಅನ್ಯಾಯವನ್ನು ತಡಿಬೇಕು, ಅವರಿಗೆ ಭ್ರಷ್ಟಾಚಾರ ರಹಿತವಾಗಿ ಅವ್ರಿಗೆ ಏನು ಸರ್ಕಾರದಿಂದ ಬರ್ತದ ಅದನ್ನು ಮುಟ್ಟಿಸುವಂತ ಕೆಲಸ ಆಗಬೇಕು. 8 ಜನ ಆಫೀಸಿನಲ್ಲಿ ನನ್ನ ಸ್ವಂತ ಖರ್ಚಲ್ಲಿ PA ಇಟ್ಟಿದ್ದೇನೆ. ಬೇರೆ ಬೇರೆ ಇಲಾಖೆಗೆ ಬೇರೆ ಬೇರೆ PAಗಳು ಸ್ಪಂದನೆ ಕೊಡುವಂತಹ ಕೆಲಸವನ್ನು ಮಾಡ್ತೇನೆ. ಪ್ರತಿ ವಾರದಲ್ಲಿ 2 ದಿವಸ ಕಚೇರಿಯಲ್ಲಿ ಇರುವಂತಹ ಕೆಲಸವನ್ನು ಮಾಡ್ತೇನೆ. ಆ ರೀತಿ ನನಗೆ ಮಾರ್ಗದರ್ಶನ ಕೊಟ್ಟವರು ಮಾನ್ಯ DK ಶಿವಕುಮಾರ್ ಅವರು. ಯಾವತ್ತು ನನಗೆ ಅವರು ಭರವಸೆಯನ್ನು ಕೊಟ್ಟಿದ್ರು, ಅವತ್ತಿನ ಇವತ್ತಿನವರೆಗೆ ನನಗೆ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ನಾನಿವತ್ತು ಶಾಸಕನ ನೆಲೆಯಲ್ಲಿ ಇಲ್ಲಿ ನಿಂತು ಮಾತಾಡಬೇಕಿದ್ರೆ ಒಂದು ಪುತ್ತೂರಿನ ಮಹಾಲಿಂಗೇಶ್ವರ, ನಾನು ನಂಬಿರುವಂತ ಮಹಿಷ ಮಾಡ್ತೀನಿ. ಆ ನಂತರ ನೀವೆಲ್ಲ ನನ್ನ ಬಂಧುಗಳಿದೆ, ನಾನು ನಿಮ್ಮ ಬಂಧುಗಳಿದಿರಲ್ಲ, ನಿಮ್ಮೆಲ್ಲ ಆಶೀರ್ವಾದದಿಂದ ಇವತ್ತು ಶಾಸಕನಾಗಿ ನಿಂತಿದ್ದೇನೆ. ಅದಕ್ಕೆ ಪೂರಕವಾಗಿ DK ಶಿವಕುಮಾರ್ ಅವರು ಕೂಡ ನನಗೆ ಆಶೀರ್ವಾದ ಮಾಡಿದ್ರಿಂದ ಪುತ್ತೂರಿನಲ್ಲಿ ಶಾಸಕನಾಗಿ ಬಂದಿದ್ದೇನೆ. ಭ್ರಷ್ಟಾಚಾರ ರಹಿತವಾಗಿ ಪಕ್ಷಾತೀತವಾಗಿ ಯಾರ ಕೆಲಸಗಳಿದೆ ಅದನ್ನು ಮಾಡುವಂತಹ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೇನೆ. ಬಂಧುಗಳೇ, ದಯಮಾಡಿ ಮುಂದಿನ ದಿವಸಗಳಲ್ಲಿ ಅಶೋಕ್ ರೈ ಅವರು ಒಳ್ಳೆಯ ಕೆಲಸ ಮಾಡಿದ್ರೆ ಪ್ರೀತಿ ವಿಶ್ವಾಸದಿಂದ ಆಶೀರ್ವಾದ ಮಾಡುವಂತಹ ಕೆಲಸವನ್ನು ಮಾಡಿ, ತಪ್ಪಿದ್ರೆ ತಿದ್ದುವಂತಹ ಕೆಲಸವನ್ನು ಮಾಡಿ, ಮುಂದಿನ ದಿವಸಗಳಲ್ಲೂ ಕೂಡ ನಿಮ್ಮ ಆಶೀರ್ವಾದ ಇದೆ ಅಂತ ತಿಳ್ಕೊಂಡು ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ರ. ನಿಮಗೆ ಸರಿಯಾದ ಗೌರವವನ್ನು ಕೊಡ್ಲಿಕ್ಕೆ ಆಗದ್ರೆ ನಮ್ಮನ್ನು ಕ್ಷಮಿಸಿ, ನಿಮ್ಮನ್ನು ಕೂಡ ನಿಮ್ಮ ಏನು ವರ್ಷ ವಿತರಣೆ ಮತ್ತೆ ಸಹಭೋಜನವನ್ನು ಮುಂದಿನ 5, 10, ಅರ್ಧ ಗಂಟೆಯಲ್ಲಿ ನಾವು ಮಾಡುವಂತದ್ದಿದ್ದೇವೆ. ತಮ್ಮೆಲ್ಲ ಆಶೀರ್ವಾದಗಳನ್ನು ಬೇಡುತ್ತಾ, ಎಲ್ಲ ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ ನನ್ನ ಮಾತಿಗೆ ಚುಕ್ಕೆಯನ್ನು ಕೊಡ್ತೇನೆ. ಅಶೋಕ್ ರೈ ಮೇಲೆ ಪ್ರೀತಿ ವಿಶ್ವಾಸ ಇರಲಿ ಅಂತ ನಿಮ್ಮ ಹತ್ರ ಬೇಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ, ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಕೃತಜ್ಞತೆಗಳು. ಮನದ ಮಾತಿಗೆ ಬ್ರ್ಯಾಂಡ್ ಪುತ್ತೂರಿನ ಕನಸುಗಾರ, ಬ್ರ್ಯಾಂಡ್ ಬೆಂಗಳೂರಿನ ಕನಸುಗಾರನ ಸಂಗಮವನ್ನ ನೋಡುವ ಸೌಭಾಗ್ಯ ಪುತ್ತೂರುಗರಿಗೆ. ಒಂದೇ ಒಂದು ವಿನಂತಿ, ಎಲ್ಲ ಪುತ್ತೂರಿನ ಬಂಧುಗಳು ಸೇರಿದಿರಿ. ನಮಗೆ ನಾನು ಈ ವೇದಿಕೆಯಲ್ಲಿ ಈ ವಿನಂತಿಯನ್ನು ಮಾಡಬೇಕಾ ಬೇಡುವ ಅಂತ ನನ್ನ ಮನಸ್ಸಿನಲ್ಲಿ ಇತ್ತು. ಆದರೆ ಒಂದಷ್ಟು ಜನ ಬಂದು ಪಕ್ಷಾತೀತವಾಗಿ ಬಂದು ಇಲ್ಲಿ ಬಂದು ಈ ಬೇಡಿಕೆಯನ್ನು ನೀವು ಮಾಡಬೇಕು ಮಾನ್ಯ ಉಪಮುಖ್ಯಮಂತ್ರಿ ಅವರ ಹತ್ರ ಅಂತ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ತಾವೆಲ್ಲ ಪುತ್ತೂರಿನ ಬಂಧುಗಳು ಮಾನ್ಯ ಉಪಮುಖ್ಯಮಂತ್ರಿ ಅವರ ಹತ್ರ ನಾನು ಈ ಹಿಂದೆನೂ ಕೇಳಿಕೊಂಡಿದ್ದೆ. ಪುತ್ತೂರಿಗೆ ನಾವು ಈಗಲೇ 40 ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜಿಗಾಗಿ ರಿಸರ್ವ್ ಮಾಡಿ ಕಳಿಸಿದ್ದೇವೆ. ಈ ವರ್ಷ ಆದರೂ ಬಜೆಟಿನಲ್ಲಿ ನಮಗೊಂದು 150 ಕೋಟಿ ರೂಪಾಯಿಗಳನ್ನು ಕೊಟ್ಟರೆ 3 ವರ್ಷದಲ್ಲಿ ಅದಕ್ಕೆ ಬೇಕಾಗುವಂತ 500-550 ಕೋಟಿ ರೂಪಾಯಿ ಆಗ್ತದೆ. ವರ್ಷಕ್ಕೆ ಒಂದು 150 ಕೋಟಿ ಬಜೆಟ್ ಅಲ್ಲಿ ಕೊಟ್ಟು ಪುತ್ತೂರಿಗೆ, ಯಾಕಂತ ಹೇಳಿದ್ರೆ ಪುತ್ತೂರಿಂದ ಯಾರು ಹುಷಾರಿಲ್ಲದೆ ಮಂಗಳೂರಿಗೆ ತಲುಪಲಿಕ್ಕೆ 1 ಗಂಟೆ ಆಗ್ತದೆ. ಅಷ್ಟಕ್ಕೆ ಬರುವುದು ಡೆಡ್ ಬಾಡಿ ಮಾತ್ರ. ಅದರಿಂದ ದಯಮಾಡಿ ನಮಗೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂತ ಕೆಲಸಕ್ಕೆ ನೀವು ಸಹಕಾರಿ ಆಗಬೇಕು ಅಂತ ನಿಮ್ಮ ಹತ್ರ ಎಲ್ಲ ಜನರಲ್ಲಿ ಕಳಕಳಿಯಲ್ಲಿ ವಿನಂತಿ ಮಾಡ್ಕೊಳ್ತಾ, ಜನರ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಜನರು ಎದ್ದು ನಿಂತು ಒಮ್ಮೆ ಮಾನ್ಯ ಉಪಮುಖ್ಯಮಂತ್ರಿ ಅವರ ಹತ್ರ ಬೇಡಿಕೊಳ್ಬೇಕು, ನಮಗೆ ಮೆಡಿಕಲ್ ಕಾಲೇಜ್ ಚಪ್ಪಾಳೆ ತಟ್ಟುವ ಮುಖಾಂತರ, ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಮಾನ್ಯ ಉಪಮುಖ್ಯಮಂತ್ರಿ ಅವರ ಹತ್ರ ಮೆಡಿಕಲ್ ಕಾಲೇಜ್ ಬೇಕು, ಮೆಡಿಕಲ್ ಕಾಲೇಜ್ ಬೇಕು. ಉಪಮುಖ್ಯಮಂತ್ರಿ ಅವರ ಹತ್ರ ಮನವಿ, ದಯಮಾಡಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬೇಕು. We want ಮೆಡಿಕಲ್ ಕಾಲೇಜ್. We want. We want. We want. We want. ಎಸ್, ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಮ್ರವಾಗಿ ಪುತ್ತೂರಿನ ಜನತೆ ಕೋರಿಕೊಳ್ಳುವಂತಹ ಒಂದೇ ಒಂದು ದೊಡ್ಡ ಬೇಡಿಕೆ. ಇದನ್ನ ಉಪಮುಖ್ಯಮಂತ್ರಿಗಳು ಪುತ್ತೂರಿಗರಿಗೆ ಕರುಣಿಸಿದ್ದೆ ಆದ್ರೆ ಪುತ್ತೂರಿನ ಜನ ಜೀವ ಇರುವ ತನಕ ಉಪಮುಖ್ಯಮಂತ್ರಿಗಳನ್ನ ನೆನಪಲ್ಲಿಟ್ಟುಕೊಟ್ಟು ಹೃದಯದಲ್ಲಿಟ್ಟುಕೊಂಡು ಆರಾಧಿಸ್ತಾರೆ ಅಂತ ಹೇಳುತ್ತಾ, ಪುತ್ತೂರಿನ ಸಮಸ್ತ ನಾಗರಿಕರ ಪರವಾಗಿ, ಪುತ್ತೂರಿನ ಶಾಸಕರ ಪರವಾಗಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ದೊಡ್ಡ ಬೇಡಿಕೆ. ಎಲ್ಲರೂ ಎದ್ದು ನಿಂತು ದೊಡ್ಡ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗೌರವದ ಸಂಕೇತವಾಗಿ ಗೌರವಿಸಿ ಅವರನ್ನ ಬೇಡಿಕೆಯನ್ನ ಅವರಿಗೆ ಸಮರ್ಪಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸಿದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಸೌಹಾರ್ದತೆ. ಜಾತಿ, ಮತ, ಕುಲ, ಗೋತ್ರದ ಭೇದವಿಲ್ಲದೆ ಈ ಕಾರ್ಯಕ್ರಮವನ್ನ ಟ್ರಸ್ಟ್ ವತಿಯಿಂದ ಸಂಘಟಿಸಲಾಗ್ತಾ ಇದೆ. ಇವತ್ತು ಸೌಹಾರ್ದದ ಸಂಗಮದ ಮಾತುಗಳಿಗಾಗಿ ವೇದಿಕೆ ತೆರೆದುಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ
ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಪ್ರಧಾನ ಧರ್ಮಗುರುಗಳು ಮಾದಿದೇವ್ ಚರ್ಚ್ ಪುತ್ತೂರು ಇವರು ಸೌಹಾರ್ದದ ಸಂಗಮವಾಗಿ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಬೇಕು ಅನ್ನುವ ಕೋರಿಕೆ. ಅಶೋಕ ಜನಮನ ಈ ಒಂದು ಅದ್ಭುತ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ನಮ್ಮ ನೆಚ್ಚಿನ ಶಾಸಕರು ಶ್ರೀಯುತ ಅಶೋಕ್ ಕುಮಾರ್ ರೈ ಅವರೇ, ಅವರ ಧರ್ಮಪತ್ನಿಯವರೇ, ಮಾತೃಶ್ರೀ ಅವರೇ, ಕುಟುಂಬಸ್ಥರೇ, ರೈ ಎಸ್ಟೇಟಿನ ಈ ತಂಡದ ಎಲ್ಲ ಕಾರ್ಯಕರ್ತರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದಂಥ ನಮ್ಮ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರೇ, ಗುರುಗಳೇ, ವೇದಿಕೆಯಲ್ಲಿರುವಂಥ ಎಲ್ಲ ಆತ್ಮೀಯ ಗಣ್ಯರೇ, ಇಲ್ಲಿ ಮುಂದಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತೇನೆ. ಕಳೆದ 3 ವರ್ಷಗಳಿಂದ ನಾನು ಶ್ರೀಯುತ ಅಶೋಕ್ ರೈ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ದಶಮಾನೋತ್ಸವ ಕಾರ್ಯಕ್ರಮ, ಕಳೆದ ಬಾರಿ ಇಲ್ಲೇ ನಡೆದಂಥ ಕಾರ್ಯಕ್ರಮ, ಈ ವರ್ಷ 3ನೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ನೆಚ್ಚಿನ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರಿಗೆ, ಅವರ ಕುಟುಂಬಕ್ಕೆ ಹಾಗೂ ಅವರ ತಂಡಕ್ಕೆ. ಅಶೋಕ್ ಕುಮಾರ್ ರೈ ಅವರು ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಮಗೆಲ್ಲರಿಗೂ ತಿಳಿದಿದೆ. ಹಸಿದವರಿಗೆ ಊಟ ಕೊಡುವಂಥದ್ದು, ದಣಿದವರಿಗೆ ಸ್ವಲ್ಪ ನೀರು ಕೊಡುವಂಥದ್ದು, ವಸ್ತ್ರ ಕೊಡುವಂಥದ್ದು, ಸೂರು ಕೊಡುವಂಥದ್ದು, ಇಂಥ ಒಳ್ಳೆಯ ಕೆಲಸವನ್ನು ಅವರು ಮಾಡಿ ದೇವರಿಗೆ ಮೆಚ್ಚುಗೆಯಾಗಿ ಮಾನವರಿಗೂ ಕೂಡ ಮೆಚ್ಚುಗೆ ಆಗ್ತಾರೆ. ಆದ್ದರಿಂದ ನಾವೆಲ್ಲರೂ ಇವತ್ತು ಸಂತೋಷದಿಂದ ಹಾಗೂ ಕೃತಜ್ಞತೆಯಿಂದ, ಅಭಿಮಾನದಿಂದ ಅವರಿಗೆ, ಅವರ ಕುಟುಂಬಕ್ಕೆ, ತಂಡಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಆತ್ಮೀಯರೇ, ಜೀವನ ನಮಗೆ ದೇವರು ಕೊಟ್ಟಂತ ಒಂದು ಕೊಡುಗೆ. ನಮ್ಮ ಜೀವನದಲ್ಲಿ ಏನು ಬೇಕು ಅಂತ ನಾವು ಕೇಳಿದ್ರೆ ನಮಗೆಲ್ಲರಿಗೆ ನೆಮ್ಮದಿ ಬೇಕು, ತೃಪ್ತಿ ಬೇಕು, ಸಂತೋಷ ಬೇಕು. ಇದು ಎಲ್ಲಿಂದ ಬರ್ತದೆ? ಇದು ನಾವು ಪರರಿಗಾಗಿ ಬದುಕುವಾಗ ಮಾತ್ರ. ನಾವು ಒಳಿತನ್ನು ಮಾಡಿದರೆ ಮಾತ್ರ ಆ ತೃಪ್ತಿ, ನಿಜವಾದ ಆ ಸಂತೋಷ ನಮಗೆ ಸಿಗುವಂಥದ್ದು. ನಾವೇನು ಪಡ್ಕೊಂಡ ಅಲ್ಲ, ನಾವು ಕೊಡುವುದರಲ್ಲಿ ಇದೆ. ಈ ದೇವರ ಸೃಷ್ಟಿಯೇ ನೋಡಿ, ಪ್ರತಿಯೊಂದು, ಆ ಮರ ಇರಲಿ ಅದು ಫಲ ಕೊಡ್ತದೆ, ಆ ಸೂರ್ಯ ಬೆಳಕು ಕೊಡ್ತಾ ಇದ್ದೇನೆ, ಆ ನದಿ ನೀರು ಕೊಡ್ತಾ ಇದೆ. ಕೊಡೋದು, ಗಿವಿಂಗ್, ಅದು ದೇವರ ಸೃಷ್ಟಿ. ಮಾನವನಿಗೆ ದೇವರು ಅವರ ಸ್ವರೂಪದಲ್ಲೇ ನಮಗೆ ಆ ಜೀವವನ್ನು ಕೊಟ್ಟಿದ್ದಾರೆ. ಆದರೆ ನಾವು ಮನುಷ್ಯರು ಇನ್ನಷ್ಟು ಹೆಚ್ಚು ರೀತಿಯಲ್ಲಿ ನಾವು ಒಳ್ಳೆಯದನ್ನೇ ಕೊಡಲಿಕ್ಕೆ ನಾವು ಯಾವಾಗಲೂ ಮುಂದೆ ಬರಬೇಕು. ಅಶೋಕ್ ಕುಮಾರ್ ರೈ ಅವರು ಒಂದು ದೀಪದಂತೆ ಅವರು ಸಾವಿರಾರು ಜನರಿಗೆ ಈ ವಸ್ತ್ರ ವಿತರಣೆ ಮೂಲಕ ಬೇರೆ ಬೇರೆ ಜನಪರ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅವರ ಒಂದು ದೀಪ, ನಾವು ಎಲ್ಲರೂ ಸೇರಿದರೆ ಒಂದು ದೀಪದಿಂದ ಎಷ್ಟು ದೀಪಗಳನ್ನು ಹಚ್ಚಬಹುದು? ಸಾವಿರಾರು ಕೋಟಿಗಟ್ಟಲೆ. ಅದಕ್ಕೆ ಅವರು ಮಾಡುವಂಥ ಕೆಲಸ, ಅದನ್ನು ನಾವು ಅಭಿಮಾನ ಪಟ್ಟು ಅವರಿಗೆ ಹೊಗಳುವಾಗ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ನೆಲೆಯಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನು, ಒಳಿತನ್ನು ಮಾಡಿದ್ರು ಈ ಜಗತ್ತಿನಲ್ಲಿ, ನಮ್ಮ ಪರಿಸರದಲ್ಲಿ ಎಷ್ಟು ಒಳ್ಳೆಯದಾಗಬಹುದಲ್ವಾ? ಅದಕ್ಕಾಗಿ ಬಂಧುಗಳೇ, ಇವತ್ತು ನಾವು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಮ್ಮ ಶಾಸಕರು ಬಹಳಷ್ಟು ಕನಸುಗಳನ್ನು ಹೊತ್ತಿದ್ದಾರೆ. ಅವರಲ್ಲಿ ನಮಗೆ ಮೆಚ್ಚುವಂಥ ವಿಚಾರಗಳೇನೆಂದರೆ, ಬಡವರ ಬಗ್ಗೆ ಅವರಿಗೆ ಕಾಳಜಿ, ಕಷ್ಟದಲ್ಲಿರುವವರಿಗೆ ಅವರಿಗೆ ಇರುವಂಥ ಆ ಒಂದು ಪ್ರೀತಿ, ಹಾಗೆ ಶಾಸಕರಾಗಿ ಈ ಪುತ್ತೂರಿನಲ್ಲಿ ಹಾಗೂ ನಮ್ಮ ಪರಿಸರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಎಲ್ಲರಿಗೂ ಒಂದು ನೆಮ್ಮದಿಯ ಸಂತೋಷ ಜೀವನ ನಡೆಸಬೇಕು, ಭ್ರಷ್ಟಾಚಾರ ರಹಿತವಾಗಿ ಎಲ್ಲರೂ ಸಂತೋಷದಿಂದ ಸತ್ಯ ನೀತಿಯಿಂದ ಬದುಕಬೇಕು ಅಂತ, ಅಭಿವೃದ್ಧಿ ಆಗಬೇಕು ಅಂತ ಅವರ ಕನಸು. ಅವರು ಅದನ್ನು ಮಾಡ್ತಾ ಇದ್ದಾರೆ.
ಅದರಿಂದ ನಾವು ಸಂತೋಷ ಪಡ್ತೇವೆ. ನಾವೆಲ್ಲರೂ ಅವರಿಗಾಗಿ ಪ್ರಾರ್ಥಿಸಬೇಕು. ಇನ್ನಷ್ಟು ಶಕ್ತಿಯನ್ನು ದೇವರವರಿಗೆ ದಯಪಾಲಿಸಲಿ. ಅವರಿಂದ ನಮ್ಮ ಈ ಊರಿಗೆ ಒಳ್ಳೆಯದಾಗುವಾಗ ನಾವು ಕೂಡ ಅವರಿಂದ ಪ್ರೇರಣೆಯನ್ನು ಪಡೆದು ನಾವು ಕೂಡ ಒಳಿತನ್ನು ಮಾಡುವವರಾಗೋಣ. ದೇವರು ಕೊಟ್ಟ ಈ ಜೀವನ ನಾವು ಸ್ವಲ್ಪವನ್ನ ನಾವು ಕೂಡ ಸಮಾಜಕ್ಕೆ ಕೊಟ್ಟು ಈ ಸಮಾಜವನ್ನು ಕಟ್ಟುವಂತ ಕೆಲಸ ಮಾಡೋಣ. ಇಲ್ಲಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಬಡವರ ಬಗ್ಗೆ ಕಾಳಜಿ ಇತ್ತು ಬೇರೆ ಬೇರೆ ರೀತಿಯ ಆ ಸಹಾಯವನ್ನ ಗ್ಯಾರಂಟಿಗಳ ಮೂಲಕ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಅಭಿನಂದಿಸುವಾಗ ದೇವರು ನಮ್ಮ ಎಲ್ಲ ಈ ನಮ್ಮ ರಾಜಕೀಯ ದುರುಂಡರಿಗೆ ನಮ್ಮ ಎಲ್ಲ ನಮ್ಮ ನಾಯಕರಿಗೆ ಒಳಿತನ್ನು ಮಾಡುವ ಶಕ್ತಿಯನ್ನ ಕೊಡಲಿ ಅಂತ ಹೇಳುವಾಗ ನಾವೆಲ್ಲರೂ ಅವರನ್ನು ಪ್ರೋತ್ಸಾಹಿಸುವ, ಅವರಿಗೆ ನಾವು ಅವರಿಗಾಗಿ ಪ್ರಾರ್ಥಿಸುವ. ಮಗದೊಮ್ಮೆ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ನಿಮಗೆ ನಿಮ್ಮ ತಂಡಕ್ಕೆ ಎಲ್ಲರಿಗೆ ನಾವು ಅಭಿನಂದನೆ ಸಲ್ಲಿಸಿ ದೇವರು ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಮುನ್ನಡೆಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಮುಂದಿನ ಧಾರ್ಮಿಕ ಸಂದೇಶ SB ಮೊಹಮ್ಮದ್ ದಾರಿಮಿ ಇವರಿಂದ. ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಯಾದಂತಹ ಅಶೋಕ್ ರೈ ಅವರೇ, ಅದೇ ರೀತಿ ಹಾಲಿ ಉಪಮುಖ್ಯಮಂತ್ರಿಯು ಭವಿಷ್ಯದ ಮುಖ್ಯಮಂತ್ರಿ ಕೂಡ ಆದಂತಹ DK ಶಿವಕುಮಾರ್ ರೈ ಅವರೇ, ಅದೇ ರೀತಿ ಆತ್ಮೀಯರಾದಂತಹ ನಾನು ಯಾವ ವೇದಿಕೆಯಲ್ಲಿ ನಾವು ಗೌರವ ಕೊಡುವಂತಹ ನಮ್ಮ ಇನಾಯತ್ ಅಲಿ ಸರ್, ಉಳಿದವರ ಹೆಸರು ಹೇಳಿ ಅಂತ ಬೇಜಾರು ಮಾಡಿಕೊಳ್ಬೇಡಿ, ಅವರ ಹೆಸರು ನಾನು ಹೇಳಲೇಬೇಕು. ನಮ್ಮ ಒಂದು ಆತ್ಮೀಯರು ಮತ್ತು ಇಡೀ ಜಿಲ್ಲೆಯ ಜನರ ಒಂದು ಗೌರವವನ್ನು ಪಡೆದುಕೊಂಡಂತಹ ಇನಾಯತ್ ಅಲಿ ಸರ್ ಅವರೇ, ಎಲ್ಲ ನಾಯಕರೇ, ಬಹಳ ಸಂತೋಷ ಆಗ್ತಾ ಇದೆ. ಅಶೋಕ್ ರೈ ಅವರು ಇವತ್ತು ಹಿಂದೂ ಧರ್ಮವನ್ನು, ಭಾರತೀಯ ಧರ್ಮವನ್ನು ಉಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲೆಲ್ಲ ನಾವು ನೋಡ್ತಾ ಇದ್ದೇವೆ ಈ ಭಾರತೀಯ ಸಂಸ್ಕೃತಿಯ ಒಂದು ಪ್ರದರ್ಶನ. ಏನು ಕೃಷಿ ಪ್ರಧಾನವಾದಂತಹ ಈ ಒಂದು ದೇಶದಲ್ಲಿ ಆ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರದರ್ಶನಗಳು ನಾವು ನೋಡ್ತಾ ಇದ್ದೇವೆ. ನಾನು 1 ಗಂಟೆಯಾಗಿತ್ತು ಇಲ್ಲಿ ಬಂದು ಅಶೋಕ್ ರೈ ಅವರನ್ನು ನಾನು ವೀಕ್ಷಿಸುತ್ತಲೇ ಇದ್ದೇನೆ. ಯಾವ ಸಂದರ್ಭದಲ್ಲಿ ಅವರಿಗೆ ಆ ಮಾತೃಶ್ರೀಯವರು ಅವರ ತಂದೆ ತಾಯಿಯರು ಅಶೋಕ್ ಅಂತ ಹೆಸರಿಟ್ಟಿದ್ದಾರೋ ಏನೋ. ಅಶೋಕ್ ಅಂತ ಹೇಳಿದ್ರೆ ನಾನು ಗೂಗಲ್ ಅದರ ಅಂತೇಳಿ ಅವರು ಕೂಲ್ ಆಗಿ, ಇಲ್ಲದ್ರೆ ಉದ್ವೇಗಕ್ಕೆ ಒಳಗಾಗ್ತಾರೆ. ಒಂದು ಸಣ್ಣ ಕಾರ್ಯಕ್ರಮ ಕೂಡ ಆಯೋಜಿಸುವಾಗ ಉದ್ವೇಗಕ್ಕೆ ಒಳಗಾಗ್ತಾರೆ. ಆದ್ರೆ ಕೂಡ ಅಶೋಕ್ ರೈ ಅವರು ಕೂಲ್ ಆಗಿ ಹ್ಯಾಪಿ ಆಗಿದ್ರು. ಯಾವುದೇ ಸೀರಿಯಸ್ ಮ್ಯಾಟರ್ ಆಗಿ ಅವರು ತಗೊಳ್ಳಿಲ್ಲ ಇದನ್ನು. ಅವಳ ವ್ಯಕ್ತಿತ್ವವೇ ಅವರದ್ದು ಅಂಥದ್ದು. ಅವರು ಇಷ್ಟು ಮೇಲೆ ಬಂದದ್ದು ಯಾರನ್ನು ದ್ವೇಷ ಮಾಡಿಯಲ್ಲ, ದ್ವೇಷ ಭಾಷಣ ಮಾಡಿಯಲ್ಲ. ಅವರು ಹಿಂದಿನ ಪಕ್ಷದಲ್ಲಿರುವಾಗ ಕೂಡ ಯಾರನ್ನು ಅವರು ದ್ವೇಷ ಮಾಡಲಿಲ್ಲ. ವೇದಿಕೆ ಕಟ್ಟಿ ಅವರು ಯಾರನ್ನು ಬೈಲಿಲ್ಲ. ಅದು ಅವರೊಂದು ಹೆಚ್ಚುಗಾರಿಕೆ. ಮುಂದೆಯೂ ಶಾಸಕರಾಗ್ತಾರೆ. ಇನ್ನು ಒಂದು 10-25 ವರ್ಷಗಳ ಕಾಲ ಅವರ ಅಶೋಕ್ ರೈ ಕುಮಾರ್ ಅವರ ಸಾಮ್ರಾಟ್ ಈ ಪುತ್ತೂರು. ಅಶೋಕ್ ಅಂತ ಹೇಳಿದ್ರೆ ಒಂದು ಮೌರ್ಯ ವಂಶದ ಸಾಮ್ರಾಟರ ಒಂದು ಹೆಸರು. ನಮಗೆ ಅಶೋಕರ ಹೆಸರು ಹೇಳುವಾಗ ಆ ಒಂದು ನಮ್ಮ ದೇಶದ ಧ್ವಜದಲ್ಲೂ ಕೂಡ ಅಶೋಕರವರ ಒಂದು ಚಕ್ರ, ಅವರ ಒಂದು ಆ ಚಕ್ರ ಏನಿದೆ ಅದು ನಮಗೆ ನೆನಪಿಗೆ ಬರ್ತದೆ. ಏನೇ ಇರಲಿ, ಇವತ್ತು ಒಂದು ಕಡೆ ಭಾರತ ಮಾತೆಯ ಮಾನವನ್ನು ಹರಾಜು ಮಾಡುತ್ತಿರುವ ಕೆಲವು ರಾಜಕಾರಣಿಗಳಿರುವಾಗ ಅಶೋಕ್ ರೈ ಅವರು ಭಾರತ ಮಾತೆಯ ಮಾನವನ್ನು ಮುಚ್ಚುವಂತಹ ಕೆಲಸ ಮಾಡ್ತಾ ಇದ್ದಾರೆ. ವಸ್ತ್ರ ದಾನ ಅದೊಂದು ಸಂಕೇತ ಮಾತ್ರ. ಇವತ್ತು ಆಡಿ ಮಾಡುವವನು ರೂಢಿಯೊಳಗುತ್ತಮನು, ಆಡದೆ ಮಾಡುವವನು ಮಧ್ಯಮನು, ತಾನಾಡಿ ಮಾಡದವನು ಅಧಮನು ನೋಡ ಸರ್ವಜ್ಞ ಅಂತ ಹೇಳಿದ್ದಾರೆ. ಇವತ್ತು ಎರಡು ಗುಣ ಕೂಡ ಅವರನ್ನು ರೂಢಿಯೊಳಗೆ ಉತ್ತಮನು ಅಂತ ಹೇಳಬೇಕು, ಮಧ್ಯಮನು ಅಂತ ಹೇಳಬೇಕು, ನನಗೆ ಗೊತ್ತಾಗುದಿಲ್ಲ. ರಾಜಕಾರಣಿಗಳು ಎಲ್ಲವೂ ಆಡಿ ಮಾಡಬೇಕಾಗ್ತದೆ. ಇವತ್ತು ನಮಗೆ ಗೊತ್ತಿದೆ, ನಮ್ಮ ಇವತ್ತು ಸರ್ಕಾರ ಮುಂದೆ ಚುನಾವಣಾ ಪೂರ್ವವಾಗಿ ಅವರು ಹೇಳಿದ್ರು 5 ಗ್ಯಾರಂಟಿಗಳನ್ನು, ಅದು ಆಡಿ ಅವರು ಮಾಡಿ ತೋರಿಸಿದ್ರು. ಅದು ಮಧ್ಯಮ ಅಂತ. ಏನು ಆಡದೇ ಮಾಡುವವರಿದ್ದಾರೆ, ಸಾಕಷ್ಟು ರಾಜಕಾರಣಿಗಳಿದ್ದಾರೆ, ಸಾಕಷ್ಟು ನಾಯಕರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ವೇದಿಕೆ, ಈ ಸಭೆ, ಇದು ನಿಜವಾದ ಭಾರತದ ಒಂದು ಸಭೆ. ಎಲ್ಲರೂ ಸೇರಿದ್ದಾರೆ ಇಲ್ಲಿ. ನಾವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಅಲ್ಲಿ ಯಾವುದಾದ್ರೂ ಒಂದು ವಿಭಾಗ ಇರ್ತಾರೆ,
ಎಲ್ಲ ವಿಭಾಗವನ್ನು ಒಟ್ಟು ಸೇರಿಸಲಿಕ್ಕೆ ಆಗುವುದಿಲ್ಲ. ಆದರೆ ಏನು ನಮ್ಮ ಇವತ್ತು ಡಿ ಕೆ ಶಿವಕುಮಾರ್ ಅವರು ಪ್ರತಿನಿಧಿಸುವಂತಹ ಪಕ್ಷ, ನಾನು ಪಕ್ಷದ ಪರವಾಗಿ ಮಾತಾಡುವುದಿಲ್ಲ, ಆ ಒಂದು ಪಕ್ಷ ಇವತ್ತು ಈ ದೇಶವನ್ನು ಉಳಿಸ್ತಾ ಇದೆ. ದೇಶದ ಎಲ್ಲ ಜನರ ವಿಶ್ವಾಸವನ್ನು ಪಡೆದುಕೊಂಡು, ಅದರಿಂದ ಏನು ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿರುವಂತಹ ಪಕ್ಷಗಳಲ್ಲೂ ಕೂಡ ಕಿವಿ ಮಾತು ಹೇಳುದು ನಾನು ಇದನ್ನೇ, ನೀವು ಎಲ್ಲ ಜನರ ವಿಶ್ವಾಸವನ್ನು ಗಳಿಸಿಕೊಳ್ಳಿ. ಯಾರು ನಿಮ್ಮನ್ನು ಬೇಡ ಅಂತ ಹೇಳಿದಿಲ್ಲ. ಇವತ್ತು ನಮ್ಮ ಭಾರತದಲ್ಲಿ ಎಲ್ಲ ಪಕ್ಷಗಳಿಗೆ ಸ್ವಾತಂತ್ರ್ಯ ಇದೆ ಕಾರ್ಯಕ್ರಮ ಮಾಡಲಿಕ್ಕೆ, ಕಾರ್ಯಚಟುವಟಿಕೆ ಪ್ರಚಾರ ಮಾಡಲಿಕ್ಕೆ. ಆದರೆ ಸಾಮಾಜಿಕ ನ್ಯಾಯ ಎಲ್ಲ ಈ ಒಂದು ಭಾರತದಲ್ಲಿ ಒಂದೇ ಧರ್ಮ ಇರಬೇಕು, ಒಂದೇ ಸಂಸ್ಕೃತಿ ಇರಬೇಕಂತ ಹೇಳಿದ್ರೆ ಅದಾಗುವುದಿಲ್ಲ. ಎಲ್ಲ ಸಂಸ್ಕೃತಿಗಳ ತವರೂರು ನಮ್ಮ ಈ ಒಂದು ದೇಶ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದರೆ ಮಾತ್ರ ನಮ್ಮ ಭಾರತಕ್ಕೆ ಭವಿಷ್ಯ ಇದೆ. ಇಲ್ಲದಿದ್ದರೆ ಈ ಒಂದು ಭಾರತ ಮತ್ತೊಂದು ಅಫ್ಘಾನ್ ಅಥವಾ ಮತ್ತೊಂದು ಪಾಕಿಸ್ತಾನ್ ಅಥವಾ ಮತ್ತೊಂದು ಬೋಸ್ನಿ ಆಗಬಹುದು. ಆದ್ದರಿಂದ ನಾವು ಎಲ್ಲರೂ ಇಲ್ಲಿ ಸೇರಿದಂತಹ ನಿಮಗೆ ಜವಾಬ್ದಾರಿ ಇದೆ. ಸೌಹಾರ್ದತೆ ರಾಯಭಾರಿಗಳು ಇಲ್ಲಿ ಕುಳಿತವರು ಯಾರು ಕೂಡ ದ್ವೇಷ ಭಾಷಣ ಮಾಡುವುದಿಲ್ಲ. ಸೌಹಾರ್ದತೆ ಬೇಕು ನಮ್ಮ ದೇಶಕ್ಕೆ. ಅದಕ್ಕಾಗಿ ಅಶೋಕ್ ರೈ ಅವರು ಇವತ್ತು ಎಲ್ಲ ಧರ್ಮ ಗುರುಗಳನ್ನು ಇಲ್ಲಿ ಕರೆಸಿದ್ದಾರೆ. ಖಂಡಿತ ಅವರಿಗೆ ಉತ್ತಮ ಉಜ್ವಲವಾದಂತ ಭವಿಷ್ಯ ಇದೆ. ಅವರ ಯಶಸ್ಸಿನ ಗುಟ್ಟು ಏನಂತ ಹೇಳಿದರೆ, ನಾನು ಇಲ್ಲಿ ಒಂದು ಕಾರ್ಯಕ್ರಮ ಅವರು ಉದ್ಘಾಟನೆ ಮಾಡುವಾಗ ಅವರ ಮಾತೃಶ್ರೀಯಿಂದ ಅವರು ಉದ್ಘಾಟನೆ ಮಾಡಿಸಿದರು. ಅವರ ಆ ಜೀವನ ಶೈಲಿಯನ್ನು ನಾನು ಸ್ವಲ್ಪ ದೂರದಿಂದ ನೋಡ್ತಾ ಇದ್ದೇನೆ. ತಾಯಿಗೆ ಯಾವತ್ತು ಗೌರವ ಕೊಡ್ತಾ ಇದ್ದಾರೆ. ಅದು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ. ಅದು ಶ್ರೀಯರಿಗೆ, ನಮ್ಮ ತಾಯಿಯಂದಿರಿಗೆ ನಾವು ಗೌರವ ಕೊಡಬೇಕು. ಅದೇ ರೀತಿ ಅಶೋಕ್ ರೈ ಅವರ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಅವರು ಈ ಅನ್ನವನ್ನು ಬಹಳ ಬಹಳ ಕಾಳಜಿಯಿಂದ ವೇಸ್ಟ್ ಮಾಡದಂತೆ ನಿರಂತರ ಅವರು ನಮಗೆ ಉಪದೇಶ ಎಲ್ಲ ನೀಡ್ತಾ ಇದ್ದಾರೆ. ಅನ್ನವನ್ನು ವೇಸ್ಟ್ ಮಾಡುವುದಿಲ್ಲ. ಅದೇ ರೀತಿ ದಾನ ಮಾಡ್ತಾರೆ, ಕೊಡುಗೈ ದಾನಿಗಳು ಅವರು. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವತ್ತು ಅಶೋಕ್ ಕುಮಾರ್ ರೈ ಅವರು ಇವತ್ತು ಶಾಸಕರಾಗಿರಬಹುದು. ಅವರು ಶಾಸಕರಾಗುವ ಮುಂಚೆ ಕೂಡ ಜನರಿಗೆ ಅವರು ಹತ್ತಿರವಾಗಿದ್ದರು. ಅವರಿಗೆ ದೇವನು ಕೊಟ್ಟಂತಹ ಏನು ಸಂಪತ್ತನ್ನು ಜನರಿಗಾಗಿ ವಿನಿಯೋಗ ಮಾಡಿದ್ದಾರೆ. ಮುಂದೆ ಕೂಡ ಅವರಿಗೆ ಆ ದೇವನು ಆರೋಗ್ಯ, ಆಯುಷ್ಯ, ಸಮೃದ್ಧಿ ಎಲ್ಲವೂ ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ಒಂದು ಕಾರ್ಯಕ್ರಮ ಇನ್ನೂ ಕೂಡ ಉಜ್ವಲವಾಗಿ ಮುನ್ನಡೆಯಲಿ. ಅದೇ ರೀತಿ ಇವತ್ತು ನಮ್ಮ ಉಪಮುಖ್ಯಮಂತ್ರಿಯೊಂದಿಗೆ ನಮಗೆ ಈಗಾಗಲೇ ನಮ್ಮ ಅಶೋಕ್ ಕುಮಾರ್ ರೈ ಅವರು ಎಲ್ಲರೂ ಚಪ್ಪಾಳೆ ತಟ್ಟಿಕೊಂಡು ಮನವಿ ಸಲ್ಲಿಸಿದ್ದಾರೆ. ಪುತ್ತೂರು ಬಹಳ ಹಿಂದುಳಿದಿದೆ. ಮಂಗಳೂರಿನ ನಂತರ ಅತಿ ದೊಡ್ಡಂತಹ ಒಂದು ತಾಲೂಕು, ಒಂದು ಸಿಟಿ ಪುತ್ತೂರು. ಈ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕೇ ಬೇಕು, ಖಂಡಿತ ಬೇಕು. ನೀವು ಅದನ್ನು ಗಮನ ಇಟ್ಟುಕೊಂಡು ಅದನ್ನು ಒಂದು ಕಾಳಜಿಯುತವಾಗಿ ಅದನ್ನು ಪರಿಹರಿಸಬೇಕು. ನಮ್ಮ ಮಾಜಿ ಶಾಸಕಿಯವರು ಶಕುಂತಳಾ ಶೆಟ್ಟಿಯವರು ಅದಕ್ಕೆ ಅವರ ಕಾಲದಲ್ಲಿ 20 ಎಕರೆ ಜಾಗವನ್ನು, ಅಲ್ಲ 40 ಎಕರೆ ಜಾಗವನ್ನು ಅವರು ಕಾಯ್ದಿರಿಸಿದ್ದಾರೆ. ನಾನು ಕೂಡ ವಿಶ್ವನಾಥ ರೈ ಅವರೊಂದಿಗೆ ಈ ಹೋರಾಟದಲ್ಲಿ ಇದ್ದೆ 2 ವರ್ಷಕ್ಕೆ ಮುಂಚೆ. ಬಹಳಷ್ಟು ಹೋರಾಟಗಳು ನಡೆದಿದೆ. ನಮ್ಮ ಪುತ್ತೂರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬೇಕಂತೇಳಿ. ಈ ಒಂದು ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿಯವರು ಈ ಒಂದು ವಿಷಯದ ಬಗ್ಗೆ ಗಮನ ಹರಿಸಬೇಕಂತ ಹೇಳಿ ಸಂದರ್ಭಕ್ಕಾಗಿ, ಅವಕಾಶಕ್ಕಾಗಿ ವಂದಿಸುತ್ತಾ ಜೈ ಹಿಂದ್. ಕೃತಜ್ಞತೆಗಳು ಸನ್ಮಾನ್ಯ SB ದಾರಿಮಿ ಇವರಿಗೆ. ಕಾರ್ಯಕ್ರಮದ ಪ್ರಮುಖ ಘಟ್ಟ ಅದು ಕರ್ನಾಟಕ ಘನ ಸರ್ಕಾರ ಕಂಡ ಬ್ರ್ಯಾಂಡ್ ಬೆಂಗಳೂರಿನ ಕನಸುಗಾರ, ಪಂಚ ಗ್ಯಾರಂಟಿಯ ಅನುಷ್ಠಾನದ ರೂವಾರಿ, ಒಬ್ಬ ಪಕ್ಷ ನಿಷ್ಠೆಗೆ ಇಡೀ ದೇಶದಲ್ಲಿ ಒಬ್ಬ ವ್ಯಕ್ತಿ ಅಂತ ಇದ್ರೆ ಅದು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಇವರನ್ನ ಪುತ್ತೂರಿನ ಸಮಸ್ತ ನಾಗರಿಕರ ಪರವಾಗಿ ಅಶೋಕ್ ಕುಮಾರ್ ರೈ ಅವರ ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಬೇಕು ಅನ್ನುವಂಥದ್ದು ಜನಮಾನಸದ ಗೌರವ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಮೊದಲಾಗಿ ಅವರು ಮಾತನಾಡುತ್ತಾರೆ. ಆದ್ದರಿಂದ ಸನ್ಮಾನ್ಯ DK ಶಿವಕುಮಾರ್, ಮಾನ್ಯ ಉಪಮುಖ್ಯಮಂತ್ರಿಗಳು ಪುತ್ತೂರಿನ ಜನತೆಯ ಮನಸ್ಸನ್ನ ಮಾತಿನಲ್ಲಿ ಗೆಲ್ಲುವುದಕ್ಕೆ ಇದೀಗ ಸುವರ್ಣ ಅವಕಾಶ. ಮಾತುಗಳಲ್ಲಿ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್. ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ, ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ.
ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬಂಧುಗಳೇ, ಪುತ್ತೂರಿನ ಮಾಲಿಂಗೇಶ್ವರ ಸನ್ನಿಧಿಗೆ ನನ್ನ ನಮನಗಳನ್ನು ಅರ್ಪಿಸಿ ಕೆಲವು ನಿಮಿಷಗಳ ಕಾಲ ಒಂದೆರಡು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನನ್ನು ಪರಿಚಯ ಮಾಡ್ತಿದ್ದಂಥ ಯುವಕರು ನಿಮ್ಮನ್ನ ಮಾತಿನಲ್ಲಿ ಗೆಲ್ಲಬೇಕು ಅಂತ ಹೇಳಿದವು. ನಾನು ಮಾತಿನಲ್ಲಿ ಗೆಲ್ಲವನಲ್ಲ, ಕೆಲಸದಲ್ಲಿ ಗೆಲ್ಲವನು, ಹೃದಯದಲ್ಲಿ ಗೆಲ್ಲಂತವನು. ಸೊ ನಮ್ದೇನಿದ್ರು ಕೆಲಸ. ದೇವ್ರ ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಕೊಟ್ಟಾಗ ನಾವು ಯಾವ ರೀತಿ ಬಳಸ್ಕೊಳ್ತೀವಿ, ಉಪಯೋಗಿಸ್ಕೊಳ್ತೀವಿ, ಅದು ಬಹಳ ಮುಖ್ಯ ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ವೇದಿಕೆ ಮೇಲೆ ನಮ್ಮ ಪಕ್ಷದ ಮುಖಂಡರಾದಂಥ ವಿನಯ್ ಕುಮಾರ್ ಸರ್ಕಿ ಅವರಿದ್ದಾರೆ, ನಮ್ಮ ಮಂಜುನಾಥ್ ಭಂಡಾರಿ ಅವರಿದ್ದಾರೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಹರೀಶ್ ಅವರಿದ್ದಾರೆ, ಮಾಜಿ ಶಾಸಕರು ಶಕುಂತಲಾ ಶೆಟ್ಟಿ ಇದ್ದಾರೆ, ವಿಶೇಷವಾಗಿ ಧರ್ಮಪೀಠದ ಗುರುಗಳಾದಂಥ ಫಾದರ್ ಲಾರೆನ್ಸ್ ಅವರಿದ್ದಾರೆ, ಮತ್ತೊಬ್ಬ ಧರ್ಮಪೀಠದ ಗುರುಗಳಂತ ಧರಣಿ ಅವರಿದ್ದಾರೆ. ಇನ್ನು ಬಹಳ ಜನ ಮುಖಂಡಗಳೆಲ್ಲ ಕೂಡ ಇದ್ದಾರೆ. ಎಲ್ಲರ ಹೆಸರು ತೆಗೆದುಕೊಳ್ಳೋದು ಸೂಕ್ತ ಅಲ್ಲ. ಇವತ್ತು ನಾನು ಮತ್ತು ಮುಖಂಡಗಳೆಲ್ಲ ಸೇರಿ ಅಶೋಕ್ ರೈ ಮತ್ತು ಅವರ ಕುಟುಂಬ ಮಾಡ್ತಾ ಇರೋಂಥ ಒಂದು ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ಕೆ ಶುಭ ಹಾರೈಸಿ ಇಡೀ ಸರ್ಕಾರ ನಿಮ್ಮ ಜೊತೆ ಇದೆ, ನಾನು ನಿಮ್ಮ ಜೊತೆ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ವೇದಿಕೆ ಮೇಲೆ ನೋಡ್ತಾ ಇದೆ ಕೀರ್ತಿಶೇಷ ಕೆಪಿ ಸಂಜೀವ್ ರೈ ವೇದಿಕೆ ಅಂತ ಹೇಳಿ ಈ ವೇದಿಕೆಗೆ ತನ್ನ ತಂದೆನ ಸ್ಮರಿಸಿಕೊಂಡು ಹೆಸರಿಟ್ಟಿದ್ದಾರೆ. ಅಶೋಕ್ ರೈ ಮಾತಾಡಬೇಕಾದ್ರೆ ಅವರ ತಾಯಿ ಹೇಳಿದಂತ ಕಿವಿ ಮಾತನ್ನು ಕೂಡ ಸ್ಮರಿಸಿಕೊಂಡಿದ್ದಾರೆ. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ನನ್ನ ಮಿತ್ರ ಅಂತ ಅಶೋಕ್ ರೈ ಅವರು ಇವತ್ತು ತನ್ನ ತಂದೆ ತಾಯಿನ ಎಲ್ಲ ಸ್ಮರಿಸಿಕೊಂಡು ಈ ಒಂದು ಧರ್ಮದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೃಷ್ಟವಂತವಂತ ಅಂತ ಹೇಳಿದ್ರೆ ಅವಕಾಶವನ್ನ ಪಡ್ಕೊಳ್ಳೋರು ಮಾತ್ರ ಅಲ್ಲ, ಬುದ್ಧಿವಂತ ಅಂದ್ರೆ ಅವಕಾಶವನ್ನ ಸೃಷ್ಟಿಸೋರು. ಹಂಗೆ ಈ ಪವಿತ್ರವಾದಂತಹ ದಿನವನ್ನ 12 ವರ್ಷಗಳಿಂದ ಜನರ ಹೃದಯನ ಗೆಲ್ಲಬೇಕು ಅಂತ ಹೇಳಿ, ಸಮಾಜದ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬಂದು ಜನರ ಸೇವೆಯನ್ನ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತು ದೇವರ್ಷಿ ಬನಿ ಜೈ ತೇಬ್ಯಂ ತೇಬ್ಯಶ್ಚ ಧರ್ಮತ ಅಂತ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದಂದೇ ಹುಟ್ಟರಂತೆ. ಒಂದು ತಂದೆ ತಾಯಿ ಋಣ, ಒಂದು ಗುರುವಿನ ಋಣ, ಇನ್ನೊಂದು ದೇವರ ಋಣ, ಮತ್ತೊಂದು ಸಮಾಜದ ಋಣ. ಈ ಋಣವನ್ನ ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಹಂಗೆ ಇವತ್ತು ಅಶೋಕ್ ರೈ ಮತ್ತು ಅವರ ಕುಟುಂಬ ಧರ್ಮದಿಂದ ಈ ಸಮಾಜಕ್ಕೆ ನಿಮ್ಮೆಲ್ಲರ ಋಣವನ್ನ ತೀರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಕೋಟಿ ನಮಸ್ಕಾರ ಮತ್ತು ಶುಭವನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದೀಪಾವಳಿ ಹಬ್ಬ ನಿಮ್ಮೆಲ್ಲರ ಬದುಕಿನಲ್ಲಿ ಬಹಳ ಸಂತೋಷವನ್ನ, ಬದುಕಿನಲ್ಲಿ ಬೆಳಕು ತರುವಂತ ಒಂದು ಹಬ್ಬ ಆಚರಣೆ ಮಾಡಿಕೊಂಡು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನನಗೂ ಬೇರೆ ಬೇರೆ ರಾಜ್ಯಗಳ ಚುನಾವಣೆ, ನಮ್ಮ ರಾಜ್ಯದ ಚುನಾವಣೆ. ಆದರೆ ಅಶೋಕ್ ರೈ ಮತ್ತು ನನ್ನ ಬಾಂಧವ್ಯಕ್ಕೆ ಒಳಗಾಗಿ ಕಟ್ಟಿ ಇದನ್ನ ತಪ್ಪಿಸ್ಕೊಳ್ಳಕ್ಕಾಗದೆ
ಬಂದು ಇಷ್ಟು ದೊಡ್ಡ ಭವ್ಯ ಸಂಖ್ಯೆಯಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಪುತ್ತೂರಿಗೆ ಬಂದು ಎಲ್ಲ ಧರ್ಮ ಹಿರಿಯ ಗುರುಗಳನ್ನ ಸೇರಿ ಎಲ್ಲ ಸಮಾಜದವರು ಸೇರಿ ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ಭೇಟಿ ಮಾಡುವಂತ ಒಂದು ಭಾಗ್ಯ ಅಶೋಕ್ ರೈಯರು ಒದಗಿಸ್ಕೊಟ್ರಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ರಿಂದ ಇವತ್ತು ಜನಸೇವೆಯನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ನಿಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸ ಇಟ್ಟಿದ್ದಾರೆ. ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಹಣ್ಣು ಅಂದ್ರೆ ಈ ನಿಂಬೆಹಣ್ಣು ಇದೆಯಲ್ಲ, ಎಲ್ಲಾ ಹುಳಿಗಳಕ್ಕಿನ್ನ ಬಹಳ ಶ್ರೇಷ್ಠವಾದ ಹುಳಿ ಅಂದೆ. ಮಾವಿನ ಹುಳಿ, ಹುಣಸೆ ಹುಳಿ, ದ್ರಾಕ್ಷಿ ಹುಳಿ, ಹಿಂಗೆ ಎಲ್ಲಾ ಹುಳಿಗಳಿಗೆ ಬಹಳ ಶ್ರೇಷ್ಠ ನಿಂಬೆಹಣ್ಣು ಹುಳಿ ಅಂತೆ. ಅದಾದ್ಮೇಲೆ ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಕಪ್ಪು, ಈ ಮೈಕಲ್ಲಿದೆ, ಕೂದಲಲ್ಲಿದೆ, ಬಟ್ಟೆಲಿದೆ, ಎಲ್ಲದಕ್ಕಿಂತ ನಮ್ಮ ಹಳ್ಳಿಲಿ ಈ ಓಡಾಡ್ತಿದ್ದಲ್ಲ ದುಂಬಿ, ಅದು ಕಪ್ಪು ಬಹಳ ಶ್ರೇಷ್ಠ ಅಂತೆ. ಗ್ಲಾಸ್ ಇದ್ದಂಗೆ ಹೊಡಿತಾ ಇರ್ತದೆ, ಎಲ್ಲಾ ಕಪ್ಪುಗಳಿಗೂ ಬಹಳ ಕಪ್ಪು ಅಂತೆ. ಶಂಭುಕಿನ್ನ ಅಧಿಕ ದೇವರಿಲ್ಲ, ಶಿವ ಈಶ್ವರ ನಿಮ್ಮ ಮಾಲಿಂಗೇಶ್ವರ. ಎಲ್ಲಾ ಧರ್ಮ ದೇವರು ಕೂಡ ದೊಡ್ಡ ದೇವರು ನಮ್ಮ ಹಿಂದೂ ಧರ್ಮದಲ್ಲಿ ಅಂತ ಅಂದ್ರೆ ಶಿವ ಅಂತೆ. ಹಂಗೆ ಮಾಲಿಂಗೇಶ್ವರ ಅವನು ದೊಡ್ಡ ದೇವರು ಅಂತೇಳಿ. ನಿಮ್ಮಿಗೇಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವನಿಲ್ಲ, ಕೊನೆಗೆ ಏನ್ ಹೇಳ್ತಾರೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಅಂದ್ರೆ ಎಲ್ಲಾ ಗುಣಗಳು ಕೂಡ ದೊಡ್ಡ ಗುಣ ಯಾವುದು ಅನ್ನೋ ನಂಬಿಕೆ. ಹಂಗೆ ಅಶೋಕ್ ರೈ ಮತ್ತು ಕುಟುಂಬ ಈ ಪುತ್ತೂರಿನ ಮಹಾಜನತೆ ಮೇಲೆ ನಂಬಿಕೆಯನ್ನು ಇಟ್ಟು ಇಂಥ ದೊಡ್ಡ ಸೇವೆಯನ್ನ ಮಾಡ್ತಾ ಇದ್ದಾರೆ. ಆ ನಂಬಿಕೆಯನ್ನ ನೀವು ಕೂಡ ಎಲ್ಲ ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಶೋಕ್ ರೈರವರ ಭಾಷಣ ಕೇಳಿದೆ, ಏನ್ ಆ ಸ್ಪೀಡು, ಗುಡುಗು ಸಿಡ್ಲು, ಮಳೆ ಬಿದೋಯ್ತದೇನೋ ಅಂತ ನಾನು ಅನ್ಕೊಂಡಿದ್ದೆ. ಮಳೆ ಬೀಳಲಿಲ್ಲ. ಅಂದ್ರೆ ಅವರ ಭಾವನೆ, ಅವರ ದುಃಖ, ಅವರ ನೋವು, ಜನರ ಬದುಕನ್ನ ಯಾವ ರೀತಿ ಬದಲಾವಣೆಯನ್ನ ಮಾಡ್ತಾ ಇದ್ದೀನಿ, ಯಾವ ರೀತಿ ಮಾಡಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಪುತ್ತೂರು ಕ್ಷೇತ್ರದ ಮಹಾಜನತೆಗೆ ನಾನು ತಮ್ಮೆಲ್ಲರೂ ಕೂಡ ನಾನು ನಂದೊಂದು ಏನು ಬಹಳ ಸಂತೋಷವಾದ ವಿಚಾರ ಅಂದ್ರೆ, ಅವರನ್ನ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಅವರಿಗೆ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಅವ್ರಿಗೆ ಬಹಳ ಸಹಕಾರವನ್ನ ಕೊಟ್ಟಿದ್ದಾರೆ. ಬೇರೆ ಪಕ್ಷದಿಂದ ಬಂದರೂ ಕೂಡ ಬಹಳ ನಿಷ್ಠೆಯಾಗಿ ಕೆಲಸವನ್ನ ಮಾಡ್ತಾರೆ, ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಕೂಡ ಅವರಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಎಲ್ಲರ ಮನಸ್ಸು ಏನಿದೆ, ಎಲ್ಲರ ನಂಬಿಕೆ ಏನಿದೆ, ಆ ನಂಬಿಕೆಯನ್ನ ತಾವೆಲ್ಲ ಉಳಿಸ್ಕೊಂಡು ಹೋಗ್ತೀರಿ ಅಂತೇಳಿ ನಾನು ಅವ್ರ ಮೇಲೆ ಅಪಾರವಾದಂಥ ವಿಶ್ವಾಸವನ್ನ ಇಟ್ಟಿದ್ದೇನೆ. ಅವರು ಆಗಾಗ ಬಂದು ಚೀಫ್ ಮಿನಿಸ್ಟರ್ ಹತ್ರ ಬಹಳ ಆತುರದಿಂದ ಜಗಳ ಮಾಡ್ತಾ ಇರ್ತಾರೆ. ಏಂತಕ್ಕೂ ಇಲ್ಲ, ನಿಮ್ಮ ಕೆಲಸಕ್ಕೋಸ್ಕರ, ನಿಮ್ಮ ಕ್ಷೇತ್ರದ ಕೆಲಸಕ್ಕೋಸ್ಕರ ಆಗಾಗ ಬಂದು ಜಗಳ ಮಾಡ್ತಾ ಇರ್ತಾರೆ. ನಾನು ಅವ್ನಿಗೆ ಬುದ್ಧಿ ಹೇಳ್ತಾ ಇರ್ತೀನಿ, ಸ್ವಲ್ಪ ಲೇಟ್ ಮಾಡು, ಸ್ವಲ್ಪ ಸ್ಲೋ ಮಾಡು, ಬಹಳ ಸ್ಪೀಡಾಗಿ ಹೋಗ್ಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು, ಒಂದೊಂದು ವರ್ಷಕ್ಕೆ ಒಂದೊಂದು ಕೆಲಸ ಮಾಡಬೇಕು, ಒಂದೇ ಸತಿ 5 ವರ್ಷಕ್ಕೆ ಮಾಡಿಬಿಟ್ರೆ ಇನ್ನೂ ಬೇಕಾದಷ್ಟು ಕೆಲಸ ಉಳ್ಕೊಳ್ತವೆ ಅಂತ ಅವ್ನಿಗೆ ಬಹಳ ಬುದ್ಧಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಬಹಳ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ವಿನಯ್ ಕುಮಾರ್ ಸೊರ್ಕೆ ಇಬ್ರು 85ರಲ್ಲಿ ಅಸೆಂಬ್ಲಿ ಟಿಕೆಟ್ ತಗೊಂಡವರು. ನಾನು 8 ಬಾರಿ ಸತತವಾಗಿ 9 ಎಲೆಕ್ಷನ್ಗೆ ನಿಂತಿದ್ದೀನಿ. 8 ಬಾರಿ ಸತತವಾಗಿ ನಾನು ಎಲೆಕ್ಷನ್ ಅಲ್ಲಿ ಗೆದ್ದು ಈಗ ವಿಧಾನಸೌಧದಲ್ಲಿ ಈ ಸ್ಥಾನದಲ್ಲಿ ಕೂತಿದ್ದೀನಿ. ಸೊ ಹಂಗೆ ಜನರನ್ನ ಗೆಲ್ಲಬೇಕು, ವಿರೋಧಿಗಳನ್ನ ಗೆಲ್ಲಬೇಕು. ಯಶಸ್ಸು ಸುಮ್ಮನೆ ಸಿಕ್ಕುವುದಿಲ್ಲ. ಅವರ ವಯಸ್ಸೆಲ್ಲ ಕೇಳಿದೆ, ವಾಯ್ಸು, ಶಕ್ತಿ, ಸಾಮರ್ಥ್ಯ ಎಲ್ಲ ಇಲ್ಲೆಲ್ಲ ನೋಡಿದೆ. ಯಶಸ್ಸು ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು,
ಕೊನೆಗೆ ಕೃಷ್ಣನ ತಂತ್ರ ಇರಬೇಕು, ಆಗ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಸೊ ಈ ಎಲ್ಲ ಗುಣಗಳು ಕೂಡ ನನ್ನ ಮಿತ್ರ ಅಶೋಕನ ಹತ್ರ ಇದೆ ಅಂತೇಳಿ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಇಬ್ರು ಧರ್ಮಗುರುಗಳ ಕೈಲಿ ಭಾಷಣ ಮಾಡಿಸಿದ್ರು. ಅವರು ಇನ್ನ ಬಹಳ ದೊಡ್ಡ ನಾಯಕರುಗಳೆಲ್ಲ ಇದ್ರು. ಅದು ಬಿಟ್ಬಿಟ್ಟು ನಮ್ಮ ಧರ್ಮಗುರುಗಳು ಇಬ್ರು ಕೈಲಿ ನಮ್ಮ ಕ್ರೈಸ್ತ ಧರ್ಮ ಮತ್ತು ನಮ್ಮ ಮುಸಲ್ಮಾನ್ ಧರ್ಮ ಎಲ್ಲ ಇಬ್ರು ಧರ್ಮದ ಪೀಠದ ಅಧ್ಯಕ್ಷಗಳ ಹತ್ರ ಮಾತಾಡಿಸಿದ್ರು. ಅವ್ರಿಗೊಂದು ನಂಬಿಕೆ ಏನ್ ನನಗೆ ಕಾಣ್ತಾ ಇದೆ ಅಂದ್ರೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಅದರಲ್ಲಿ ಅವರಿಗೆ ಅಪಾರವಾದಂತ ನಂಬಿಕೆ ಇದೆ ಅನ್ನೋದಕ್ಕೆ ಈ ವೇದಿಕೆಯನ್ನ ಸೃಷ್ಟಿ ಮಾಡಿರೋದೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಸುಮಾರು 80,000 ಜನರಿಗೆ ಬಟ್ಟೆ ವಸ್ತ್ರ ದಾನ ಮಾಡ್ತಾ ಇದ್ದಾರೆ ಅಂತೇಳಿ ವಿನಯ್ ಕುಮಾರ್ ಸೊರ್ಕೆ ಅವರು ನನಗೆ ಕಿವಿಲಿ ಹೇಳಿದ್ರು. ಅವ್ರು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಲಿಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ, ಮಕ್ಕಳ ಬದುಕಿನಲ್ಲಿ ಬದಲಾವಣೆ ಬಗ್ಗೆ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಹತ್ರ ಬಂದು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು. ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ಕೆಲವರು ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ದು ಹಂಗಿಲ್ಲ. ಅವರು ಈ ವಿಚಾರವನ್ನು ಹೇಳಿದ್ರು, ನಮ್ಮ ಕಾರ್ಯಕ್ರಮಗಳಿಗೆ ಹೇಳಿದ್ರು, 5 ಗ್ಯಾರಂಟಿ ಬಗ್ಗೆ ಹೇಳಿದ್ರು. ನಾವೇನಿದ್ರು ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತೀವಿ. ಇವತ್ತು ಯಾವುದೇ ಆಗಲಿ ನಮ್ಮ ಪಕ್ಷ ಯಾವುದೇ ಕಾರ್ಯಕ್ರಮನ ಕೊಟ್ಟಾಗ, ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಬಡವರಿಗೆ ಸೈಟ್ ಕೊಡೋದಿರ್ಬೋದು, ಉಳೋನ್ಗೆ ಭೂಮಿ ಕೊಟ್ಟದ್ದಿರ್ಬೋದು, ಬ್ಯಾಂಕಿನ ರಾಷ್ಟ್ರೀಕರಣ ಇರ್ಬೋದು, ಈಗೇನು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, 5 ಬೆರಳು ಸೇರಿ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಗಟ್ಟಿ ಆಯ್ತಾ ಇಲ್ವಾ ಕೈ? ಸೊ ಎಲ್ಲರಿಗೂ ಕೂಡ ಮನೆಯಲ್ಲಿ ಅವ್ರು ಹೇಳ್ತಾ ಇದ್ರು, 1,20,00,000 ಹೆಣ್ಣು ಮಕ್ಕಳಿಗೆ, ನನ್ನ ತಾಯಿಂದಿರಿಗೆ ನೇರವಾಗಿ ಯಾರು ಲಂಚ ಇಲ್ಲದೆ, ಬಿಜೆಪಿ ಇಲ್ಲ, ದಳ ಇಲ್ಲ, ಕಾಂಗ್ರೆಸ್ ಅಂತಿಲ್ಲ, ಎಲ್ಲರ ಅಕೌಂಟ್ಗೂ ಕೂಡ 2,000 ರೂಪಾಯಿ ಹೋಗ್ತಾ ಇದೆ. ಎಲ್ಲರೂ ಕೂಡ ಮನೆಯಲ್ಲಿ ಫ್ರೀ ಕರೆಂಟ್ ಅನ್ನ 200 ಯೂನಿಟ್ ವರೆಗೂ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೇವೆ. ಎಲ್ಲ ನನ್ನ ತಾಯಂದಿರು ಎಲ್ಲ ಶಕ್ತಿ ಯೋಜನೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಧರ್ಮ ಕ್ಷೇತ್ರಕ್ಕೆ, ಮಕ್ಕಳಿಗೆ, ಕುಟುಂಬಕ್ಕೆ, ಶಾಲೆಗೆ, ಕೆಲಸಕ್ಕೆಲ್ಲ ಸರ್ಕಾರ ಹೋಗ್ತಾ ಇದ್ದಾರೆ. ಎಲ್ಲರೂ 10 kg ಅಕ್ಕಿಗೆ ನಾವು ಸಹಾಯ ಮಾಡ್ತಾ ಇದ್ದೇವೆ. ಯುವಕರಿಗೂ ಮಾಡ್ತಾ ಇದ್ದೇವೆ. ಏನಕ್ಕೋಸ್ಕರ ಈ ಕಾರ್ಯಕ್ರಮ ರೂಪಿಸಿದ್ದೇವೆ ಅಂದ್ರೆ, ಬದುಕಿಗೋಸ್ಕರ. ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ, ಆದಾಯ ಪಾತಾಳಕ್ಕೆ ಹೋಗಿದೆ. ಇದನ್ನೆಲ್ಲ ಕೂಡ ನಾವು ನಿಲ್ಲಿಸಬೇಕು, ಸಹಾಯ ಮಾಡಬೇಕು ಅಂತೇಳಿ ಇಂಥ ದೊಡ್ಡ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ಇವತ್ತು ಅಶೋಕ್ ರೈ ಮತ್ತು ಅವರ ಕುಟುಂಬದವರು ಇವತ್ತು ಇಂಥ ದೊಡ್ಡ ಕೆಲಸವನ್ನ, ಸಮಾಜದ ಕೆಲಸವನ್ನ, ಸಮಾಜದ ಸೇವೆಯನ್ನು ಮಾಡುವಂತ ಕೆಲಸವನ್ನ ಇವತ್ತು ತೊಡಗಿಸ್ಕೊಂಡು ರಾಜಕಾರಣದಲ್ಲಿ ಇಟ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ನಾನು ಕೂಡ ಅನೇಕರ ಹತ್ರ ಚರ್ಚೆ ಮಾಡಿದ್ದೇನೆ. ನಾನು ಇಲ್ಲಿ 6 ಗಂಟೆ 7 ಗಂಟೆ ಆದಮೇಲೆ ಈಗ ಮಂಗಳೂರು ಜಿಲ್ಲೆ ಈ ಡ್ರೈ ಸಿಟಿ ಆದಂಗೆ ಆಗ್ಬಿಟ್ಟಿದೆ. ಸಾಯಂಕಾಲ ಆದಮೇಲೆ ರಸ್ತೆಯಲ್ಲಿ ಜನ ಓಡಾಡೋರೇ ಇಲ್ಲ. ಅನೇಕ ಕೋಮುಗಲೆಗಳು ಮತ್ತೊಂದು ಎಲ್ಲ ಕೂಡ ಆಗಿ ಎಲ್ಲ ಇಲ್ಲಿ ಅತಿ ಹೆಚ್ಚು ದೊಡ್ಡ ಬ್ಯಾಂಕ್ಗಳಿದ್ದು ಆ ಬ್ಯಾಂಕ್ಗಳೆಲ್ಲ ಮಾಯ ಆಗ್ತಾ ಇದೆ. ಅನೇಕ ವಿದ್ಯಾಸಂಸ್ಥೆಗಳು, ಇಡೀ ದೇಶದಲ್ಲೇ ಒಂದು ದೊಡ್ಡ ವಿದ್ಯಾಸಂಸ್ಥೆಗಳು ಈ ಮಂಗಳೂರು ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ, ಅದಕ್ಕೂ ಕೂಡ ಈಗ ಕೆಲವು ಗಲಾಟೆಗಳು ನೋಡಿ ಮಕ್ಕಳು ಬರಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದಕ್ಕೆ ನಾನು ಏನಾದ್ರು ಎಲ್ಲ ಜನ ಸೌದಿ ಅರೇಬಿಯಾ, ಬೇರೆ ಬೇರೆ ಕಡೆ, ಮುಂಬೈ, ಬೆಂಗಳೂರಿಗೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಉದ್ಯೋಗಕ್ಕೋಸ್ಕರ. ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಮುಖಂಡಗಳು ಎಲ್ಲ ಸೇರಿ ನನಗೆ ಕಿವಿ ಮಾತು ಹೇಳಿದ್ದಾರೆ. ಏನಾರು ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಿಸ್ಬೇಕು ಅಂತೇಳಿ. ಅದಕ್ಕೆ ಈ ಕರಾವಳಿ ಪ್ರದೇಶದಲ್ಲಿ ಇವತ್ತು ಅತಿ ಹೆಚ್ಚು ದೇವಸ್ಥಾನಗಳು ನಿಮ್ಮಲ್ಲೇ ಇದೆ, ಎಲ್ಲ ಕ್ಷೇತ್ರಗಳು ಇವತ್ತು ಇದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು
ಸುಮಾರು ಈ ಕರಾವಳಿ ಪ್ರದೇಶ 300 ಕಿಲೋಮೀಟರ್ ಸಮುದ್ರ ಇದೆ. ಯಾವ ರಾಜ್ಯಕ್ಕೂ ನಮ್ದೇನು ಕಡಿಮೆ ಇಲ್ಲ, ಗೋವಾಗೂ ಕಡಿಮೆ ಇಲ್ಲ, ಕೇರಳಗೂ ಕಡಿಮೆ ಇಲ್ಲ. ಒಂದು ಪ್ರತ್ಯೇಕವಾದಂತ ಒಂದು ಟೂರಿಸಂ ಪಾಲಿಸಿ ಈ ಕರಾವಳಿ ಪ್ರದೇಶಕ್ಕೆ ಒಂದು ಪ್ರತ್ಯೇಕವಾದಂತ ಒಂದು ನೀತಿಯನ್ನು ರೂಪಿಸಿ ಉದ್ಯೋಗವನ್ನ ಸೃಷ್ಟಿ ಮಾಡಲಿಕ್ಕೆ ಇವತ್ತು ಯಾವ ಮಂಗಳೂರಿನಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳು ಪೋರ್ಟ್ ಇದ್ರು ಕೂಡ ಒಂದು ಸಣ್ಣ 5 ಸ್ಟಾರ್ ಹೋಟ್ಲ್ ಇಲ್ಲ. ಕಾರಣ ನಾನೀಗ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ನಾನು ಇವತ್ತು ನಮ್ಮಲ್ಲಿ ಅನೇಕ ಅಶಾಂತಿಗಳು ಇರೋದ್ರಿಂದ ಮನಸ್ಸುಗಳಲ್ಲಿ ಶಾಂತಿಯನ್ನ ನೆಮ್ಮದಿಯನ್ನ ತರಬೇಕು. ಆ ದೃಷ್ಟಿಯಿಂದ ಯುವಕರಿಗೆಲ್ಲ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ಆ ದೃಷ್ಟಿಯಿಂದ ಹೊಸ ನೀತಿಯನ್ನ ತರಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಬದ್ಧವಾಗಿದೆ. ಇವತ್ತು ನಮ್ಮ ಅಶೋಕ್ ರೈ ಅವರು ಅನೇಕ ಬೇಡಿಕೆಗಳನ್ನ ನನ್ನ ಮುಂದೆ ಇಟ್ಟಿದ್ದಾರೆ. ಈಗ ನಾನು ಅದನ್ನ ಮಾತಾಡಕ್ಕೆ ಹೋಗುದಿಲ್ಲ. ಎಲೆಕ್ಷನ್ ಅನೌನ್ಸ್ಮೆಂಟ್ ಕೂಡ ಇದೆ, ಈಗ ಮಾತಾಡಕ್ಕೆ ಹೋಗುದಿಲ್ಲ. ಆದರೆ ಇಡೀ ಸರ್ಕಾರ ಅವರ ಭಾವನೆ ಅರ್ಥಕೊಂಡಿದೆ. ನಾವು ಅವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಮುಂದಕ್ಕೆ ನಾನು ಯಾವ ರೀತಿ ಅದನ್ನ ಹಂತ ಹಂತವಾಗಿ ಸಹಾಯವನ್ನು ಮಾಡಬೇಕೋ ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ವಿಶ್ವಾಸ ನಿಮ್ಗಿರ್ಲಿ. ಸೊ ಆದ್ರಿಂದ ಈ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷ ಆಯಿತು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ಇವತ್ತು ತಮ್ಮ ಬದುಕು ಬದಲಾವಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತಮ್ಮದೇ ಆದಂಥ ಒಂದು ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ನೀವೆಲ್ಲ ಬಹಳ ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ಇವತ್ತು ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕು ಅನ್ನೋದೇ ನಮ್ಮ ಸರ್ಕಾರ ಬದ್ಧವಾಗಿದೆ. 2 ಸೀಟ್ ನಮ್ಗೆ ಸಿಕ್ಕಿರ್ಬೋದು, ಆದರೆ ರಾಜ್ಯದಲ್ಲಿ 136 ಸೀಟ್ ಇದೆ. ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ನಾವು ಕೊಟ್ಟಂತ ಶಕ್ತಿ, ನಾವು ಮಾಡೋಂಥರ ಆಲೋಚನೆ, ನನಗೆ ಆತ್ಮವಿಶ್ವಾಸ ಇದೆ. ಒಂದು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಮುಂದಕ್ಕೆ 3 ವರ್ಷ ಆದಮೇಲೆ ಮತ್ತೆ ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಮಹಾಲಿಂಗೇಶ್ವರನ ಆಶೀರ್ವಾದದಿಂದ, ಎಲ್ಲ ಧರ್ಮಗುರುಗಳ ಆಶೀರ್ವಾದದಿಂದ ಮತ್ತೆ 5 ವರ್ಷ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಶಕ್ತಿ ಭಗವಂತ ಕೊಡ್ತಾನೆ ಅನ್ನೋದು ನಮಗೆ ಸಂಪೂರ್ಣವಾದಂಥ ನಂಬಿಕೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತೇವೆ. ಇವತ್ತು ನಮ್ಮ ಅಶೋಕ್ ರವರು ಮತ್ತು ಅವರ ಕುಟುಂಬ, ಅವರ ಧರ್ಮಪತ್ನಿ, ಅವರೆಲ್ಲ ಕುಟುಂಬದವರೆಲ್ಲ ಕೂಡ ಇಂಥ ದಾನ ಧರ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ನಾನು ಹೇಳೋದಿಷ್ಟೇ, ಯಾರು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾವ ಜಾತ್ಯಾತೀತೆಯಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು, ಧರ್ಮದಲ್ಲಿ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು, ದಾನ ಧರ್ಮ ಮಾಡಬೇಕು ಅಂತೇಳಿ ಏನು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು, ನಾನು ಪ್ರಾರಂಭದಲ್ಲಿ ಹೇಳಿದಲ್ಲ, ದೇವರು ವರನೂ ಕೊಡೋದಿಲ್ಲ, ಶಾಪ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ ಹೇಳಿದ್ನಲ್ಲ, ಹಂಗೆ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡು ಈ ಜನಸೇವೆಯನ್ನ ಏನು ಅಶೋಕ್ ರೈ ಮತ್ತು ಅವರ ಕುಟುಂಬ ಮಾಡ್ತಾ ಇದೆ, ಅವರ ಜೊತೆಯಲ್ಲಿ ನಮ್ಮ ಸರ್ಕಾರ, ನಮ್ಮ ಪಕ್ಷ ಸಂಪೂರ್ಣವಾಗಿದೆ. ನೀವು ಕೂಡ ಪಕ್ಷಾತೀತವಾಗಿ ಅವ್ರ ಜೊತೆ ಇರಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ನಿಮಗೆ ಶುಭವನ್ನು ಹಾರೈಸಿ ಮುಂದೊಂದು ದಿನದಲ್ಲಿ ಇನ್ನು ಹೆಚ್ಚಿಗೆ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತಾರೆ. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಅವ್ರ ಕೈಯಲ್ಲಿ ಬಲವನ್ನು ಪಡಿಸ್ತಾರೆ. ಸಾರ್ವಜನಿಕರು ಕೂಡ ತಾವೆಲ್ಲ ಕೈಯನ್ನು ಬಲಪಡಿಸಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನೇನು ಹೆಚ್ಚಿಗೆ ನಾನು ಮಾತಿನಲ್ಲಿ ಗೆಲ್ಲೋಕ್ಕಾಗುವುದಿಲ್ಲ, ಹೃದಯದಲ್ಲಿ ಗೆಲ್ಲಕ್ಕೆ ಪ್ರಯತ್ನ ಮಾಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕೃತಜ್ಞತೆಗಳು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಇದು ಪುತ್ತೂರಿಗರ ಪ್ರೀತಿ. ಪುತ್ತೂರಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ ಗೌರವಪೂರ್ವಕವಾಗಿ ಗೌರವಿಸಬೇಕು ಅನ್ನುವಂಥದ್ದು ನಮ್ಮ ಕೋರಿಕೆ. ಸೊ ದಯವಿಟ್ಟು ಸನ್ಮಾನ್ಯ
ಅಮೂಲ್ಯ ಸೇವೆಗಳಿಗಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ನಿಮ್ಮ ಜನ್ಮಭೂಮಿ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡ ಹಳಹಳ್ಳಿಯಲ್ಲಿ ಜನ್ಮ ತಳೆದು ಜನಾನುರಾಗಿರುತ್ತೀರಿ. 8 ಬಾರಿ ಕನಕಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ, ಸಚಿವರಾಗಿ, ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿಗೆ ನೀಡಿದ ಸೇವೆ ಶ್ಲಾಘನೀಯ. ವಿದ್ಯಾರ್ಥಿ ದಶೆಯಲ್ಲಿಯೇ ಪ್ರತಿಷ್ಠಿತ NSUI ಅಧ್ಯಕ್ಷರಾಗಿ, ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ, ಹೀಗೆ ಹಂತ ಹಂತವಾಗಿ ಪ್ರಗತಿಪರ ಚಟುವಟಿಕೆಗಳಿಂದ ಪ್ರಾರಂಭಿಸಿ ಜನಾಶೀರ್ವಾದದಿಂದ ಶಾಸಕರಾಗಿ, ರಾಜ್ಯ ಸರ್ಕಾರದ ಮಾಜಿ ಮಂತ್ರಿಗಳಾಗಿ ನೀವು ನೀಡಿದ ಪ್ರಗತಿಪರ ಸೇವೆಗಳನ್ನು ನಮ್ಮ ರಾಜ್ಯದ ಜನತೆ ಎಂದಿಗೂ ಮರೆಯಲು ಸಾಧ್ಯ. ನಿಮ್ಮ ಪರಿಸರ ಪ್ರೇಮ, ವನ್ಯಜೀವಿ ಸಂರಕ್ಷಣೆ, ಶೈಕ್ಷಣಿಕ ಚಿಂತನೆ, DKS ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಟ್ರಸ್ಟ್ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಯುವಕ ಯುವತಿಯರಿಗೆ ವಿದ್ಯಾಭ್ಯಾಸ ಹಾಗೂ ಉದ್ಯೋಗ ಕೌಶಲ್ಯ ತರಬೇತಿ, ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಮುಂತಾದ ಶಿಕ್ಷಣ ಸಂಸ್ಥೆಗಳ ಮೂಲಕ ಮಕ್ಕಳಿಗೆ ಉತ್ತಮ ಭವಿಷ್ಯ ನೀಡುವ ಆಶಾಕಿರಣರಾಗಿರುತ್ತೀರಿ. ಗಂಡದೆಯ ಗುಂಡಿಗೆಯ ಸರದಾರರಾಗಿ ಅಚಲವಾದ ನಿರ್ಧಾರ, ದೃಢ ನಿಲುವು, ಅಭಿವೃದ್ಧಿಪರ ಚಿಂತನೆ, ಚಾಣಾಕ್ಷ ರಾಜಕಾರಣದಿಂದ ರಾಜಕೀಯದಲ್ಲಿ ಮಾತ್ರವಲ್ಲದೆ ಸಮಾಜ ಸೇವೆ, ದಾನಶೀಲತೆ, ಹೃದಯ ಶ್ರೀಮಂತಿಕೆಗಳಿಂದ ತಾವು ರಾಜ್ಯ ಹಾಗೂ ರಾಷ್ಟ್ರ ನಾಯಕರಾಗಿ ಪ್ರಚಲಿಸುತ್ತಿದ್ದೀರಿ. ತಮ್ಮ ಸೇವಾ ಮನೋಭಾವದ ವ್ಯಕ್ತಿತ್ವವು ಇತರರಿಗೂ ಮಾದರಿಯಾಗಿರಲಿ. ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಪುತ್ತೂರಿನ ಶ್ರೀ ಮಹತೋಬಾರ್ ಶ್ರೀ ಮಹಾಲಿಂಗೇಶ್ವರ ದೇವರು ಆಯುರಾರೋಗ್ಯ ಸಕಲ ಸೌಭಾಗ್ಯಗಳನ್ನು ನೀಡಿ ಹರಸಲಿ ಎಂದು ಪ್ರಾರ್ಥಿಸುತ್ತಾ ಅರ್ಪಿಸುತ್ತಿದ್ದೇವೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ ಮತ್ತು ಪ್ರವರ್ತಕರು, ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಸೌಂಡ್ ಸ್ವಲ್ಪ ಜಾಸ್ತಿ ಕೊಡಿ ಅಣ್ಣ. ಆದರಣೀಯರೇ, ಇದೀಗ 20 ಜನ ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಸಾಗಿ ಬರಲಿಕ್ಕಿದೆ. ಸಂಘಟಕರು 10 ಚಾರನ್ನ ಮೊದಲಾಗಿ ವ್ಯವಸ್ಥೆ ಮಾಡಬೇಕು. ದಯವಿಟ್ಟು ವೇದಿಕೆಗೆ ಮನವಿಯನ್ನ ತರಬೇಡಿ. ಮತ್ತೆ ಅದಕ್ಕೆ ವೇದಿಕೆ ಬಲಭಾಗದಲ್ಲಿ ಅಶೋಕ್ ರೈ ಅವರ ಮನದಾಸೆಯಂತೆ ಈಗ ಸನ್ಮಾನ ನಡೀತಾ ಇದೆ. ಎಲೆಮರೆಯ ಕಾಯಿಯಂತೆ ಗ್ರಾಮದಲ್ಲಿ ಬೆಳಕಾಗಿ ಬೆಳಗುತ್ತಿರುವ 20 ಮಂದಿಗೆ ಈ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಪ್ರಥಮವಾಗಿ ಶಿವಪ್ಪ ಮೂಲ್ಯರವರು, ಎರುಂಬು ಮೆಣಸಿನಗುಂಡಿ, ಮುನೀರ್ ಶಾಂತಿನಗರ, ಶೇಷಪ್ಪ ಪೂಜಾರಿ ಕೋಡಿಮನೆ ಶಾಂತಿಗೋಡು, ಶ್ರೀಮತಿ ಶಶಿಕಲಾ ಕೊಡಿಪಾಡಿ ಕುರ್ತರ್ಕ, ಶ್ರೀಯುತ ಅಬ್ದುಲ್ಲಾ ಆರ್ಲಪದವ್ ಪಾನಾಜೆ, ಶ್ರೀ ಪಾವ್ಲು ಡಿಸೋಜ ಕೆಮ್ಮಿಂಜೆ ಪುತ್ತೂರು, ಅಬ್ದುಲ್ ಕುഞ്ഞಿ ಕಲ್ನಂದಡ್ಕ ಕೊಡಿಪಾಡಿ, ಸುಂದರ ನಾಯ್ಕ ಸಾರಡ್ಕ ಕೇಪು, ರವಿರಾಜ್ ಭಟ್ ಸನ್ಯಾಸಿಗುಡ್ಡೆ ಕೆದಂಬಾಡಿ. ದಯವಿಟ್ಟು ಬಂದು ಆಸನವನ್ನ ಸ್ವೀಕರಿಸಬೇಕು. ಎಸ್ ನಂಬರ್ ಶಿವಪ್ಪ ಮೂಲ್ಯರವರು ಶಿವಪ್ಪ ಮೂಲ್ಯ, ಮುನೀರ್, ಶೇಷಪ್ಪ ಪೂಜಾರಿ, ಶಶಿಕಲಾ, ಪಾವ್ಲು ಡಿಸೋಜ, ಅಬ್ದುಲ್ ಕುഞ്ഞಿ, ಸುಂದರ ನಾಯ್ಕ. ಶ್ರೀಯುತ ಶಿವಪ್ಪ ಮೂಲ್ಯರವರು ದೈವಾರಾಧನೆಯಲ್ಲಿ ಹಿರಿತನದಲ್ಲಿದ್ದು ಶ್ರದ್ಧಾ ನಿಷ್ಠೆ ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಶ್ರೀಯುತ ಮುನೀರ್ ಶಾಂತಿನಗರ್ ಅವರು ಪ್ರಕೃತಿಯಲ್ಲಿ ವಿಷಪೂರಿತ ಹಾವುಗಳನ್ನು ಹಿಡಿದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಶ್ರೀಯುತ ಶೇಷಪ್ಪ ಪೂಜಾರಿ ಕೋಡಿಮನೆ ಶಾಂತಿಗೋಡು ತನ್ನ ವಿಕಲಾಂಗ ಸಹೋದರ ಮತ್ತು ಸಹೋದರಿ ಆರೈಕೆ ಮಾಡುತ್ತಾ ಸಮಾಜದಲ್ಲಿ ಸೇವಾ ಮನೋಭಾವನೆ ವ್ಯಕ್ತಿಯಾಗಿ ಆದರ್ಶಪ್ರಾಯರಾದವರು. ಶ್ರೀಮತಿ ಶಶಿಕಲಾ ಕೊಡಿಪಾಡಿ ಕುರ್ತರ್ಕ ಬೀಡಿಕಟ್ಟಿ ಕುಟುಂಬದ ಪೋಷಣೆಯೊಂದಿಗೆ 2 ಹೆಣ್ಣು ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕೊಟ್ಟು ಶ್ರಮಜೀವಿ ಜೀವನ ನಡೆಸುತ್ತಾ ಬಂದವರು. ಶ್ರೀಯುತ ಪಾವ್ಲು ಡಿಸೋಜ ಸುಮಾರು ವರ್ಷಗಳಿಂದ ಗಾರೆ ಕೆಲಸ ಮಾಡುತ್ತಾ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದವರು. ಅಬ್ದುಲ್ ಕುഞ്ഞಿ ಅವರು ವೃತ್ತಿಯಲ್ಲಿ ಆಟೋ ಚಾಲಕರಾಗಿ 33 ವರ್ಷಗಳಲ್ಲಿ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕ್ಷೇತ್ರಕ್ಕೆ ತನ್ನಿಂದಾಗುವ ಕೊಡುಗೆಯನ್ನು ನೀಡುತ್ತಾ ಬಂದವರು. ಶ್ರೀಯುತ ಸುಂದರ ನಾಯ್ಕ ಸಾರ್ವಜನಿಕ ಕೇಪು ಹುಟ್ಟಿನಿಂದ ಬಂದ
ಅಂಗವೈಕಲ್ಯವನ್ನು ಲೆಕ್ಕಿಸದೆ ಶ್ರಮ ಜೀವನದಿಂದ ಉತ್ತಮ ಕೃಷಿಕರಾಗಿ ಸಮಾಜಕ್ಕೆ ಮಾದರಿಯಾಗಿರುವವರು. ಶ್ರೀಯುತ ರವಿರಾಜ್ ಭಟ್ ಸನ್ಯಾಸಿಗುಡ್ಡೆ ನಾಟ್ಯ ವೈದ್ಯ ವೃತ್ತಿಯೊಂದಿಗೆ ಸಮಾಜ ಸೇವೆ ಮಾಡುತ್ತಾ ಸಮಾಜಕ್ಕೆ ಮಾದರಿಯಾಗಿರುವವರು. ಶ್ರೀಯುತ ಹಸೀನಾ ಬೇಗಂ ಅನಾರೋಗ್ಯ ಪೀಡಿತ ತನ್ನ ನೆರೆಕರೆಯ ಅನ್ಯ ಧರ್ಮದ ಸೇವೆಯನ್ನು ಮಾಡುತ್ತಾ ಹಾಗೂ ಹಿರಿಯ ಅನಾಥ ವ್ಯಕ್ತಿಯ ಆರೈಕೆ ಮಾಡುತ್ತಾ ಕೆಲವಾರು ಮಂದಿ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಿಕೊಂಡು ಸಮಾಜಕ್ಕೆ ಮಾದರಿಯಾದವರು. ಇವರಿಗೆ ಸನ್ಮಾನ. ಎಲ್ಲ ವೇದಿಕೆಯಲ್ಲಿರುವ ಉಪಮುಖ್ಯಮಂತ್ರಿಗಳು, ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಅತಿಥಿಗಳು ಸೇರಿಕೊಂಡು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮನ ಇದೆ, ಮನೆ ಇದೆ. ಆ ಮನದಾಳದ ಸೇವೆಯನ್ನು ಮಾಡುತ್ತಿರುವ ಇಂಥ ಎಲೆಮರೆಯ ಕಾಯಿಯಂತೆ ಬಾಳಿ ಬದುಕುತ್ತಿರುವ ಈ ಆದರ್ಶ ಪ್ರಾಯದವರಿಗೆ ಎಲ್ಲರ ಚಪ್ಪಾಳೆಯೊಂದಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಇನ್ನು ಕೂಡ ಅದು ಕೂಡ ಒಂದು ಯೋಗ ಉಪಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ನಡೆಯುತ್ತಿರುವಂತಹ ಶಾಸಕರ ಪ್ರಾಮುಖ್ಯತೆಯಿಂದ ನಡೆಯುತ್ತಿರುವಂತಹ ಈ ಒಂದು ಸನ್ಮಾನ ಎಲ್ಲರಿಗೂ ಮಾದರಿಯಾಗಿರಲಿ. ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಗುರುತಿಸುತ್ತಾ ಅವರಿಗೂ ಕೂಡ ತಾವು ಆ ಪ್ರೀತಿಯನ್ನ ಬೆಳಕನ್ನು ನೀಡುತ್ತಾ ಇದ್ದೀರಾ. ಎಲ್ಲರಿಗೂ ಶುಭವಾಗಲಿ. ಶಾಸಕರು, ಮಾಜಿ ಶಾಸಕರಾದ ವಿನಯ್ ಕುಮಾರ್ ಸೊರಕೆ ಅವರು ಸಚಿವರು, ಮಾಜಿ ಸಚಿವರು, ಹಾಗೆಯೇ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಅವರು, ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳಾದ ನಮ್ಮೆಲ್ಲರ ನಾಯಕರು ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರೂ ಸೇರಿಕೊಂಡು ಮಾಡುವಂತಹ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಪ್ರೀತಿಯನ್ನು ಹಂಚಿ ದೀಪದಿಂದ ದೀಪವನ್ನು ಹಂಚುವ ಮಹೋನ್ನತವಾದ ಈ ಒಂದು ಕಾರ್ಯಕ್ರಮ ಇದು. ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ. ಎಸ್, ಎಲ್ಲ ಸಾಧಕರು ಈ ಹಿಂದೆ ಯಾವುದೇ ವೇದಿಕೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸಿದವರಲ್ಲ. ಆದ್ರೆ ಅಶೋಕ ಜನಮನ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಗುರುತಿಸಿ ಇವತ್ತು ತಾನು ಸಾಧಕ ಅಂತ ಗೊತ್ತಿಲ್ಲದ ಒಬ್ಬ ಸಾಧಕನನ್ನ ಇವತ್ತು ನೀನು ಸಾಧಕನಾಗಿ ಅರ್ಹ ಅಂತ ಹೇಳಿ ಗುರುತಿಸುವಂತ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರುತ್ತಾ ಇದೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇವತ್ತು ಅಶೋಕ್ ಕುಮಾರ್ ರೈ ಅವರ ಧರ್ಮ ಪತ್ನಿ ಉಟ್ಟಂತ ಸಾರಿ ಕೂಡ ಇವತ್ತು ಜನಸಾಮಾನ್ಯರಿಗೆ ಕೊಡುವಂತಹ ಇವತ್ತಿನ ಸಾರಿಯ ಒಂದು ಭಾಗ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತೇವೆ. ಇವತ್ತು ವಿತರಣೆಯಾಗುವ ಒಂದು ಸಾರಿಯನ್ನ ಇವತ್ತು ಸುಮಾ ಅಶೋಕ್ ರೈ ಅವರು ಉಟ್ಟು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಅತ್ಯಂತ ಸರಳ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿ ಕಾಣ ಸಿಗ್ತಾ ಇದೆ. ಇವತ್ತು 20 ಜನ ಎಲೆಮರೆ ಕಾಯಿಯಂತೆ ತನ್ನ ಕುಟುಂಬದ ದಿನನಿತ್ಯದ ಅಗತ್ಯಕ್ಕೋಸ್ಕರ ದುಡಿದು ಕುಟುಂಬವನ್ನ ವೃದ್ಧಿ ಮಾಡುವಂತಹ ಕಟ್ಟ ಕಡೆಯ ಸಾಧಕ ವ್ಯಕ್ತಿಗಳನ್ನ ಇವತ್ತು ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಗೌರವಿಸುವಂತಹ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಇದಕ್ಕೆ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಸಾಕ್ಷಿಯಾದದ್ದು ನಮ್ಮೆಲ್ಲರ ಸೌಭಾಗ್ಯ. ಇವತ್ತು ಅದ್ದೂರಿ ಕಾರ್ಯಕ್ರಮದಲ್ಲಿ ಅಂಧರ ಗೀತ ಗಾಯನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಂತ ಕಾರ್ಯಕ್ರಮವನ್ನ ಕೂಡ ಮಾಡಿ ಒಟ್ಟು ಕಾರ್ಯಕ್ರಮದಲ್ಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನ ಗುರುತಿಸಿ ಗೌರವಿಸಿ ಕಟ್ಟ ಕಡೆಯ ವ್ಯಕ್ತಿಗೆ ಮೂಲಭೂತ ಅವಶ್ಯಕತೆಗಳನ್ನ ಕೊಡಬೇಕು ಅನ್ನುವ ಹೋರಾಟದ ಭಾಗವಾಗಿ ಇವತ್ತು ಒಟ್ಟು ಕಾರ್ಯಕ್ರಮವನ್ನ ಬಡವರ ಕಾರ್ಯಕ್ರಮವನ್ನಾಗಿಸಿದ ಕೀರ್ತಿ ಪುತ್ತೂರಿನ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಟಿಂಬಾಡಿ ಅವರಿಗೆ ಸಲ್ತದೆ. ಪುತ್ತೂರಿನ ಸಮಸ್ತ ಜನಸ್ತೋಮದ ಪರವಾಗಿ ಪುತ್ತೂರಿನ ಕಟ್ಟ ಕಡೆಯ 20 ಸಾಧಕರಲ್ಲಿ 10 ಸಾಧಕರನ್ನ ಗೌರವಿಸುವ ಕಾರ್ಯಕ್ರಮ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದೊಡ್ಡ ಚಪ್ಪಾಳೆ ಈ ಕಟ್ಟ ಕಡೆಯ ಸಾಧಕರಿಗೆ.
ಮಂದಿ ಸಾಧಕರಿಗೆ ಅದರ ವ್ಯವಸ್ಥೆಗಳನ್ನ ಮಾಡುವವರು ದಯವಿಟ್ಟು ತಕ್ಷಣ ಅಲ್ಲಿ ಇನ್ನು 10 ಜನರನ್ನ ಕುಳಿತುಕೊಳ್ಳುವಂತ ವ್ಯವಸ್ಥೆಗಳು ಸಾಗಬೇಕು. ನಂಬರ್ 11 to 20 ದಯವಿಟ್ಟು ಆಚೆ ಹೋಗ್ಬೇಕು, ಅಲ್ಲಿಂದ ಇಳಿಬೇಕು. ಸನ್ಮಾನ ಅಣ್ಣ ಒಂದು ನಿಮಿಷ. ಈಗ ಇನ್ನು 10 ಜನರಿಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಶ್ರೀಯುತ ಪ್ರವೀಣ್ ಆಚಾರ್ಯ ನೆರಿಮಗರು ಸರ್ವಧರ್ಮ ಧಾರ್ಮಿಕ ಕೇಂದ್ರಗಳಿಗೆ ತನ್ನ ಸ್ವಂತ ಜಮೀನನ್ನು ಉಚಿತವಾಗಿ ಬಿಟ್ಟುಕೊಟ್ಟ ಮತ್ತು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರುವ ಪ್ರವೀಣ್ ಆಚಾರ್ಯ ಅವರು, ಶ್ರೀಯುತ ಅಬ್ದುಲ್ಲಾ ಮೆಣಸಿನಕಾನ ಈಶ್ವರ ಮಂಗಲ, ಶ್ರೀಯುತ ದಾಮೋದರ ಪೂಜಾರಿ ಹೊಸಮಾರು ಕುಳಗ್ರಾಮ, ಕೆಎಂಸಿ ಅಬ್ದುಲ್ ರಹಮಾನ್ ನಿಧ್ಯಾನ ಕಟ್ಟತ್ತಾರು, ಪುಷ್ಪಲತಾ ವಿ ನಾಯಕ್ ಮೋನಡ್ಕ ಕೋಡಿಂಬಾಡಿ, ಎಂಎಸ್ ಗಂಗಾಧರ ಶಾಂತಿವನ ಒಳಮಗುರು, ಅಬ್ದುಲ್ ರಜಾಕ್ ಬಪ್ಪಳಿಗೆ ಪುತ್ತೂರು, ಶ್ರೀಮತಿ ಆಶಾ ಅಳಕೆ ಮಗ್ಗರ್ಜಳು ಕುಳ, ಯುಕೆ ಇಬ್ರಾಹಿಂ ಉಜಿರೋಡಿ ಒಳಮಗುರು, ಶ್ರೀಮತಿ ಪಿಲೋಮಿನ ಡಿಸೋಜ ಮುದ್ದೋಡಿ ಚಿಕ್ಕಬುಡ್ಡೂರು. ಪ್ರವೀಣ್ ಆಚಾರ್ಯ ಅವರು ಸರ್ವಧರ್ಮದ ಧಾರ್ಮಿಕ ಕೇಂದ್ರಗಳಿಗೆ ತನ್ನ ಸ್ವಂತ ಜಮೀನನ್ನು ಉಚಿತವಾಗಿ ನೀಡಿದ ಸಮಾಜಮುಖಿ ಚಿಂತಕ. ಶ್ರೀಯುತ ಅಬ್ದುಲ್ಲರ ಮೆಣಸಿನಕಾನ ಈಶ್ವರ ಮಂಗಲ ಸಾಮಾಜಿಕ ಜೀವನದಲ್ಲಿ ವಿವಿಧ ರೀತಿಯಲ್ಲಿ ಬಡಜನರ ಸೇವೆಯೇ ತನ್ನ ಗುರಿಯೆಂದು ನಿರಂತರವಾಗಿ ಸೇವೆಗೈಯುತ್ತಿರುವವರು. ಶ್ರೀಯುತ ದಾಮೋದರ ಪೂಜಾರಿ ಹೊಸಮಾರುಕುಳ ಗ್ರಾಮ ಮೇಸ್ತ್ರಿ ಕೆಲಸ ಮಾಡಿಕೊಂಡು ಕುಟುಂಬ ಪೋಷಣೆ ಮತ್ತು ಸಮಾಜ ಸೇವೆಯನ್ನ ಮಾಡುವವರು. ಕೆಎಂಸಿ ಅಬ್ದುಲ್ ರಹಮಾನ್ ತನ್ನ ಅಂಗವೈಕಲ್ಯವನ್ನು ಲೆಕ್ಕಿಸದೆ 50 ವರ್ಷಗಳಿಂದ ಐಸ್ಕ್ಯಾಂಡಿ ಮಾರಿ ತನ್ನ ಕುಟುಂಬವನ್ನು ಸಲಹಿ ಸ್ವಾಭಿಮಾನಿ ಬದುಕನ್ನ ನಡೆಸುತ್ತಿರುವವರು. ಪುಷ್ಪಲತಾ ನಾಯಕ್ ಮೋನಡ್ಕ ಕೋಡಿಂಬಾಡಿ ಅನಾರೋಗ್ಯ ಪೀಡಿತ ತಾಯಿ ಬುದ್ಧಿಮಾಂದ್ಯ ತಮ್ಮನ ಆರೈಕೆಯನ್ನು ಮಾಡಿಕೊಳ್ಳುತ್ತಾ ಹೈನುಗಾರಿಕೆಯಿಂದ ತಮ್ಮ ಜೀವನವನ್ನ ಮೂಲಕ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡವರು. ಗಂಗಾಧರ ಶಾಂತಿವನ ಒಳಮಗುರು ಹಿರಿಯ ಪ್ರಾಮಾಣಿಕ ರಿಕ್ಷಾ ಚಾಲಕರಾಗಿ ದುಡಿದು ಕುಟುಂಬದ ಪೋಷಣೆಯನ್ನ ಮಾಡುತ್ತಿರುವವರು. ಅಬ್ದುಲ್ ರಜಾಕ್ ಬಪ್ಪಳಿಗೆ ಪುತ್ತೂರು ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕವಾಗಿ ತಾನು ಕೊಡುಗೈ ದಾನದ ಮೂಲಕ ಮನೆ ಮಾತಾಗಿರುವವರು. ಶ್ರೀಮತಿ ಆಶಾ ಕುಟುಂಬದಲ್ಲಿ ಅನಾರೋಗ್ಯ ಪೀಡಿತ ಪತಿ ಮತ್ತು ಅನಾರೋಗ್ಯ ಪೀಡಿತ 2 ಮಕ್ಕಳ ಆರೈಕೆಯನ್ನು ಮಾಡುತ್ತಾ ಕಷ್ಟ ಜೀವನವನ್ನು ಎದುರಿಸಿ ಸಮಾಜಕ್ಕೆ ಮಾದರಿಯಾದವರು. ಯುಕೆ ಇಬ್ರಾಹಿಂ ತನ್ನ ಎಂಡೋಸಲ್ಫಾನ್ ಪೀಡಿತ ಮಗನ ಆರೈಕೆ ಜೊತೆ ತನ್ನೂರಿನ ಶಾಲೆಯ ಅಭಿವೃದ್ಧಿಗೆ ಶ್ರಮವಹಿಸಿ ವಿದ್ಯಾಭ್ಯಾಸಕ್ಕಾಗಿ ದುಡಿಯುತ್ತಿರುವವರು. ಶ್ರೀಮತಿ ಪಿಲೋಮಿನಾ ಡಿಸೋಜಾ ತನ್ನ ಬುದ್ಧಿಮಾಂದ್ಯ ಮತ್ತು ಅನಾರೋಗ್ಯ ಪೀಡಿತ ಮಗನ ಆರೈಕೆಯನ್ನು ಮಾಡುತ್ತಾ ನಿಷ್ಠೆಯಿಂದ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಂಡವರು. ಎಲೆಮರೆಯ ಕಾಯಿಯಂತಿರುವ ಇವರೆಲ್ಲರಿಗೂ ದೇವರು ಇನ್ನಷ್ಟು ಉಜ್ವಲ ಭವಿಷ್ಯವನ್ನ ನೀಡಲಿ, ಇವರ ಈ ಆದರ್ಶ ಜೀವನ ನಿರಂತರವಾಗಿ ಸಾಗಲಿ ಎಂದು ಹಾರೈಸುತ್ತಾ ಈ ಸನ್ಮಾನವನ್ನು ಅರ್ಪಿಸ್ತಾ ಇದ್ದೇವೆ. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ವತಿಯಿಂದ ಪುತ್ತೂರು ತಾಲೂಕಿನ ಎಲೆಮರೆ ಕಾಯಿಯಂತೆ ತಾನು ಸಾಧಕ ಅಂತ ಗೊತ್ತಿಲ್ಲದೆ ಮನೆಯ ಉನ್ನತಿಗೋಸ್ಕರ ತನ್ನ ಜೀವವನ್ನ ಸವೆಸುತ್ತಿರುವ ಮತ್ತೆ 10 ಸಾಧಕರನ್ನ ವೇದಿಕೆಯಲ್ಲಿ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಗಳಾಗಬೇಕು ಅನ್ನುವ ಆಶಯದ ಮೇರೆಗೆ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ತನ್ನ ಬಡತನದ ಮಧ್ಯದಲ್ಲೂ ಕೂಡ ತನ್ನ ಮನೆಯಲ್ಲಿರುವ ಕಷ್ಟದಲ್ಲಿರುವವರ ಸೇವೆಯನ್ನ ಮಾಡಿಕೊಂಡು ಜನರ ಸೇವೆಯನ್ನ ಮಾಡಿಕೊಂಡು ಸಮಾಜದ ಸೇವೆಯನ್ನ ಮಾಡಿಕೊಂಡು ಇದ್ದದರಲ್ಲಿ ಸಂತೋಷವನ್ನ ಕಾಣುವಂತಹ 10 ಜನ ಮತ್ತೆ ಸಾಧಕರನ್ನ ವೇದಿಕೆಯಲ್ಲಿ ಗುರುತಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತೆ. ಇವರು ಈ ಹಿಂದೆ ಎಲ್ಲೂ ಸನ್ಮಾನವನ್ನ ಸ್ವೀಕರಿಸಿದವರಲ್ಲ. ಆದ್ರಿಂದ ಅಂತ ಕಟ್ಟ ಕಡೆಯ ವ್ಯಕ್ತಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ ಇವತ್ತು ಅಶೋಕ ಜನಮನ ಕಾರ್ಯಕ್ರಮ ಸಾಕ್ಷಿಯಾದದ್ದು ಉಲ್ಲೇಖನೀಯ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದೊಡ್ಡ ಚಪ್ಪಾಳೆ ಮತ್ತೆ 10 ಜನ ಸಾಧಕರಿಗೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಒಳಗೊಂಡಂತೆ ಕರ್ನಾಟಕ ಘನ ಸರ್ಕಾರದ
ಇತರ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಒಂದು ಫೋಟೋ ಸೆಷನ್ ಸಾಗಿ ಬರುತ್ತೆ. ಇದು ಸನ್ಮಾನ ಆಗಿರಬಹುದು, ಆದ್ರೆ ಸನ್ಮಾನ ಉಪಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಪಡೆಕೊಂಡ ಈ ಸನ್ಮಾನ ಎಲ್ಲ ಸಾಧಕರ ಉಸಿರಿರುವ ತನಕ ನೆನಪಲ್ಲಿ ಇಟ್ಕೊಳ್ಳುವಂತ ಸನ್ಮಾನ ಆಗತ್ತೆ ಅಂತ ಹೇಳುತ್ತಾ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ದೊಡ್ಡ ಚಪ್ಪಾಳೆ. ಅದು ಸಾಧಕರಿಗೆ ತಾಳ್ಮೆಯಿಂದ ಪ್ರತಿ ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೊಟ್ಟ ಉಪಮುಖ್ಯಮಂತ್ರಿಗಳಿಗೂ ಕೂಡ ಪುತ್ತೂರಿನ ಸಮಸ್ತ ಜನತೆಯ ಪರವಾಗಿ ನಾವು ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಸನ್ಮಾನವನ್ನ ಸ್ವೀಕರಿಸಿದ ಎಲ್ಲ 20 ಸಾಧಕರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ವೇದಿಕೆ ಮುಂಭಾಗದ 10 ಆಸನಗಳನ್ನ ಅತ್ಯಂತ ತ್ವರಿತವಾಗಿ ತೆರವುಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಸದಬಿಟ್ಟು ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸುಮಾರು 1.5 ಗಂಟೆ ಭಾಗವಹಿಸ್ತಾ ಇದ್ದಾರೆ. ಅವರು ಇನ್ನು ಕೊಲ್ಲೂರಿಗೆ ಹೋಗಬೇಕಾಗಿದೆ, ಅದರಿಂದ ಅವರು ತೆರಳುವವರಿದ್ದಾರೆ. ಆ ನಿಟ್ಟಿನಲ್ಲಿ ಭೋಜನದ ವ್ಯವಸ್ಥೆಯನ್ನ ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮಾಡಲಾಗಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ಇವರ ನೇತೃತ್ವದಲ್ಲಿ ಭೋಜನವನ್ನ ಸ್ವೀಕರಿಸಿದ ಬಳಿಕ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಇತರ ಎಲ್ಲ ನಾಯಕರು ಮತ್ತೆ ವೇದಿಕೆಗೆ ಬರಬೇಕು. ನಿಮ್ಮ 2 ಮಾತುಗಳಿಗಾಗಿ ನಮ್ಮ ಜನಸ್ತೋಮ ಕಾದಿದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಇದೀಗ ನಮ್ಮ ಕಾರ್ಯಕ್ರಮದಿಂದ ತೆರಳಬರಿದ್ದಾರೆ. ಬಹುಶಃ 1.5 ಗಂಟೆಯಿಂದ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂಯಮದಿಂದ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಇಷ್ಟೊಂದು ಸಮಯವನ್ನ ನಮಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪುತ್ತೂರಿಗರ ಒಂದು ಸೌಭಾಗ್ಯ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕ್ರಮದಿಂದ ತೆರಳಬರಿದ್ದಾರೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ಮೇಲೆ ಪ್ರೀತಿ ಇಟ್ಟು ಪುತ್ತೂರಿಗೆ ಬಂದು ನಮ್ಮೆಲ್ಲರಿಗೆ ಶುಭ ಹಾರೈಸಿದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಘನ ಸರ್ಕಾರ ಇವರಿಗೆ ರೈ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸಿದ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಮ್ಮ ಇದೇ ಕಾರ್ಯಕ್ರಮದ ಪಕ್ಕದಲ್ಲೇ ಊಟದ ವ್ಯವಸ್ಥೆಯನ್ನ ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ವಿಐಪಿ ಗಣ್ಯ ಅತಿಥಿಗಳಿಗೆ ಮಾಡಲಾಗಿದೆ. ದಯವಿಟ್ಟು ಅಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಯಾಗಿ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರು ಇದೀಗ ಮಧ್ಯಾಹ್ನದ ಭೋಜನಕ್ಕೆ ತೆರಳುತ್ತಾರೆ. ಭೋಜನವನ್ನ ಸ್ವೀಕಾರ ಮಾಡಿದ ನಮ್ಮ ವಿಐಪಿ ಬಂಧುಗಳು ಮತ್ತೆ ವೇದಿಕೆಗೆ ಬರ್ತಾರೆ. ದಯವಿಟ್ಟು ದಾರಿ ಮಧ್ಯೆ ಯಾವುದೇ ನೂಕು ನುಗ್ಗಲವಾಗದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನೇರವಾಗಿ ಊಟದ ಕಡೆಗೆ ತೆರಳುವುದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು. ಸಂಘಟಕರು ಮತ್ತು ನಮ್ಮ ಬೌನ್ಸರ್ಗಳು, ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಇದೀಗ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ಪುತ್ತೂರಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಒಂದು ಕೃತಜ್ಞತೆಯ ಚಪ್ಪಾಳೆಯೊಂದಿಗೆ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಅಂಗವಿಕಲರನ್ನ ಬೈಕ್ ನೋಡಿ, ಬಂದು ಬ್ಯಾಗ್ ಅನ್ನ ಒಬ್ಬರು ಕಳಕೊಂಡಿದ್ದಾರೆ. ಹಿರಿಯ ನಾಗರಿಕರು ದಯವಿಟ್ಟು ಯಾರಿಗಾದ್ರೂ ಒಂದು ಬ್ಯಾಗ್ ಸಿಕ್ಕಿದ್ರೆ ನಮ್ಮ ಮೈಕ್ ಪಾಯಿಂಟ್ ಹತ್ರ ಸಂಪರ್ಕ ಮಾಡಿ. ಅದು ಬೆದ್ರಾಳ ಅಂತ ಬರೆದಿದೆ, ಅದರಿಂದ ಆ ಬ್ಯಾಗಲ್ಲಿ ಯಾರಾದ್ರೂ ಕೈಗೆ ಸಿಕ್ಕಿದ್ರೆ ದಯವಿಟ್ಟು ಅದು ಒಬ್ಬ ಹಿರಿಯ ನಾಗರಿಕರ ಬ್ಯಾಗ್ ಅದು. ಆದ್ರಿಂದ ನಿಮ್ಮ ಕೈಗೆ ಸಿಕ್ಕಿದ್ರೆ ನಮ್ಮ ಕೈಗೆ ತಂದ್ಕೊಡಿ, ಖಂಡಿತವಾಗಿಯೂ ಕೂಡ ಅವರಿಗೆ ಮುಟ್ಟಿಸುವಂತ ಕಾರ್ಯಕ್ರಮವನ್ನ ಕೂಡ ಮಾಡುತ್ತೇವೆ ನಮ್ಮ ಮಾಹಿತಿ ಕೇಂದ್ರದಿಂದ. ದಯವಿಟ್ಟು ಒಂದು ವಿನಂತಿ, ಮನ್ಮಥ ಶೆಟ್ಟಿ ಅವರೇ, ಒಂದು ಬ್ಯಾಗ್ ಅನ್ನ ಕಳಕೊಂಡಿದ್ದಾರೆ, ಒಂದು ಬ್ಯಾಗ್ ಅನ್ನ ಕಳೆದುಕೊಂಡಿದ್ದಾರೆ ಹಿರಿಯ ನಾಗರಿಕರು, ಅದನ್ನೊಂದು ಅನೌನ್ಸ್ ಮಾಡಿ. ಎಸ್,
ಅಕ್ಕ ಇದು ಕುಲ್ಲೆ ಬತ್ತನ ಏರಿಗೆ ಲೆತ್ತು ಈನ ಪುದರ ಎಂಚ ಈನ ಲೆಪ್ಪು ಎಂಟ್ಲ ಎಂಕ ಕೈಗೆ ಬತ್ತನ ಮೈ ಕೊಡ್ ಲೆಪ್ಪು ಏರಿ ಒಂದೇ ಇಜ್ಜಿ ಒಂದೇ Extraordinary. Thank you. ಆದರಣೀಯರೇ, ಅಶೋಕ ಜನಮನ 2024 ವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಿರುವ ಅನಿಲ್ ರಸ್ಕೀನ ಮಂಗಳೂರು, ಪದ್ಮನಾಭ ಅಮೀನ್, ಪ್ರಮೀಳಾ ಈಶ್ವರ ಕಾವೂರು, ಶಶಿಧರ ಬಜಾಲ್, ಕರೀಂ ಬೆಳ್ತಂಗಡಿ ಮತ್ತು ಸಲೀಂ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸ್ತಾ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, 2 ಗಂಟೆಗೆ ಸರಿಯಾಗಿ ಗೂಡು ದೀಪ ಸ್ಪರ್ಧೆಯ ಅಂತಿಮ ಫಲಿತಾಂಶವನ್ನ ಅನೌನ್ಸ್ ಮಾಡುವವರಿದ್ದೇವೆ. ಈಗಾಗಲೇ ಅದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಅಕ್ಕರೆ ನ್ಯೂಸಿನ ಮುಖ್ಯಸ್ಥರಾಗಿರುವ ಜಯಪ್ರಕಾಶ್ ಬದಿನಾರವರ ನೇತೃತ್ವದಲ್ಲಿ ನಮ್ಮ ತೀರ್ಪುಗಾರರು ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. 2 ಗಂಟೆಗೆ ಗೂಡು ದೀಪ ಸ್ಪರ್ಧೆಯ ಬಹುಮಾನವನ್ನ ವಿತರಿಸುವವರಿದ್ದೇವೆ. ಇದು ಅಶೋಕ ಜನಮನ 2024. ಮುತ್ತಿನ ನಗರಿ ಪುತ್ತೂರು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಸುಳ್ಳಲ್ಲ. ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಬೆಳಕಿನ ಹಬ್ಬದ ಸಂಭ್ರಮದಲ್ಲಿರುವ ನಮಗೆಲ್ಲರಿಗೂ ಉಪಮುಖ್ಯಮಂತ್ರಿಗಳಿಂದ ಮತ್ತೊಂದು ಭರವಸೆಯ ಬೆಳಕು ಆಶ್ವಾಸನೆಯಾಗಿ ಸಿಕ್ಕಿದೆ. ಆ ಮಹಾಲಿಂಗೇಶ್ವರನ ಅನುಗ್ರಹದಿಂದ ಆದಷ್ಟು ಬೇಗ ಅಶೋಕ್ ರೈ ಅವರ ಕನಸು ನಮ್ಮ ಪುತ್ತೂರಿಗರ ಮಹದಾಸೆ ನೆರವೇರಲಿ ಅನ್ನುವ ಪ್ರಾರ್ಥನೆ. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ವತಿಯಿಂದ ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಬಂಧುಗಳು ಮಧ್ಯಾಹ್ನದ ಭೋಜನಕ್ಕೆ ತೆರಳಿದ್ದಾರೆ, ಮತ್ತೆ ಆಗಮಿಸುವವರಿದ್ದಾರೆ. ಅಲ್ಲಿಯ ತನಕ ಶ್ರೀ ಶಾರದಾ ಅಂಧರ ಗೀತಗಾಯನ ಕಲಾಸಂಘ ಮಂಗಳೂರು ವತಿಯಿಂದ ಗೀತಗಾಯನ ಮುಂದುವರಿಯುತ್ತೆ. ನಮ್ಮ ಎಲ್ಲ ಕಲಾಸಂಘದ ಸದಸ್ಯರನ್ನ ಮತ್ತೆ ವೇದಿಕೆಗೆ ಕರೆತರುವಂತ ಕಾರ್ಯ ಆಗತ್ತೆ. ಅರ್ಧ ಗಂಟೆಯ ಅವಧಿಯನ್ನ ಮತ್ತೆ ಶಾರದಾ ಅಂಧರ ಗೀತಗಾಯನ ಕಲಾಸಂಘ ಮಂಗಳೂರು ಇವರಿಗೆ ನೀಡುತ್ತಾ ಇದೀಗ ವೇದಿಕೆಯಲ್ಲಿ ಗೀತ ಗಾಯನ ನಡೆಯಲಿದೆ. ಮತ್ತೆ ವೇದಿಕೆಯಲ್ಲಿ ಸಾರಸ್ವತ ಲೋಕದ ಅನಾವರಣ ಆಗೋದಕ್ಕಿದೆ. ಅದಕ್ಕಾಗಿ ದಯವಿಟ್ಟು ವೇದಿಕೆಯನ್ನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಜ್ಜುಗೊಳಿಸಬೇಕಾಗಿ ವಿನಂತಿ. ಇನ್ನೇನು ಬರೀ 30 ನಿಮಿಷಗಳ ಕಾಲಾವಧಿ ಅಷ್ಟೇ ಇರುವುದರಿಂದ ಕಲಾವಿದರಿಗೆ ಆದಷ್ಟು ಬೇಗ ವೇದಿಕೆಯನ್ನ ಸಜ್ಜುಗೊಳಿಸಿ ಒದಗಿಸಬೇಕಾಗಿ ಕೋರಿಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದ ಮುಖ್ಯ ಭಾಗವಾಗಿರುವಂತಹ ಗೂಡು ದೀಪ ಸ್ಪರ್ಧೆಯ ಫಲಿತಾಂಶ ಕೂಡ ಹೊರಬೀಳೋದಕ್ಕಿದೆ. ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಬಳಿಕ ಮತ್ತೆ ವೇದಿಕೆಯನ್ನ ಅಲಂಕರಿಸಿದಂತಹ ಅತಿಥಿ ಗಣ್ಯರಿಂದ ಶುಭ ನುಡಿ
ವೇದಿಕೆಯನ್ನ ಅಲಂಕರಿಸಿದ್ದಂತಹ ಅತಿಥಿ ಗಣ್ಯರಿಂದ ಶುಭ ನುಡಿಯನ್ನ ಕೇಳೋದಕ್ಕಿದ್ದೇವೆ. 30 ನಿಮಿಷಗಳ ಕಾಲಾವಧಿ. ಇದೀಗ ವೇದಿಕೆಯಲ್ಲಿ ಸಾಂಸ್ಕೃತಿಕ ಲೋಕದ ಅನಾವರಣ. ಶ್ರೀ ಶಾರದಾ ಅಂಧರ ಗೀತ ಗಾಯನ ಸ್ಪರ್ಧೆಗೆ ಇದೀಗ ನಮ್ಮ ವೇದಿಕೆ. ಆದರಣೀಯರೇ, ವಿಐಪಿ ಊಟದ ಕೌಂಟರ್ ಪಕ್ಕದಲ್ಲಿ ನಿಂತಿರುವವರ ಗಮನಕ್ಕೆ ಈಗ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಒಳಗೊಂಡ ಅತಿಥಿಗಳು ಊಟವನ್ನ ಸ್ವೀಕರಿಸಿದ ಬಳಿಕ ಮತ್ತೆ ಊಟದ ಕೌಂಟರ್ ನಿರಂತರವಾಗಿ 3-4 ಗಂಟೆ ತನಕ ಓಪನ್ ಇರುತ್ತೆ. ಅದರಿಂದ ಅತ್ಯಂತ ಶಿಸ್ತಿನಿಂದ ಸಂಯಮದಿಂದ ಸಹಕಾರವನ್ನ ಕೊಡಿ. ಸರಿಯಾಗಿ 4 ಗಂಟೆಯ ತನಕ ಸೀರೆ ವಿತರಣವೂ ಕೂಡ ಆಗತ್ತೆ. ಅದರಿಂದ ಯಾರು ನುಗ್ಗಲಿಗೆ ಅವಕಾಶವನ್ನ ಮಾಡಿಕೊಡದೆ ಅತ್ಯಂತ ಶಿಸ್ತಿನಿಂದ, ಅತ್ಯಂತ ಶಾಂತಿಯಿಂದ, ಸಂಯಮದಿಂದ ನೀವು ಸಾಲಾಗಿ ನಿಂತು ಮೊದಲು ಊಟವನ್ನ ಸ್ವೀಕಾರ ಮಾಡಿ, ತದನಂತರ ಸೀರೆಯನ್ನ ಸ್ವೀಕಾರ ಮಾಡಿ ನೀವುಗಳು ಶಾಂತಿಯುತವಾಗಿ ತೆರಳಬೇಕು ಅನ್ನುವ ವಿನಂತಿ ಸಂಘಟಕರದು. ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ, ಎಲ್ಲಾ ಕಡೆ ಆತುರದ ವರ್ತನೆಯನ್ನ ಯಾರೂ ಕೂಡ ತೋರಿಸಬೇಡಿ. ಶಾಂತಿಯಿಂದ, ಶಿಸ್ತಿನಿಂದ, ಸಂಯಮದಿಂದ ನಿಮ್ಮ ಸಹಕಾರ ಇರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆಯ್ತಾ ನಿಮ್ದೇನಪ್ಪ? ಏನಾಯ್ತು ಗುಡ್ದೀಪ? ಆಯ್ತು ಗರುಡ ಮಾಡಿ ಗುಡ್ದೀಪ. ತುಲಕ ಕಮಲ ಬಂಪುನಾರು ರೇವತಿ ಅಕ್ಕನೊಟ್ಟಿಗೆ ಬಂದಿನಾರು. ಆರು ರೇವತಿ ಅಕ್ಕ ಮೂಲ ಇರಿಜ್ಜರನ್ನು ಬುಲ್ತೊಂದುಲ್ಲೆ ಅಂಚ ಕಮಲಕ್ಕ ಒಲ್ಪ ಉಳ್ಳರು ರೇವತಿ ಅಕ್ಕನ ಬಂದು ಗುರುಪು ಸೇರನೋಡು ಏರ್ಲ ಬುಲ್ಪಡೆ ನಿಕ್ಲು ಬಾಕಿ ಆಟ ಎಲ್ಲಡೆ ಮುಟ್ಟವನ ವ್ಯವಸ್ಥೆಯನ್ನು ಸಂಘಟನೆ ಮಾಡ್ತಾರೆ. ರೇವತಿ ಅಕ್ಕ ಕುಲ್ಲಲೆ ಕಮಲಕ್ಕನ ಇರ್ನಾಡಿನ ವರ್ಪುನ ಬೇಲೆಯನ್ನು ನಮ್ಮ ಸಂಸ್ಥೆ ಬಗ್ಗೆ ಹಂಪೆ
ಶ್ರೀ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನು ನಾವು ಸ್ವಾಗತಿಸ್ತಾ ಇದು ರೈ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಅಶೋಕ್ ಕುಮಾರ್ ಜನಮನ ಕಾರ್ಯಕ್ರಮ 2024 ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಇದ್ದೇವೆ. ಎಲ್ಲ ಬಂಧುಗಳು ದೀಪಾವಳಿಯ ಸಂಭ್ರಮಾಚರಣೆಯನ್ನ ನಾವು ಇಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲರ ಮನೆಗಳಲ್ಲಿ ದೀಪವು ಪ್ರಜ್ವಲಿಸಲಿ ಅಂತ ಹೇಳಿ ಅದಕ್ಕೋಸ್ಕರವೂ ಕೂಡ ಕೂಡು ದೀಪ ಸ್ಪರ್ಧೆಯು ಕೂಡ ಮುಕ್ತಾಯಗೊಂಡಿದೆ. ಎಲ್ಲ ಒಂದು ಸುಸಜ್ಜಿತ ಸೌಕರ್ಯದ ಒಂದು ಸಾಂಸ್ಕೃತಿಕ ವೈಭವಯುತ ಈ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ನಾನಾದ್ರೂ ಭಾವಿಸ್ತಾ ಎಲ್ಲ ಬಂಧುಗಳನ್ನ ಮತ್ತೊಮ್ಮೆ ನಾನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಎಲ್ಲ ಬಂಧುಗಳು ಕಾರ್ಯಕ್ರಮ ವೀಕ್ಷಣೆ ಮಾಡೋದ್ರ ಜೊತೆಗೆ ತಾವೆಲ್ಲರೂ ಕೂಡ ಹರ್ಷವನ್ನ ಹೊಂದಬೇಕು. ಈ ಒಂದು ದೀಪಾವಳಿಯ ಸಂಭ್ರಮಾಚರಣೆ ನಾವಿಲ್ಲೇ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಭಾವನೆ ನಮಗೆಲ್ಲರಿಗೂ ಬರ್ತಾ ಇದೆ ಅಂತ ಹೇಳ್ತಾ ಈಗ ಒಂದು ಕೋಟಿ ಚೆನ್ನಯ್ಯ ಚಿತ್ರದ ಒಂದು ಗೀತೆಯನ್ನು ನಾವೀಗ ಕೊಡ್ತಾ ಇದ್ದೇವೆ. ಈ ಗೀತೆಯನ್ನು ಹಾಡ್ತಾ ಇದ್ದಾರೆ ಶ್ರೀಮತಿ ಜ್ಯೋತಿ ಯೋಗೀಶ್ವರ ಅವರು. Ek
ಧನ್ಯವಾದಗಳು ಜ್ಯೋತಿ ಯೋಗೇಶ್ವರ್ ಅವರಿಗೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯಿಂದ ಬರಮಾಡ್ಕೊಳ್ತಾ, ನಾವು ಆಗ್ಲೇ ಕೆಳಗಡೆ ಕುತ್ಕೊಂಡಾಗ ಒಬ್ರು ಹೇಳ್ತಾ ಇದ್ರು ಬಂದು, ಸರ್ ನಮ್ಮ ಅಶೋಕ್ ಕುಮಾರ್ ಸರ್ ಅವ್ರಿಗೆ ಬರೀ ಸಾಂಸ್ಕೃತಿಕವಾಗಿ ಹಾಗೆ ದಾನ ಧರ್ಮ ಮಾಡೋದಷ್ಟೇ ಅಲ್ಲ, ಕ್ರೀಡಾ ಮನೋಭಾವ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ಮ ಪುತ್ತೂರಿನಲ್ಲಿ ಅಮರ್ ಅಕ್ಬರ್ ಅಂತೋನಿ ಅನ್ನೋ ಒಂದು 10 ದಿನದ ಒಂದು ಕ್ರೀಡಾೋತ್ಸವವನ್ನು ಕೂಡ ನಡೆಸ್ತಾ ಇದ್ದಾರೆ. ಅದನ್ನು ಕೂಡ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಪ್ರತಿ ವರ್ಷ ಅಂತೇಳಿ. ಅದನ್ನು ಕೂಡ ಇಲ್ಲಿ ಪ್ರಸ್ತುತವನ್ನ ಪಡಿಸಲಿಕ್ಕೆ ಖಂಡಿತ ನಮಗೆ ಹೆಮ್ಮೆ ಆಗ್ತದೆ. ಹಾಗೆ ಅನೇಕ ಸೇವೆಗಳನ್ನ ಕೊಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಜನಮೆಚ್ಚಿದ ಜಗಮೆಚ್ಚಿದ ನಾಯಕನ ಒಂದು ಈ ಒಂದು ಸಂಭ್ರಮ ಅವರ ಜೊತೆಯಲ್ಲಿ ಇರ್ತಕ್ಕಂಥದ್ದೇ ನಮ್ಮ ಒಂದು ಸೌಭಾಗ್ಯ. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಇನ್ನಷ್ಟು ದುರ್ಬಲರ ಸೇವೆಯನ್ನು ಮಾಡ್ತಕ್ಕಂಥ ಐಶ್ವರ್ಯವನ್ನ ಕೊಟ್ಟು ಕಾಪಾಡ್ಲಿ. ನಿಜವಾಗ್ಲೂ ನಮಗೆ ಬಹಳ ಹೆಮ್ಮೆ ಆಗ್ತದೆ. ನಮ್ಮನ್ನ ಸುಮಾರು 3 ವರ್ಷಗಳಿಂದ ತಮ್ಮ ಕುಟುಂಬದವರಂತೆ ನಮ್ಮ ಜೊತೆ ಸಹಭೋಜನವನ್ನು ಕೂಡ ಅವರು ಮಾಡಿ, ನಿಮ್ಮ ಜೊತೆ ನಾನಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಕಳೆದ ಬಾರಿ ಅವರು ಹೇಳಿ ನಮಗೆ ಒಂದು ಹುರಿದುಂಬಿಸುವಂತ ಕೆಲಸವನ್ನ ಮಾಡಿದ್ರು. ಅದನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಕಾರ್ಯಕ್ರಮವನ್ನ ಮತ್ತೊಂದು ಗೀತೆಯೊಂದಿಗೆ ನಾನು ಮುಂದುವರಿಸ್ತಾ ಇದ್ದೇನೆ. ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ಅಶೋಕ್ ಕುಮಾರ್ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಮಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿಮ್ಮನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಶೋಕ್ ಕುಮಾರ್ ರಾಜಕುಮಾರ.
ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವ ತನಕ ಕರುಣೆಯ ಮೇಲೆ ನಮ್ಮ ಪಾಠವು ಸಮಯದ ಸೂತ್ರ ಅವನದು ಒಂದು ಮುತ್ತಿನ ಕಥೆಯ ಹೇಳಿದು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜನ ಜೊತೆ ನೀವು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆಯೊಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಅಶೋಕ್ ರಾಜನು ಒಬ್ಬ ಆಡಿಸಿ ನೋಡು ಬೀಡಿಸಿ ನೋಡು ಎಂದು ಸೋಲದು ಸೋಲು ಕಲೆಯ ಭಾಗದು ಯಾರೇ ಬಂದರು ಎದುರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೆ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಜಬನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ಅಶೋಕ್ ಚಿತ್ರು ನೋಡು ಯಜಮಾನ ಯಾರೇ ಬಂದರು ಎದುರಾರೆ ನಿಂತರು ಪ್ರೀತಿ ಹಂಚುವ ಯಜಮಾನ ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ ಹೆತ್ತ ಮಗನು ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇರದ ಬಡವನಿಗೂ ಗೆಳೆಯಾರೆ ಶ್ರೀಮಂತಿಗೆ ತಲೆಗತ್ತೋರಿಲ್ಲ ಹತ್ತೋರಿಗೂ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ಸ್ವಾಭಿಮಾನದಲ್ಲೂ ನಿನ್ನ ನಡೆಯೇ ಕಮರು ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರಾರೆ ನಿಂತರು ಪ್ರೀತಿ ಹಂಚುವ ಯಜಮಾನ ಬಿರುಗಾಳಿ ಎದುರು ನಗುವಂತ ದೀಪ ನೋವನ್ನು ಮರೆಸೋ ಮಗುವಂತ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗೆ ಸೋತರು ಗೆದ್ದರು ಬೀಗದ ಒಬ್ಬನೇ ನಮ್ಮ ಜಮಾನ ನಿನ್ನ ಹೆಸರು ನಿಂದೇ ಅತಿಥಿ ಬಾಳಿನಲ್ಲಿ ಕಾಗಲಿ ನಿನ್ನ ಹೆಸರೇ ಸವಾಲು ಏಳು ಬೀಳು ದಾಖಲೆ ನಿನ್ನ ನಡೆಯೇ ಸವಾಲು ನಿನ್ನ ನೋಡು ಯಜಮಾನ ನಿಂತ ಯಜಮಾನ ಯಾರೇ ಬಂದರು ಎದುರಾರೆ ನಿಂತರು ಪ್ರೀತಿ ಹಂಚುವ ಯಜಮಾನ ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ಅಶೋಕ ರಾಜಕುಮಾರ ಧನ್ಯವಾದಗಳು ಮತ್ತೊಮ್ಮೆ
ಅಲ್ಲಿ ಭೋಜನ ಮಾಡುವವರ ಗಮನಕ್ಕೆ, ದಯವಿಟ್ಟು ಭೋಜನ ಮಾಡುವವರು ಗಮನಿಸಬೇಕು. ತಾವು ಭೋಜನ ಮಾಡಿದ ಹಾಳೆ ತಟ್ಟೆಗಳನ್ನು ಎಲ್ಲೆಂದರಲ್ಲಿ ಬಿಸಾಕ್ತಾ ಇದ್ದೀರಾ, ದಯವಿಟ್ಟು ತಾವುಗಳು ಗಮನಿಸಬೇಕು. ಇದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ, ಅಶೋಕ್ ಕುಮಾರ್ ರೈ ಅವರ ಪ್ರೀತಿ ಹಂಚುವ ಕಾರ್ಯಕ್ರಮ. ಹೃದಯಾಂತರಾಳದ ಈ ಕಾರ್ಯಕ್ರಮದಲ್ಲಿ, ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನಮ್ಮ ಪ್ರೀತಿಯಿಂದ ಆಗಮಿಸಿದ್ದೇವೆ. ಅಲ್ಲಿ ಭೋಜನಾ ಶಾಲೆಯಲ್ಲಿ ಎಲ್ಲೆಂದರಲ್ಲಿ ಹಾಳೆ ತಟ್ಟೆಗಳನ್ನು ಎಸೆತಿದ್ದೀರಾ, ದಯವಿಟ್ಟು ತಾವುಗಳು ಶಿಸ್ತುಬದ್ಧವಾಗಿ ಎಲ್ಲಿ ಕಸ ಹಾಕುವ ವ್ಯವಸ್ಥೆಗಳಿದೆಯಾ ಅಲ್ಲಿಯೇ ತಟ್ಟೆಯನ್ನು ಹಾಕಿ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕಾಗಿ ವಿನಂತಿಸಿದ್ದೇವೆ. ಭೋಜನ ಮಾಡದವರ ಗಮನಕ್ಕೆ, ಬಂಧುಗಳೇ, ಎಷ್ಟು ಸಾವಿರ ಮಂದಿ ಬಂದರೂ ಕೂಡ ಅಷ್ಟು ಜನರಿಗೆ ಸಾಕಾಗುವಷ್ಟು ವ್ಯವಸ್ಥೆಗಳು, ಅನ್ನದಾನದ ವ್ಯವಸ್ಥೆಗಳು ಅಲ್ಲಿ ಭೋಜನಾಲಯದಲ್ಲಿ ಮಾಡ್ತಾ ಇದ್ದಾರೆ. ಯಾರು ಊಟ ಮಾಡದೆ ತೆರಳಬಾರದಾಗಿ ಶಾಸಕರ ಪರವಾಗಿ ವಿನಂತಿಸ್ತಾ ಇದ್ದೇವೆ. ಇದು ನಮ್ಮ ಕಾರ್ಯಕ್ರಮ, ದೀಪಾವಳಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಊಟ ಮಾಡಿಕೊಂಡು ಪ್ರೀತಿಯಿಂದ ಪ್ರೀತಿ ಹಂಚುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಎಲ್ಲ ಬಂಧುಗಳು ಶಾಂತಿಬದ್ಧವಾಗಿ ಶಿಸ್ತಿನ ಮೂಲಕ ಭೋಜನವನ್ನ ಮುಗಿಸಿ ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಎಲ್ಲ ರೀತಿಯ ಸುಸಜ್ಜಿತವಾದಂತಹ ಸೌಕರ್ಯವನ್ನ ಇಲ್ಲಿ ನಮ್ಮಲ್ಲಿ ಮಾಡಲಾಗಿದೆ. ಹಾಗೆ ಬಂಧುಗಳೇ, ಶ್ರೀ ಶಾರದಾ ಅಂಧರ ಗೀತ ಗಾಯನ ಕಲಾ ಸಂಘ ರಿಜಿಸ್ಟರ್ ಶೃಂಗೇರಿ ಮಂಗಳೂರು ಈ ಒಂದು ಕಲಾ ತಂಡದ ಪಾಂಪ್ಲೆಟ್ಸ್ ಮತ್ತು ವಿಸಿಟಿಂಗ್ ಕಾರ್ಡ್ಗಳು ಕೂಡ ಇದೆ. ಅವುಗಳನ್ನ ಪಡ್ಕೊಂಡು ನಿಮ್ಮೆಲ್ಲ ಸರ್ವ ಸಮಾರಂಭಗಳಲ್ಲಿ, ಶುಭ ಸಮಾರಂಭ ಆಗಿರ್ಬೋದು, ಮಕ್ಕಳ ಪ್ರತಿ ಒಂದು ಕಾರ್ಯಕ್ರಮವನ್ನು ನಾವು ಕೂಡ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ನೀಡ್ತೇವೆ. ಹಾಗಾಗಿ ಸಹೃದಯ ಬಂಧುಗಳು ಒಬ್ಬೊಬ್ಬರು ಒಂದೊಂದು ವಿಸಿಟಿಂಗ್ ಕಾರ್ಡ್ ಮತ್ತು ಪಾಂಪ್ಲೆಟ್ಸ್ ಗಳನ್ನ ಪಡ್ಕೊಂಡು ನಿಮ್ಮ ಸಮಾರಂಭಗಳಲ್ಲಿ ನಮ್ಮನ್ನ ಕರೆಸಿ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಜೀವನಕ್ಕೆ ಅದು ಅನುಕೂಲವಾಗ್ತದೆ ಅಂತ ಹೇಳ್ತಾ, ಬಂಧುಗಳೇ, ಇಂತಹ ಜನನಾಯಕನ ಜನನೇತಾರನ ಈ ಒಂದು ಸಂಭ್ರಮ, ಸೌರಭ, ಸೌಕರ್ಯವನ್ನ ಕೊಂಡಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಇದು ನಮ್ಮೆಲ್ಲರ ಕಾರ್ಯಕ್ರಮ. ಅರ್ತ್ ಮೂವರ್ಸ್ ಅಸೋಸಿಯೇಷನ್ ಅವರು ಹಾಗೆ ಎಲ್ಲ ಒಂದು ನಿಮಿಷ. ಪುತ್ತೂರು ತಾಲೂಕು ಅರ್ತ್ ಮೂವರ್ಸ್ ಅಸೋಸಿಯೇಷನ್ ವತಿಯಿಂದ ಅಶೋಕ ಜನಮನ 2024ರ ಪ್ರಯುಕ್ತ ಪುತ್ತೂರಿನ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ಶಾಲು ಫಲಪುಷ್ಪವನ್ನ ಕೊಟ್ಟು ಗೌರವಿಸುವ, ಅಭಿನಂದಿಸುವಂತ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಅರ್ತ್ ಮೂವರ್ಸ್ ಅಸೋಸಿಯೇಷನ್ ಇದರ ಸರ್ವರಿಗೂ ಕೂಡ ಶಾಸಕರ ವತಿಯಿಂದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಸೊ ವಿಐಪಿ ಕೌಂಟರ್ ಅಲ್ಲಿ ಕುಳಿತು ಊಟ ಮಾಡುವಂತ ಸಿಸ್ಟಮ್ ಇರುವಂತ ಕೌಂಟರ್ ಅಲ್ಲಿ ದಯವಿಟ್ಟು ಇನ್ನು ಊಟಕ್ಕೆ ಮುಂದಿನ ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಈಗ ವಿಐಪಿಗಳು ತೆರಳಿ ಆಗಿದೆ, ಇನ್ನು ಮುಂದಿನ ಊಟದ ಪ್ರಕ್ರಿಯೆಗಳು ಅಲ್ಲಿ ಮುಂದುವರಿಬೇಕಾಗಿದೆ. ದಯವಿಟ್ಟು ಸ್ವಯಂ ಸೇವಕರು ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂತ ವಿನಂತಿ ಶಾಸಕರ ಪರವಾಗಿ. ಆದರಣೀಯರೇ, ಪುತ್ತೂರು ತಾಲೂಕು ಅರ್ತ್ ಮೂವರ್ಸ್ ಅಸೋಸಿಯೇಷನ್ ವತಿಯಿಂದ ಪುತ್ತೂರಿನ ಸನ್ಮಾನ್ಯ ಶಾಸಕರಾಗಿರುವಂತ ಅಶೋಕ್ ಕುಮಾರ್ ರೈ ಅವರನ್ನ ಗೌರವಿಸಬೇಕು ಅಂತ ಸುರೇಂದ್ರ ರೈಗಳ ನೇತೃತ್ವದಲ್ಲಿ ಬೆಳಗಿನಿಂದ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ನಿಮ್ಮ ಪ್ರೀತಿ, ನಿಮ್ಮ ಮಮತೆಯನ್ನ ಸ್ವೀಕಾರ ಮಾಡುವುದಕ್ಕಾಗಿ ಪುತ್ತೂರು ತಾಲೂಕಿನ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರು ಮತ್ತೆ ವೇದಿಕೆಗೆ ಬಂದಿದ್ದಾರೆ. ಇದೀಗ ಪುತ್ತೂರು ತಾಲೂಕು ಅರ್ತ್ ಮೂವರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು ಇದೀಗ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ
ಹೂವಿನ ಹಾರವನ್ನ, ಪೇಟವನ್ನ, ಶಾಲನ್ನ ಗೌರವದ ಸಂಕೇತವಾಗಿ ಸ್ಮರಣಿಕೆಯನ್ನ ಕೊಟ್ಟು ಅಭಿನಂದಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಇದೀಗ ಅರ್ತ್ ಮೂವರ್ಸ್ ಅಸೋಸಿಯೇಷನ್ ವತಿಯಿಂದ ಪುತ್ತೂರಿನ ಶಾಸಕರಾಗಿರುವ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರನ್ನ ಅಭಿನಂದಿಸುವ, ಗೌರವಿಸುವ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಇದಾದ ನಂತರ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ದಂಪತಿಗಳು ಗೂಡು ದೀಪದ ವೀಕ್ಷಣೆಗಾಗಿ ತೆರಳುವವರಿದ್ದಾರೆ. ಎಸ್ ಅಕ್ಷಯ್ ಕಾಲೇಜಿನ ಸುಪ್ರೀತ್ ಅವರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಒಂದು ಭಾವಚಿತ್ರವನ್ನ ಬಿಡಿಸಿ ತಂದು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ದಂಪತಿಗಳಿಗೆ ನೀಡಬೇಕು ಅನ್ನುವಂತ ಕೋರಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಪ್ರೀತ್ ಅವರು ವೇದಿಕೆಗೆ ಬರಬೇಕು. ಅಕ್ಷಯ ಕಾಲೇಜ್ ಸಂಪ್ಯ ಇಲ್ಲಿನ ವಿದ್ಯಾರ್ಥಿ ಅಶೋಕ್ ಕುಮಾರ್ ರೈ ಅವರ ಭಾವಚಿತ್ರವನ್ನ ಸ್ವತಃ ಕೈಯಲ್ಲಿ ಬಿಡಿಸಿ ಇದೀಗ ಅಶೋಕ್ ಕುಮಾರ್ ರೈ ಅವರಿಗೆ ನೀಡಬೇಕು ಅನ್ನುವ ಬೆಚ್ಚೆಯನ್ನ ವ್ಯಕ್ತಪಡಿಸಿ ಬೆಳಗಿನಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಮಾ ಅಶೋಕ್ ರೈ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯ ಮೇರೆಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಅವರದ್ದೇ ಭಾವಚಿತ್ರವನ್ನ ಅತ್ಯಂತ ಪ್ರೀತಿಯಿಂದ ಸ್ವತಃ ರಚನೆ ಮಾಡಿ ಅಶೋಕ್ ಕುಮಾರ್ ರೈ ಅವರಿಗೆ ಸಮರ್ಪಿಸುವ ಕಾರ್ಯಕ್ರಮ ಇದೀಗ ಅರ್ತ್ ಮೂವರ್ಸ್ ಅಸೋಸಿಯೇಷನ್ ವತಿಯಿಂದ ಪುತ್ತೂರಿನ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ಗೌರವಿಸುವ, ಸನ್ಮಾನಿಸುವಂತಹ ಕಾರ್ಯಕ್ರಮ ಶಾಸಕರ ಪರವಾಗಿ ಅರ್ತ್ ಮೂವರ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಟ್ರಸ್ಟ್ ವತಿಯಿಂದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಅಕ್ಷಯ್ ಕಾಲೇಜ್ ಸಂಪ್ಯ ಇಲ್ಲಿನ ವಿದ್ಯಾರ್ಥಿ ಸುಪ್ರೀತ್ ಅವರು ಅಶೋಕ್ ಕುಮಾರ್ ರೈ ಅವರ ಭಾವಚಿತ್ರವನ್ನ ಬಿಡಿಸಿ ಅದಕ್ಕೆ ಫೋಟೋ ಫ್ರೇಮ್ ಮಾಡಿಕೊಂಡು ಶಾಸಕರಿಗೆ ನೀಡಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶಾಸಕರು ಅದನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದೆ. ನೀರು ಬಾಟ್ಲು ಕೊಡಿ ಅಣ್ಣವ್ರ ಅಮ್ಮವ್ರ ತರ ಮಾತಾಡಿ ಪತ್ರ ಹಾಕ್ತೀರಾ ಸನ್ಮಾನ ದುಂಬು ಉಂಡು ಅಲ್ಪ ಆಕಾರ ಪಾತ್ರ ಬ್ರೇಕ್ ಗೊತ್ತಾವಡೆ ಕಾಲ್ ಸಿಗ್ನಲ್
ಮೂರ್ತಿಯವರು ಕಾಯ್ತಾ ಇದ್ದಾರೆ, ಬನ್ನಿ. ಆತ್ಮೀಯ ಕುಂಟೂರು ಇವರು ಇಲ್ಲಿದ್ದಾರೆ. ನಿಮ್ಮ ಎಲ್ಲಿ ತುಂಬ ಮಾಹಿತಿ ಮೇಲೆ ಬರಬೇಕು. ಆತ್ಮೀಯ ಕುಂಟೂರು 5 ಎಂಬವರು ಎಲ್ಲಿ ತುಂಬ ಮಾಹಿತಿ ಕೇಂದ್ರದ ಬಳಿ ಬರಬೇಕು. ಪುತ್ತೂರು ಅಕ್ಷಯ ಕಾಲೇಜಿನ ವತಿಯಿಂದ ಹುಡುಗ ವೇದಿಕೆಯಲ್ಲಿ ಉಪಸ್ಥಿತಿಯಿದ್ದಾರೆ. ಫೋಟೋಗ್ರಾಫರ್ ದಯವಿಟ್ಟು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರನ್ನ ನೆನಪಿಸಿಕೊಂಡು ಅವರ ಭಾವಚಿತ್ರವನ್ನ ಪ್ರೀತಿ ಇಟ್ಟು ಸ್ವತಃ ತಾನೇ ರಚಿಸುವಂತ ಕೆಲಸವನ್ನ ಮಾಡಿದ್ದಾನೆ. ಅದನ್ನ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ನೀಡಬೇಕು ಅಂತ ಪ್ರೀತಿಯಿಂದ ಬೆಳಗಿನಿಂದ ಕಾದು ಕುಳಿತಿದ್ದಾನೆ ನಮ್ಮ ಸುಪ್ರೀತ್. ಅಕ್ಷಯ ಕಾಲೇಜ್ ಸಂಪ್ಯದ ವಿದ್ಯಾರ್ಥಿ ಸುಮಕ್ಕ, ನೀವು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯ ಮೇರೆಗೆ ಇದೀಗ ಅಶೋಕ್ ರೈ ಅವರಿಗೆ ಒಂದು ನಿಮಿಷ, ಸುಮಾ ಅಶೋಕ್ ರೈ ಅವರು ಕೂಡ ವೇದಿಕೆಯಾಗ ಆಗಮಿಸ್ತಾರೆ. ಇಬ್ಬರಿಗೂ ಕೂಡ ಈ ಫೋಟೋವನ್ನ ಸಮರ್ಪಣೆ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಇರುವಂತಹ ಅದರದ್ದೇ ಫೋಟೋ ನಕಲು ಪ್ರತಿಯನ್ನ ಸ್ವತಃ ಅಕ್ಷಯ್ ಕಾಲೇಜಿನ ಸಂಪ್ಯ ಇಲ್ಲಿನ ವಿದ್ಯಾರ್ಥಿ ಸುಮಕ್ಕ ಬರ್ತಾ ಇದ್ದಾರೆ. ಸದಬಿಟ್ಟು ಇಬ್ಬರು ದಂಪತಿಗಳು ಒಟ್ಟಾಗಿ ಸ್ವೀಕಾರ ಮಾಡಬೇಕು. ಒಂದು ಸಲ ಅಶೋಕ್ ರೈ ಅವರು ಎಡಭಾಗಕ್ಕೆ ನೋಡಿದ್ರೆ ಅದೇ ಫೋಟೋವನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾನೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಅವನ ಕಲಾ ಚಾತುರ್ಯಕ್ಕೆ ಒಂದು ಚಪ್ಪಾಳಿಗೆಯನ್ನ ತಟ್ಟಿ ನಾವು ಅಭಿನಂದಿಸಬೇಕು. ಮುಂದಿನ ವರ್ಷ ಸುಮಕ್ಕನ ಫೋಟೋವನ್ನ ಬಿಡಿಸಿ ತರಬೇಕು ಅನ್ನುವ ವಿನಂತಿಯನ್ನ ಶಾಸಕರು ಮಾಡಿದ್ದಾರೆ. ಸೊ ಅದರಿಂದ ನಮ್ಮ ಸುಪ್ರೀತ್ ಅವರಿಗೆ ಒಂದು ಹೂವನ್ನ ಕೊಟ್ಟು ಶಾಸಕರು ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಎಸ್, ಇದೀಗ ಸನ್ಮಾನ್ಯ ಶಾಸಕರು ಸುಪ್ರೀತ್ ಅವರಿಗೆ ಶಾಲು ಹಾಕಿ ಹೂವನ್ನ ನೀಡಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ದಂಪತಿಗಳು ಇನ್ನು ಮುಂದಕ್ಕೆ ಗೂಟು ದೀಪ ವೀಕ್ಷಣೆಗಾಗಿ ತೆರಳಬೇಕು ಅನ್ನುವ ವಿನಂತಿ. ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಜನ ಮನದಿಂದ ಅರ್ಪಿಸಿದ ಗೂಡು ದೀಪಗಳು ವೇದಿಕೆಯ ಬಲಭಾಗದಲ್ಲಿ ಪ್ರಜ್ವಲಿಸ್ತಾ ಇವೆ. ಇದು ಶಾಸಕರ ಮೇಲಿನ ಸಮಾಜ ಸೇವೆಗೆ ಕಳಕಳಿಯ ಮೇಲಿನ ಪ್ರೀತಿಯಿಂದ ಈ ದೀಪಾವಳಿಯ ಸಂದರ್ಭದಲ್ಲಿ ಗೂಡು ದೀಪವನ್ನು ಅಲಂಕೃತಗೊಳಿಸಿ ಈ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ತಂದು ಅರ್ಪಿಸಿದ್ದಾರೆ. ಇದರ ವೀಕ್ಷಣೆಯನ್ನು ಕೂಡ ಮಾಡಬೇಕೆಂದು ಆ ಗೂಡು ದೀಪದ ರಚನೆಯನ್ನು ಮಾಡಿರುವಂಥ ಎಲ್ಲರೂ ಮನದಾಳದ ಇಂಗಿತವಾಗಿದೆ. ಶಾಸಕರು ನಮ್ಮ ಗೂಡು ದೀಪವನ್ನು ವೀಕ್ಷಣೆ ಮಾಡಬೇಕಾಗಿ ಅವರ ಅಭಿಪ್ರಾಯವಾಗಿದೆ. ಶಾಸಕರು ಕೂಡ ಮುಂದಿನ ಸಮಯದಲ್ಲಿ ಈ ವೀಕ್ಷಣೆಗೆ ಬರ್ತಾರೆ ಎಂಬ ಮಾತನ್ನು ತಿಳಿಸುತ್ತಾ ಇನ್ನು 3 ಗಂಟೆಗೆ ಸರಿಯಾಗಿ ಗೂಡು ದೀಪದ ಫಲಿತಾಂಶವನ್ನ ನಿರೂಪಣೆಯನ್ನು ಮಾಡಲಿಕ್ಕಿರುವ ಮನ್ಮಥ ಶೆಟ್ಟಿ ಅವರು ಎಲ್ಲ ತೀರ್ಪುಗಾರರನ್ನ ಕರೆದು ಅದರ ಸಂಯೋಜಕರನ್ನ ಕರೆದು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ. ಊಟವನ್ನು ಮಾಡುತ್ತಾ ಜನರ ಪ್ರೀತಿಯ ಸವಿಯುತ್ತಾ ವಸ್ತ್ರವನ್ನು ಸ್ವೀಕರಿಸುತ್ತಾ ಎಲ್ಲ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಇದು ಅಶೋಕ್ ಕುಮಾರ್ ರೈ ಅವರ ಮನದಾಳದ ಹೃದಯಾಂತರಾಳದ ಈ ಕಾರ್ಯಕ್ರಮ. ಎಲ್ಲರೂ ದೀಪಾವಳಿಯನ್ನ ಪ್ರೀತಿಯಿಂದ ಹಂಚುವಂತಹ ದೀಪದಿಂದ ಹಂಚುವಂತಹ ಈ ಪರಿಪೂರ್ಣವಾದ ಕಾರ್ಯಕ್ರಮದಲ್ಲಿ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನಾವುಗಳೆಲ್ಲ ಸಾಕ್ಷಿಗಳಾಗಿದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಶಾಸಕರ ಪರವಾಗಿ ದೀಪಾವಳಿಯ ಶುಭಾಶಯಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಧನ್ಯವಾದಗಳು ಸರ್. ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಬಂಧುಗಳೇ, ಇದು ರೈ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಕೋಡಿಪಾಡಿ ಈ ಒಂದು ನೇತೃತ್ವದಲ್ಲಿ ಅಶೋಕ್ ಜನಮನ ಕಾರ್ಯಕ್ರಮ 2024 ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಸಂಭ್ರಮಾಚರಣೆಯ
ದೀಪಾವಳಿಯ ಹಬ್ಬವೂ ಕೂಡ ಇಲ್ಲಿ ಜರುಗ್ತಾ ಇದೆ. ಎಲ್ಲ ಬಂಧುಗಳು ಇದರ ಸವಿಯನ್ನ ಸವಿತಾ ಹಾಗೆ ಅವರಿಗೆ ಭಗವಂತ ಎಲ್ಲ ರೀತಿಯ ಸುಖ ಸಂಪತ್ತನ್ನ ಸೇವೆಯನ್ನ ಮಾಡ್ತಕ್ಕಂಥ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿದ್ದ ನಾವು ಪ್ರಾರ್ಥಿಸ್ತಾ ಹಾಗೆ ನಮ್ಮ ತಂಡದ ವಿಸಿಟಿಂಗ್ ಕಾರ್ಡ್ ಮತ್ತು ಪಾಂಪ್ಲೆಟ್ಸ್ ಗಳನ್ನು ಕೂಡ ತಾವು ಪಡ್ಕೊಂಡು ನಿಮ್ಮೆಲ್ಲ ಸಮಾರಂಭಗಳಲ್ಲಿ ಕಲಾ ತಂಡವನ್ನು ಕರೆಸಿ ಕಾರ್ಯಕ್ರಮವನ್ನು ನೀಡಬಹುದು ಅಂತ ಹೇಳ್ತಾ ಅಪೇಕ್ಷೆಯ ಮೇರೆಗೆ ಮೈ ಆಟೋಗ್ರಾಫ್ ಚಿತ್ರದ ಒಂದು ಗೀತೆಯನ್ನು ಕೇಳಿದ್ದಾರೆ. ಆ ಗೀತೆಯನ್ನು ನಾವೀಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಗೀತೆನ ಹಾಡ್ತಾ ಇದ್ದಾರೆ ಶ್ರೀಮತಿ ಜ್ಯೋತಿ ಯೋಗೀಶ್ವರ ಅವರು. ಕೇಳಿ ಆನಂದಿಸಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ഇരുಳಿಂದೆ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲ್ಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಭರಸಿಡಿಲೋ ನೀ ನಡೆಯುತ್ತಿರು. ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳುವೊಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗೆಲ್ಲಿ ನೋವಿಲ್ಲ, ಯಾರಿಗೆಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದು. ಉಳಿಬೆಟ್ಟು ಬೀಳುವ ಕಣ್ಣು ಶಿಲೆಯಾಗಿ ನಿಲ್ಲುವುದು, ದಿನನೋವಾನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ. ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ನೋವು ನಲಿವು ಅನ್ನೋದು ಬಾಳ ರೈಲು ಕಂಬಿಗಳು, ನಡುವೆ ನಮ್ಮದೇ ಪಯಣ ನಗುತ್ತ ಸಾಗುವ ಗಲಿಗಳು. ಏನೇ ಬರಲಿ ಬಾಳಿನಲ್ಲಿ ಧ್ಯೇಯ ಒಂದು ಜೊತೆ ಇರಲಿ, ಏಳು ಬೀಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು. ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಒಂದೇ ಎಂದು ಆ ದೇವರ ಸೃಷ್ಟಿಯಲ್ಲಿ. ಬಾಳಿಗೊಂದು ಅರ್ಥವಿದೆ, ಹೆಜ್ಜೆಗೊಂದು ದಾರಿ
ಧನ್ಯವಾದಗಳು ಶ್ರೀಮತಿ ಜ್ಯೋತಿ ಯೋಗೇಶ್ವರ್ ಅವರಿಗೆ. ಮತ್ತೊಮ್ಮೆ ಎಲ್ಲರನ್ನು ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ, ಬಂಧುಗಳೇ, ಇದು ನೀವು ಕೇಳ್ತಾ ಇದ್ದೀರಾ ಶ್ರೀ ಶಾರದಾ ಅಂಧರ ಗೀತ ಗಾಯನ ಕಲಾ ಸಂಘದ ಒಂದು ಸಂಗೀತದ ಕಾರ್ಯಕ್ರಮವನ್ನ. ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಾವು ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯವನ್ನು ತಿಳಿಸ್ತಾ, ನಮ್ಮ ರೈ ಎಜುಕೇಶನ್ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಕೋಡಿಪಾಡಿ ಈ ಒಂದು ನೇತೃತ್ವದಲ್ಲಿ ನಡೀತಾ ಇರತಕ್ಕಂತ ಅಶೋಕ್ ಜನಮನ 2024 ಈ ಒಂದು ವೈಭವಯುತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಸುಮಾರು 75,000 ಜನರಿಗೆ ವಸ್ತ್ರ ಹಾಗೂ ಸಹಭೋಜನದ ವ್ಯವಸ್ಥೆಯು ಕೂಡ ಆಗಿರೋದ್ರಿಂದ ಎಲ್ಲರೂ ಕೂಡ ಮನೆಯ ಹಬ್ಬದಂತೆ ನಾವೆಲ್ಲರೂ ಕೂಡ ಸಂಭ್ರಮವನ್ನ ಪಡ್ತಾ ಇದ್ದೇವೆ. ಹಾಗಾಗಿ ಭಗವಂತ ಇವರಿಗೆ ಎಲ್ಲ ರೀತಿಯ ಸುಖ ಸಂತೋಷವನ್ನ ನೀಡಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಈಗ ಮತ್ತೊಂದು ಗೀತೆಯನ್ನು ನಾವು ಕೊಡ್ತಾ ಇದ್ದೇವೆ. ಮಂಜುನಾಥ್ ಕೇಸ್ ಇವರಿಂದ ಕೇಳೋಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳವೇ ಕಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಹೆಂಗಣ್ಣ. ನೀ ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಹೆಂಗಣ್ಣ. 3 ದಿನದ ಸಂತೆಯಲ್ಲಿ ನಗುತ್ತಾ ಇರಣ್ಣ, 3 ದಿನದ ಸಂತೆಯಲ್ಲಿ ನಗುತ್ತಾ ಇರಣ್ಣ. ಇಲ್ಲಿ ದ್ವೇಷದಿಂದ ಏನೂ ಲಾಭ ಇಲ್ಲ ತಿಳಿಯಣ್ಣ, ಇಲ್ಲಿ ದ್ವೇಷದಿಂದ ಏನೂ ಲಾಭ ಇಲ್ಲ ತಿಳಿಯಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಪ್ರೀತಿಯಿಂದ ಜಗವ ಗೆಲ್ಲೋ ಸತ್ಯ ಕಣಣ್ಣ, ಪ್ರೀತಿಯಿಂದ ಜಗವ ಗೆಲ್ಲೋ ಸತ್ಯ ಕಣಣ್ಣ. ಇಲ್ಲಿ ಮೋಸದಿಂದ ಏನೇ ಮಾಡು ಉಳಿಯೋದಿಲ್ಲಣ್ಣ, ಇಲ್ಲಿ ಮೋಸದಿಂದ ಏನೇ ಮಾಡು ಉಳಿಯೋದಿಲ್ಲಣ್ಣ. ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ, ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ. ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ, ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಆಸೆಯೇ ದುಃಖದ ಮೂಲ ಕಣಣ್ಣ, ಆಸೆಯೇ ದುಃಖದ ಮೂಲ ಕಣಣ್ಣ. ಆ ಬುದ್ಧ ಹೇಳಿದ ಮಾತು ಸತ್ಯ ಕಣಣ್ಣ, ಆ ಬುದ್ಧ ಹೇಳಿದ ಮಾತು ಸತ್ಯ ಕಣಣ್ಣ. ಸೂತ್ರಧಾರಿ ಮೇಲುಂಟು ಸತ್ಯ ತಿಳಿಯಣ್ಣ, ಸೂತ್ರಧಾರಿ ಮೇಲುಂಟು ಸತ್ಯ ತಿಳಿಯಣ್ಣ. ಸತ್ಯ ಹೇಳೋ ಮನುಜನಿಗೆ ಸಾವೇ ಇಲ್ಲಣ್ಣ, ಸತ್ಯ ಹೇಳೋ ಮನುಜನಿಗೆ ಸಾವೇ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಹೆಂಗಣ್ಣ. 3 ದಿನದ ಸಂತೆಯಲ್ಲಿ ನಗುತ್ತಾ ಇರಣ್ಣ,
3 ದಿನದ ಸಂತೆಯಲ್ಲಿ ನಗುತ್ತಾ ಇರಣ್ಣ, ಇವಾಗ ಎಲ್ಲಿಂದುಕೊಂಡು ಹೋಗೋದಿಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಧನ್ಯವಾದಗಳು ಮಂಜುನಾಥ್ರವ್ರಿಗೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ನಾವು ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯಿಂದ ಬರಮಾಡ್ಕೊಳ್ತಾ, ಬಂಧುಗಳೇ, ತಾವೆಲ್ಲರೂ ಕೂಡ ಇದೇ ರೀತಿ ನಿಮ್ಮ ಒಂದು ಸಹಕಾರ, ಸೌಹಾರ್ದತೆ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ಲಿ ಅಂತ ಹೇಳ್ತಾ, ಎಲ್ಲ ಸರ್ವಧರ್ಮದ ಸಮನ್ವಯ ಸಮ್ಮಿಲನ ಇಲ್ಲಾಗಿದೆ. ಅಂತಹ ಎಲ್ಲ ರೀತಿಯ ವ್ಯವಸ್ಥೆಯನ್ನ, ಅಂತಹ ಉದಾರತ್ವವನ್ನ ತೋರಿದಂತ ನಮ್ಮ ಅಶೋಕ್ ಕುಮಾರ್ ರೈ ಸರ್ ಅವರಿಗೆ ನಾವು ಮತ್ತೊಮ್ಮೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಭಗವಂತ ಅವರಿಗೆ ಹೆಚ್ಚಿನ ರೀತಿಯ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯವನ್ನ ಕರುಣಿಸಲಿ. ಅವರ ಕುಟುಂಬದವರಿಗೆ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿಯನ್ನ ನೀಡ್ಲಿ ಅಂತ ನಾವು ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಒಂದು ತಮಿಳ್ ಗೀತೆಯನ್ನ ಕೇಳಿದ್ದಾರೆ ನಮ್ಮ ಮಹನೀಯರೊಬ್ರು. ಅದನ್ನ ನಾವು ಸದ್ಯದ ಮಟ್ಟಿಗೆ ಪ್ರಸ್ತುತಪಡಿಸ್ತೇವೆ ಅಂತ ಹೇಳ್ತಾ, ಬಂಧುಗಳೇ, ನಾವೆಲ್ಲರೂ ಕೂಡ ಇದೇ ರೀತಿ ತಮ್ಮೆಲ್ಲರ ಸಹಕಾರ, ಸಹಭಾಗಿತ್ವ ಹಾಗೂ ಭಾಗವಹಿಸುವಿಕೆ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಇರ್ಲಿ ಅಂತ ನಾವು ಹೇಳ್ತಾ, ಈಗ ಒಂದು ತಮಿಳ್ ಗೀತೆಯನ್ನ ಕೊಡ್ತಾ ಇದ್ದೇವೆ, ಕೇಳಿ ಆನಂದಿಸಿ. ನಮ್ಮ ನಿಹಾಲ್ ಶೆಟ್ಟಿ ಸರ್ ಅವರು ವೇದಿಕೆ ಹತ್ರ ಬರಬೇಕಾಗಿ ನಮ್ಮ ಸಂಘದ ಪರವಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ನಿಹಾಲ್ ಶೆಟ್ಟಿ ಸರ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಒಬ್ಬರು ಕಲಾಭಿಮಾನಿಗಳು ಒಂದು ತಮಿಳ್ ಗೀತೆಯನ್ನ ಪ್ರಸ್ತುತಪಡಿಸಿ ಅಂತ ಕೇಳ್ಕೊಂಡಿದ್ದಾರೆ, ಪ್ರಯತ್ನ ಪಡ್ತೇವೆ. ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಅಶೋಕ್ ಸರ್ ಹಾಗೂ ಅವರ ಇಡೀ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ, ಇನ್ನಷ್ಟು ಸೇವೆಯನ್ನ ಮಾಡತಕ್ಕಂಥ ಶಕ್ತಿ ಕರುಣಿಸಲಿ ಅಂತ ಹೇಳಿ ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಒಂದು ಗೀತೆಯನ್ನ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ஒரு மனதாங்கி குருவினவே குருவினை தீர்க்கும் யமனையை வெல்லும் திருவடியே காண வந்தோ பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ சுவாமி சரணம் ஐயப்ப சரணம். பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே.
கார்த்திக மாதம் காலை அணிந்து நேர்த்தியாகவே விரதமிருந்து பார்த்த சாரதி உழைந்தலே உன்னை பார்க்க வேண்டிய தவமிருந்து இருமுடி எடுத்து எரிமேலே வந்து முருமல தாங்கி வேட்டையதில் அருமகன் பராமாவர பொழுது ஐயன் அருள்மலை ஏறிடுவோம் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே. கைகை ஏற்றும் வேறும் போது ஹரியர மகனே துதித்து செல்வா வைகாட்டிடவே வந்திடுவா ஐயவன் போல் ஏறி வந்திடுவா. கரிமலை ஏற்றம் கடினம் கடினம் கருணை கடலில் துணை வருவா கரிமலை இருக்கும் வந்தவளனே திருமணி பம்பே கண்டிடுவா சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே. கங்கைய நதியால் புண்ணிய நதி போல் பம்பையில் நீராடி சங்கர மகனை கும்பிடுவோம் சஞ்சலன் என்று ஏறிடுவோம். நீலிமலை ஏற்கும் சிவபாலம் ஏற்றிடுவார் காலமெல்லாம் நமக்கு காவலனாயிருப்பார். தேகபலம் தா பாதபலம் தா தேகபலம் தா பாதபலம் தா தேகபலம் தா என்றால் அவரும் தேகபலம் தருவார் பாதபலம் தான் என்றால் அவரும் பாதக பலம்